कृष्णा हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे मूकं करोति वाचालं पंगुं लंघायते गिरिं यत्कृपा तमहं वन्दे श्रीगुरुं दीनतारिणीं परमानंद माधवं श्रीचैतन्य ईश्वरः। हरे कृष्ण। ಥ್ಯಾಂಕ್ ಯು. ಮತ್ತೊಮ್ಮೆ ನೆರೆದಿರುವಂತ ಎಲ್ಲ ವೈಷ್ಣವ ದಂಡವತ್ ಪ್ರಣಾಮಗಳು, ಅನಂತ ಕೋಟಿ ದಂಡವತ್ ಪ್ರಣಾಮಗಳು. ಮಾತಾಜಿ, ಕ್ಲಾಸ್ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಒಂದು ಅನೌನ್ಸ್ಮೆಂಟ್ ಮಾತಾಜಿ. ಎಸ್ ಮಾತಾಜಿ, ಎಸ್ ಮಾತಾಜಿ. ಸೊ ನಮ್ಗೆಲ್ಲಾರ್ಗೂ ತುಂಬಾ ಪರಿಚಿತರು, ಮತ್ತೆ ನಮ್ಗೆ ಈ ಝೂಮ್ ಅಕೌಂಟ್ ನ ಕೊಟ್ಟು ನಮ್ಗೆಲ್ಲಾರು ಸಹಕರಿಸ್ತಾ ಇರೋ ಹಿಸ್ ಗ್ರೇಸ್ ಗೋಪಿಗಣ ಮಾತಾಜಿ, ಹರ್ ಗ್ರೇಸ್ ಗೋಪಿಗಣ ಗೀತಾ ಮಾತಾಜಿ. ಸೊ ಅವ್ರ ತಂದೆ ಲೈಕ್ ಆಲ್ಮೋಸ್ಟ್ ಇನ್ ದ ಲಾಸ್ಟ್ ಸ್ಟೇಜ್ ಆಫ್ ಹಿಸ್ ಲೈಫ್. ಸೊ ಅವರು ತುಂಬಾ ಉಸಿರಾಟ ತೊಂದರೆ ಆಗ್ತಾ ಇದೆ. ಈ ಕೆನಾಟ್ ಬ್ರೀತ್. ಆಕ್ಚುಲಿ ಒಂದು 10 days ಹಾಸ್ಪಿಟಲ್ ಅಲ್ಲೂ ಇದ್ರು. ಸೊ ಲಾಸ್ಟ್ ವೀಕ್ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ. ಬಟ್ ಡಾಕ್ಟರ್ 1 week ಇರ್ತಾರ, 10 days ಇರ್ತಾರ ಅಂತ ಲಾಸ್ಟ್ ವೀಕ್ ಹೇಳಿದ್ರಂತೆ. ಅಂಡ್ ಟುಡೇ ಆಲ್ಸೋ ಇಟ್ ಇಸ್ ಲೈಕ್ ತುಂಬಾನೇ ಸೀರಿಯಸ್ ಆಗಿದೆ ಅಂತೆ. ಸೊ ದಯವಿಟ್ಟು ಎಲ್ಲಾರು ಪ್ರಭುಜಿ, ಅವರ ಹೆಸರು ನರಸಿಂಹ ಪ್ರಭುಜಿ ಅಂತ ಅವ್ರ ತಂದೆ ಹೆಸರು. ಸೊ ಹಾಗಾಗಿ ಒಂದ್ಸಲ ಅವ್ರಿಗೆ ವೆಲ್ ಗೋ ಟು ಬ್ಯಾಕ್ ಟು ಗಾಡ್ ಎಡ್ ಹೋಗ್ಲಿ ಅಂತ ಹೇಳಿ ಎಲ್ಲಾರು ಒಂದ್ಸಲ ಅವ್ರಿಗೋಸ್ಕರ ಹರೇ ಕೃಷ್ಣ ಮಹಾಮಂತ್ರನ ಹೇಳೋಣ. ಪಂಚತತ್ವ ಹೇಳಿ ಹೇಳೋಣ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಸ್ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಾತಾಜಿ. ಎಲ್ರಿಗೂ ಮತ್ತೊಮ್ಮೆ ಸುಸ್ವಾಗತ ಕಾರ್ಯಕ್ರಮಕ್ಕೆ. ಮುಂದಿನ ಕಾರ್ಯಕ್ರಮ ವೈಷ್ಣವ ಗೀತೆ, ವೈಷ್ಣವ ಭಜನೆ. ಸೊ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹರ್ ಗ್ರೇಸ್ ರಾಧಾ ಗೋವಿಂದ ಮಾತಾಜಿ ಅವರು. ಸೊ ಅವರ ಹೆಸರಲ್ಲೇ ರಾಧಾನೂ ಇದ್ದಾರೆ, ಗೋವಿಂದನೂ ಇದ್ದಾರೆ. ಸೊ ಹಾಗಾಗಿ ನೀವು ಅನ್ಕೋಬಹುದು ಎಂತ ಅವರ ಅವ್ರ ಹೆಸರಲ್ಲಿ ಎಷ್ಟು ಮಹಿಮೆ ಇದೆ ಅನ್ನೋದನ್ನ ನಾವು ಅರ್ತ್ಕೋಬೇಕು ಇಲ್ಲಿ. ಸೊ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹರ್ ಗ್ರೇಸ್ ರಾಧಾ ಗೋವಿಂದ ಮಾತಾಜಿ ಅವರು. ಇವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ತುಂಬಾ ಸಣ್ಣವಳು. ಅವ್ರ ಬಗ್ಗೆ ಹೇಳೋ ಅಷ್ಟು ನನಗೆ ಯೋಗ್ಯತೆ ಇಲ್ಲ. ಆದ್ರೂ ಈ ಕಾರ್ಯಕ್ರಮಕ್ಕೆ ನಂಗೊಂದು ಅವರು ಅವಕಾಶ ಕೊಟ್ಟಿದ್ದಾರೆ. ನಾನು ತುಂಬಾ ಚಿರಋಣಿ. ಅವ್ರ ಬಗ್ಗೆ ಒಂದು 2 ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾತಾಜಿಯವರು ಮೂಲತಃ ನಮ್ಮ ಮೈಸೂರು ಜಿಲ್ಲೆಯವರು, ಕರ್ನಾಟಕದವರು. ಆದ್ರೆ ಈಗ ಮಾತಾಜಿಯವರು ಮಾಯಾಪುರ್ ಧಾಮದಲ್ಲಿದ್ದಾರೆ. ತಮ್ಮ ಜೀವನ ಸಂಗಾತಿ ಹಿಸ್ ಗ್ರೇಸ್ ಕೌಂತೆಯ ಪ್ರಭುಜಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕೌಂತೆಯ ಪ್ರಭುಜಿ ಅವರು, ಅವ್ರ ಜೊತೆಯಲ್ಲಿ ಭಗವಂತನ ನಿರಂತರ ಸೇವೆಯಲ್ಲಿ ತೊಡಗಿದ್ದಾರೆ ಇಬ್ರುನು. ಮತ್ತೆ ಇನ್ನು ಹೇಳ್ಬೇಕು ಅವ್ರ ಬಗ್ಗೆ ಅಂತ ಹೇಳಿದ್ರೆ ಎಷ್ಟ್ ಹೇಳಿದ್ರು ಸಾಲದು. ಆದ್ರೂ ಒಂದು ಸಾಗರದಿಂದ ಕೇವಲ ನಾವು ಬರೀ ಒಂದು ಬೊಕ್ಸೆ ಅಷ್ಟು ನೀರನ್ನ ತೆಗೆದಷ್ಟು ಅಷ್ಟೇ ನಾನು ಇವಾಗ ಹೇಳ್ತಾ ಇರೋದು ಅವ್ರ ಬಗ್ಗೆ. ಸೊ ಅಷ್ಟೇ ನಾನು ಕೈನಲ್ಲಿ ಹಿಡಿದಿರೋದು ಕೂಡ ಅಂತ ಅನ್ಸುತ್ತೆ. ಆದ್ರೂ ಒಂದ್ ಸಣ್ಣ ಪ್ರಯತ್ನ. ಮಾತಾಜಿಯವರು ಭಕ್ತಿಶಾಸ್ತ್ರಿ ಮತ್ತು ಭಕ್ತಿ ವೈಭವ ಪದವಿಗಳನ್ನ ಹೊಂದಿದ್ದಾರೆ. ಮತ್ತೆ ಸೈಕೋಥೆರಪಿಸ್ಟ್ ಇವರು. ಆಮೇಲೆ ವೈದಿಕ ಜ್ಯೋತಿಷಿ ಅವರು. ಆ ಶಾಸ್ತ್ರದಲ್ಲಿ ಪರಿಣತರು ಕೂಡ. ಮತ್ತು ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂದ್ರೆ ಪಾಮಿಸ್ಟ್ರಿ ಅಂತ ನಾವೇನ್ ಹೇಳ್ತೀವಿ, ಅದರದ್ದು ಒಂದು ವಿಶ್ಲೇಷಕರು ಅವರು. ಆಮೇಲೆ ಭಕ್ತಿ ವಿವಾಹ ವ್ಯವಸ್ಥೆಯ ನಿರ್ದೇಶಕರು, ಸುದರ್ಶನ ಪ್ರಯೋಗದ ನಿರ್ದೇಶಕರು. ಈ ರೀತಿ ಹೇಳ್ತಾ ಹೋದ್ರೆ ಇನ್ನ ತುಂಬಾ ಇದೆ, ಆದ್ರೆ ನಾನು ಇಲ್ಲಿಗೆ ಅದನ್ನ ಕೊನೆಗೊಳಿಸ್ತೀನಿ. ನಂತರ ಮಾತಾಜಿಯವರು ನವಭಾಷಾ ಪರಿಣತರು. 9 ಭಾಷೆಗಳನ್ನ ಸುಲಲಿತವಾಗಿ ಮಾತಾಡೋದಕ್ಕೆ ಅವರಿಗೆ ಬರುತ್ತೆ. ಮತ್ತು ಇವರು ಪ್ರಪಂಚದಾದ್ಯಂತ ಪರ್ಯಟನೆಯನ್ನು ಮಾಡಿರುತ್ತಾರೆ. ಮತ್ತೆ 20ಕ್ಕೂ ಹೆಚ್ಚು ದೇಶಗಳಲ್ಲಿ ಸೆಮಿನಾರ್ಗಳು ಮತ್ತು ಕೋರ್ಸ್ಗಳನ್ನ ನೀಡಿದ್ದಾರೆ. ಅವರು ಆಧ್ಯಾತ್ಮಿಕತೆ, ಜ್ಯೋತಿಷ್ಯ ಶಾಸ್ತ್ರ, ಆಮೇಲೆ ಸೆಲ್ಫ್ ಹೆಲ್ಪ್ ಅಥವಾ ಸ್ವಸಹಾಯ ಪದ್ಧತಿ ಏನ್ ಹೇಳ್ತೀವಿ ಅದು, ಮತ್ತು ಮನೋವಿಜ್ಞಾನದ ವಿಷಯಗಳ ಕುರಿತು ಒಂದು ಸರಿಸುಮಾರು 10 ಪುಸ್ತಕಗಳನ್ನ ಬರೆದಿದ್ದಾರೆ. ಸೊ ಅವರ ವೆಬ್ಸೈಟ್ ಅನ್ನ ನಾನು ನಿಮ್ ಜೊತೆಗೆ ಲಿಂಕ್ ಶೇರ್ ಮಾಡ್ತೀನಿ, ಗೋಪಿಸೇನಾ
ಗ್ರೂಪ್ ನಲ್ಲಿ. ತಾವು ಆ ಲಿಂಕ್ ನೋಡಿದ್ರೆ ಅದರಲ್ಲಿ ನಿಮ್ಗೆ ತಿಳಿದು ಬರುತ್ತೆ ಅವರು ಯಾವ್ಯಾವ ವಿಷಯದ ಬಗ್ಗೆ ಪುಸ್ತಕಗಳನ್ನ ಬರೆದಿದ್ದಾರೆ ಅಂತ ಒಂದು ಟಿಪ್ಪಣಿ ಇದೆ ಅದರಲ್ಲಿ. ಸೊ ಇಂದು ನಮ್ಮ ಗೋಪಿಸೇನಕ್ಕೆ ಕಾರ್ಯಕ್ರಮಕ್ಕೆ ಮಾತಾಜಿಯವರು ಆಗಮಿಸಿದ್ದಾರೆ, ನಮ್ಮ ಆಹ್ವಾನವನ್ನ ಮನ್ನಿಸಿದ್ದಾರೆ. ಸೊ ಒಂದು ಮೆರುಗನ್ನ ಕೊಟ್ಟಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಅವರು ಪ್ರಥಮವಾಗಿ ಒಂದು ವೈಷ್ಣವ ಭಜನೆಯನ್ನ ಹಾಡ್ತಾ ಇದ್ದಾರೆ. ಸೊ ಅವರ ಸಿರಿಕಂಠವನ್ನ ನಾವೆಲ್ಲರೂ ಸವಿಯೋಣ. ಓವರ್ ಟು ಯು ಮಾತಾಜಿ. ಹರ್ ಗ್ರೇಸ್ ರಾಧಾ ಗೋವಿಂದ. ಹರೇ ಕೃಷ್ಣ. ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಹರಿ ಹರಿ. ಮಾತಾಜಿ, ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು. ಯಾರ್ಯಾರು ಕ್ಯಾಮ್ರಾ ಆನ್ ಮಾಡ್ತಿರೋ ನಂಗೆ ತುಂಬಾ ಸಂತೋಷ ಆಗುತ್ತೆ ನಿಮ್ಮನ್ನ ನೋಡಿ. ಒಂದು ಕನೆಕ್ಷನ್. ಶ್ವೇತಾ ಮಾತಾಜಿ, ನಿಮ್ಮನ್ನ ನೋಡಿ ಇವತ್ತು ತುಂಬಾ ಸಂತೋಷ ಆಯ್ತು. ಇಂದಿನ ಕಾರ್ಯಕ್ರಮನ ನರಸಿಂಹ ಪ್ರಭು ಈ ಯುದ್ಧ ಭೂಮಿಯಿಂದ ಸ್ವರ್ಗಕ್ಕೆ, ಗೋಕುಲಕ್ಕೆ ಹೋಗ್ತಾ ಇರೋ ಕಡೆ ಇದ್ದಾರೆ. ಸೊ ಅವರಿಗೆ ಅರ್ಪಣೆ ಮಾಡೋಣ ಇಂದಿನ ಹರಿಕತೆ ಕಾರ್ಯಕ್ರಮನ. ಶುರುನಲ್ಲಿ ಪುರಂದರದಾಸರು ಉಗಾಭೋಗದಲ್ಲಿ ಹೇಳ್ತಾರೆ. ಶುರು ಮಾಡಿ ಉಗಾಭೋಗದಿಂದ ಆಮೇಲೆ ಕೀರ್ತನೆ. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೊಳು, ಧನದಿಂದ ಸಂತೋಷ ಕೆಲವರಿಗೆ ಲೋಕದೊಳು, ವನಿತೆಯಿಂದ ಸಂತೋಷ ಕೆಲವರಿಗೆ ಲೋಕದೊಳು, ಇನಿತು ಸಂತೋಷ ಅವರವರಿಗಾಗಲಿ, ಇನಿತು ಸಂತೋಷ ಅವರವರಿಗಾಗಲಿ, ನಿನ್ನ ನೆನೆವೋ ಸಂತೋಷ ಎನಗಾಗಲಿ, ರಂಗ ವಿಠಲರೇಯ. ನಿನ್ನ ನೆನೆವೋ ಸಂತೋಷ ಎನಗಾಗಲಿ, ರಂಗ ವಿಠಲರೇಯ. ದಾಸರು ಹೇಳ್ತಾರೆ, ಮನೆಯ ಕಟ್ಟುವರುಂಟು, ಮಡದಿ ಮಕ್ಕಳು ಉಂಟು, ಧನವ ಗಳಿಸುವರುಂಟು, ಗಳಿಸದಿದ್ದವರುಂಟು, ದನವ ಕಟ್ಟುವರುಂಟು, ದಾನ ಮಾಡುವರುಂಟು, ಋಣವ ಕೊಟ್ಟವರುಂಟು, ಋಣ ಮಾಡಿದವರುಂಟು, ಮನೆಗಾರತನವಿದರೊಳ್ ಎಂದಿಗೂ ಬೇಡ, ಮುನಿಗಳು ಸಹಿತಾಗಿ ಮೋಸ ಹೋದರು ಇದಕ್ಕೆ, ಗುಣಪೂರ್ಣ ಚೆಲ್ಲುವ ಗೋಪಾಲ ವಿಠಲ ನಿನ್ನ ಗುಣಚಿಂತನೆಯೋಳಿಡು, ಇಷ್ಟೇ ಸಾಕು, ಗುಣಚಿಂತನೆಯೋಳಿಡು, ಇಷ್ಟೇ ಸಾಕು. ಇದು ಗೋಪಾಲದಾಸರು ಬರೆದಿರೋ ಉಗಾಭೋಗ. ಪುರಂದರದಾಸರ ಅಂಕಿತ. ಹ್ಯಾಂಗೆ ಬರೆದಿತ್ತೋ ಪ್ರಾಚೀನದಲ್ಲಿ, ಹಾಂಗೆ ಇರಬೇಕು ಸಂಸಾರದಲ್ಲಿ. ಹ್ಯಾಂಗೆ ಬರೆದಿತ್ತೋ ಪ್ರಾಚೀನದಲ್ಲಿ, ಹಾಂಗೆ ಇರಬೇಕು ಸಂಸಾರದಲ್ಲಿ. ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ, ಆ ಕ್ಷಣದಲ್ಲಿ ಹಾರಿ ಹೋದಂತೆ. ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ, ಆ ಕ್ಷಣದಲ್ಲಿ ಹಾರಿ ಹೋದಂತೆ. ಹ್ಯಾಂಗೆ ಬರೆದಿತ್ತೋ ಪ್ರಾಚೀನದಲ್ಲಿ, ಹಾಂಗೆ ಇರಬೇಕು ಸಂಸಾರದಲ್ಲಿ. ನಾನಾ ಪರಿಯಲಿ ಸಂತೆ ಮೆರೆದಂತೆ, ನಾನಾ ಪಂಥವ ಹಿಡಿದು ಹೋದಂತೆ. ಮಕ್ಕಳಾಡಿ ಮನೆ ಕಟ್ಟಿದಂತೆ, ಆಟ ಸಾಕೆಂದು ಅಳಿಸಿ ಹೋದಂತೆ. ಮಕ್ಕಳಾಡಿ ಮನೆ ಕಟ್ಟಿದಂತೆ, ಆಟ ಸಾಕೆಂದು ಅಳಿಸಿ ಹೋದಂತೆ. ಹಂಗೆ ಇರಬೇಕು ಪ್ರಾಚೀನದಲ್ಲಿ, ಹಂಗೆ ಇರಬೇಕು ಸಂಸಾರದಲ್ಲಿ. ವಸತಿಕಾರನು ವಸತಿ ಕಂಡಂತೆ, ಹೊತ್ತಾರೆದ್ದು ಹೊರಟು ಹೋದಂತೆ. ವಸತಿಕಾರನು ವಸತಿ ಕಂಡಂತೆ, ಹೊತ್ತಾರೆದ್ದು
ಹೊರಟು ಹೋದಂತೆ ಹಂಗೆ ಬರೆದಿತ್ತು ಪ್ರಾಚೀನದಲ್ಲಿ, ಹಾಗೆ ಇರಬೇಕು ಸಂಸಾರದಲ್ಲಿ. ಸಂಸಾರ ಪಾಶವ ನೀನೇ ಬಿಡಿಸಯ್ಯ, ಕಂಸಾರಿ ಪುರಂದರ ವಿಠ್ಠಲರಾಯ. ಸಂಸಾರ ಪಾಶವ ನೀನೇ ಬಿಡಿಸಯ್ಯ, ಕಂಸಾರಿ ಪುರಂದರ ವಿಠ್ಠಲರಾಯ. ಹಂಗೆ ಬರೆದಿತ್ತು ಪ್ರಾಚೀನದಲ್ಲಿ, ಹಾಗೆ ಇರಬೇಕು ಸಂಸಾರದಲ್ಲಿ. जय हरिनाम संकीर्तन की जय, पुरंदरदास की जय, श्रील प्रभुपाद की जय। नमो विष्णुपादाय कृष्णप्रेष्ठाय भूतले श्रीमते जयपताका स्वामिनिति नामिने, नमाचार्यपादाय निताय कृपप्रदायिने, गौरकथा दामदाय नगरग्रामतारिणे। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्ता स्वामिनिति नामिने, नमस्ते सरस्वती देवे गौरवाणी प्रचारिणे, निर्विशेषा शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद, श्री अद्वैत गदाधर श्रीवासादि गौर भक्त वृंदा। हरे कृष्णा कृष्ण कृष्ण हरे हरे, हरे राम 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 हरे हरे। ओम नमो भगवते वासुदेवाय, ओम नमो भगवते वासुदेवाय, ओम नमो भगवते वासुदेवाय। ओम अज्ञानतिमिरन्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मुखाकरोति वाचालं पङ्गुरङ्गायते गिरिं, यत्कृपातमहं वन्दे श्रीगुरो दिनतारिणं, परमानन्दमाधवं श्रीचैतन्य ईश्वरम्। ಜೈ ಹರೇ ಕೃಷ್ಣ. ಸೊ ಈಗ ನಮ್ಮ ಯುದ್ಧ ಭೂಮಿನಲ್ಲಿ ಹೆಜ್ಜೆ ಇಡೋಣವಾ? ಯುದ್ಧ ಭೂಮಿಗೆ ಹೋಗಕ್ ಮುಂಚೆ ಮನೋಭೂಮಿ ಒಳಗಡೆ ಹೋಗಿ ಏನ್ ನಡೀತಿದೆ ಅಂತ ನೋಡ್ಬೇಕಾಗತ್ತೆ. ಹೋದ್ವಾರ ನಾವೆಲ್ಲರೂ ನಮ್ಮ ಅಂತರಂಗ ಯುದ್ಧದ ಬಗ್ಗೆ ಸ್ವಲ್ಪ ಗಮನ ಕೊಟ್ವಿ. ಸೊ ನಂದು ಪವರ್ ಪಾಯಿಂಟ್ ಸ್ವಲ್ಪ ಶೇರ್ ಮಾಡ್ತೀನಿ, ಒಂದು ನಿಮಿಷ. ಓಕೆ. ಸೊ ನಮ್ಮ ಹೃದಯದಲ್ಲಿ ನಡೀತಿರೋ ಒಂದು ಕುರುಕ್ಷೇತ್ರ, ಜೀವನದ ಯುದ್ಧ, ಆಂತರಿಕ ಹೋರಾಟ. ಇವತ್ತು ಪಾರ್ಟ್ 2. ತುಂಬಾ ಧನ್ಯವಾದಗಳು ಎಲ್ಲರಿಗೂ. ಸೊ ಇವತ್ತಿನ ಉಗಾಭೋಗದಲ್ಲಿ ಏನ್ ನೋಡಿದ್ವಿ? ಆ ಉಗಾಭೋಗದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದ್ ತರ ಆಸೆ ಇರತ್ತೆ. ಆ ಆಸೆ ತಕ್ಕಂತೆ ಈ ಜೀವನನ ನಡೆಸ್ತೀವಿ. ಈ ಒಂದು ಜೀವನದ ಚಕ್ರ ಇದೆಯಲ್ಲ, ಅದು ಹೇಗೆ ನಡೆಯುತ್ತೆ ಅಂದ್ರೆ ನಮ್ಮ ಆಸೆಗಳು, ನಮ್ಮ ಇಂಟೆನ್ಷನ್ಸ್, ನಮ್ಮ ಮನೋಭಾವ ತಕ್ಕಂತೆ ಆ ಚಕ್ರ ನಡೆಯುತ್ತೆ. ದಾಸರು ಹೇಳ್ತಾರೆ, ಈ ಮಹಾಭಾರತದ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನಾವು ನೋಡ್ಬೇಕು ಅಂದ್ರೆ ಈ ಮನೋಭೂಮಿನಲ್ಲಿ ನಡೀತಾ ಇರೋ ಒಂದು ಯುದ್ಧದ ಬಗ್ಗೆ ಹೇಳ್ತಾರೆ. ಏನಪ್ಪಾ ಯುದ್ಧದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಶತ್ರು ಅಂದ್ರೆ ಕಿಚ್ಚಿನೊಳಗೆ ಬಿದ್ದ ಕೀಟಕನು ನಾನಯ್ಯ ಅಂತಾರೆ ದಾಸರು. ಕಿಚ್ಚಿನೊಳಗೆ ಬಿದ್ದ ಕೀಟಕನು ನಾನಯ್ಯ, ಅಚ್ಯುತನೆ ಕಾಯೋ ಅನಂತನೆ ತೆಗೆಯೋ, ಗೋವಿಂದ ಹರಿ ಹೊರೆಯೋ. ಪುರಂದರ ವಿಠಲ ನೀ ಕರುಣ ಉಳ್ಳವನು ಕಾಯೋ, ಪುರಂದರ ವಿಠಲ ನೀ ಕರುಣ ಉಳ್ಳವನು ಕಾಯೋ. ನಮ್ಮ ಗುರುಗಳ ಕೃಪೆಯಿಂದ, ಪ್ರಭುಪಾದರ ಒಂದು ಕೃಪೆಯಿಂದ ನಮಗೆ ಈ ಕೃಷ್ಣ ಪ್ರಜ್ಞೆ ಅನ್ನೋದು ಇಂಟ್ರೊಡಕ್ಷನ್ ಸಿಕ್ಕಿದೆ. ಅಂದ್ರೆ ಕೃಷ್ಣ ಗೋವರ್ಧನ ಪರ್ವತನ ಎತ್ತಿ ಹಿಡ್ಕೊಂಡಿದ್ದಾನೆ, ಆದ್ರೆ ಅದ್ರ ಕೆಳಗಡೆ ನಾನು ಹೋಗ್ತೀನಾ ಇಲ್ವಾ ಅನ್ನೋದೇ ನಮ್ಮ ಯುದ್ಧ ಅನ್ನೋದು ಪಾರ್ಟ್ 2 ಇವತ್ತು. ಸೊ ಹೋದ್ವಾರ ನಾವು ನಮ್ಮ ರಾಜ ಹೇಗ್ ಮಾಡ್ತಾ ಇದ್ದಾನೆ ಆ ಯುದ್ಧ ಭೂಮಿನಲ್ಲಿ, ಆ ಮನೋಭೂಮಿ ಅನ್ನೋ ಯುದ್ಧ ಭೂಮಿನಲ್ಲಿ ಆ ರಾಜನ
ಎದ್ದಿದಾನ, ಅವನು ಮಲಗಿದಾನ, ಎಲ್ಲೋ ಸ್ಪೇಸ್ಡ್ ಔಟ್ ಆಗಿ ಎಲ್ಲೆಲ್ಲೋ ಗಮನ ಇಟ್ಟಿದಾನ ಅಂತ ನಾವು ನೋಡಿದ್ವಿ. ಒಂದು ಆಂತರಿಕ ಒಂದು ಪರಿಶೀಲನೆ ಮಾಡ್ಕೊಂಡ್ವಿ, ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಂಡ್ವಿ. ಇವತ್ತು ಒಂದು ಕೆಲವು ಪಾಯಿಂಟ್ಸ್ ಇತ್ತು, ಅದರ ಬಗ್ಗೆ ನಮ್ಮ ದಾಸರು ಹೇಳಿರೋ ಉಗಾಭೋಗಗಳಲ್ಲಿ ನಮ್ಮ ದಾಸರು ಹೇಗೆ ಆ ಒಂದು ಶಾಸ್ತ್ರದಲ್ಲಿ, ಭಾಗವತದಲ್ಲಿ, ಭಾರತದಲ್ಲಿ ಇರೋ ಒಂದು ಸಾರನ ಈ ಕುರುಕ್ಷೇತ್ರ ಅನ್ನೋ ಯುದ್ಧ, ಮನೋಭೂಮಿನಲ್ಲಿ ಅನ್ನೋ ಒಂದು ಯುದ್ಧದಲ್ಲಿ ನಾನು ಹೇಳ್ತೀನಿ ನಿಮ್ಗೆಲ್ಲರಿಗೂ. ನನಗೆ ಯಾವ ಉಗಾಭೋಗಗಳಿಂದ ಪ್ರೇರಣೆ ಬಂದಿದೆ ಈ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ ಅನ್ನೋದನ್ನ ನಾನಿವತ್ತು ನಿಮ್ಮೆಲ್ಲರೊಂದಿಗೂ ಶೇರ್ ಮಾಡ್ತೀನಿ. ಆಕ್ಚುಲಿ ಈ ಪ್ರಾಜೆಕ್ಟ್ನ ಇಂಗ್ಲೀಷಲ್ಲಿ ಕುರುಕ್ಷೇತ್ರ ವಿದಿನ್ ಯು ಅಂತ ಒಂದು ಪ್ರಾಜೆಕ್ಟ್, ಅದು ದೊಡ್ಡ ಪ್ರಾಜೆಕ್ಟ್ ಅದು. ಅದರಲ್ಲಿ ಕೆಲವು ಸ್ಲೈಡ್ಸ್ನ ತಗೊಂಡು ನಾನು ಈ ಕನ್ನಡ ಪ್ರೆಸೆಂಟೇಷನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇ ಮನಸ್ಸಿನ ಮಹಾಭಾರತದಲ್ಲಿ ನಾವು ನೋಡ್ಬೇಕಂದ್ರೆ ಒಂದು ಚಾಪ್ಟರ್ ಅಂತಾನೆ ಹೇಳ್ಬೋದು. ಆ ಚಾಪ್ಟರು, ಆ ಮನಸ್ಸಿನ ಮಹಾಭಾರತದಲ್ಲಿ ಬರೋ ಒಂದು ಚಾಪ್ಟರಲ್ಲಿ ಫ್ರೇಮ್ ವರ್ಕ್ ಅಂತ, ನಮ್ಗೇನು ಗೋಲು, ಆ ಮನಸ್ಸಿನ ಮಹಾಭಾರತದ ಯುದ್ಧ ಹೇಗೆ ಗೆಲ್ಲೋದು, ದಾಸರು ಹೇಳ್ತಾರೆ, ಧ್ವಜವಜ್ರಾಂಕುಶರೇಖಾಂಕಿತವಾದ ಧ್ವಜವಜ್ರಾಂಕುಶರೇಖಾಂಕಿತವಾದ ಭಾಗ್ಯ ನೋಡೋ ತ್ರಿಜನವಂದ್ಯನ ಪಾಡು, ಸುಜನ ಸಂಗವ ಬೇಡು, ಭುಜನ ಮತವ ಬಿಡು, ಸುಡು ದುರ್ಜನ ಸಂಗವ ಬಿಡು ಬಿಡು, ಗಜೇಂದ್ರನಿಗೊಲಿದ ಶ್ರೀಕೃಷ್ಣನ ಸ್ಮರಣೆ ಮಾಡು, ಪುರಂದರ ವಿಠಲರಾಯನ ಬಿಡದೆ ಕೊಂಡಾಡು. ಮಹಾಭಾರತ ಅನ್ನೋ ಆಂತರಿಕ ಯುದ್ಧದಲ್ಲಿ ಭಗವಂತನ ಸ್ಮರಣೆ ಮಾಡೋದು, ಪುರಂದರ ವಿಠಲರಾಯ ಕೃಷ್ಣನ್ನ ಕೊಂಡಾಡೋದು, ಹರಿನಾಮ ಸಂಕೀರ್ತನೆ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಈ ಯುದ್ಧ ಗೆಲ್ಲಬೇಕು ಅಂತಂದ್ರೆ ಈ ನವವಿಧ ಭಕ್ತಿಗಳನ್ನ ನಾವು ಪರಿಪಾಲನೆ ಮಾಡಬೇಕು. ಈ ಇಂಗ್ಲಿಷ್ ಅಲ್ಲಿ ಏನಂತೀವಿ, ಸೆಲ್ಫ್ ಪರ್ಸೆಪ್ಷನ್ ಅಂಡ್ ಐಡಿಯಲೈಸೇಷನ್ ಅಂತೀವಿ. ಆ ಯುದ್ಧದಲ್ಲಿ ಏನೇನಪ್ಪ, ಕೆಲವು ನಿನ್ನೆ ಹೋದ್ವಾರ ನಾವು ಕೆಲವು ಎನಿಮೀಸ್, ಯಾವ್ಯಾವ ಯುದ್ಧದಲ್ಲಿ ಬರೋ ಎನಿಮೀಸ್ ಅಂದ್ರೆ ಹೇಗೆ, ನಾನು ಕನ್ನಡದಲ್ಲಿ ಇವತ್ತು ಸ್ವಲ್ಪ ಐ ನೀಡ್ ಲಿಟಲ್ ಹೆಲ್ಪ್ ವಿತ್ ಸರ್ಟನ್ ಟೆಕ್ನಿಕಲ್ ಟರ್ಮ್ಸ್. ಇವತ್ತು ಎನಿಮೀಸ್ ಅಂದ್ರೆ ಶತ್ರುಗಳು. ಆ ಶತ್ರುಗಳು ಅನ್ನೋದು ಸತ್ಯಯುಗದಲ್ಲಿ ಬೇರೆ ಬೇರೆ ಬ್ರಹ್ಮಾಂಡದಲ್ಲಿದ್ರಂತೆ ಶತ್ರುಗಳು. ಅದೇ ಕಲಿಯುಗದಲ್ಲಿ ಒಬ್ಬ ಮನಸ್ಸಿನ ಒಳಗಡೆನೆ, ಆ ಮನೋಭೂಮಿನಲ್ಲೇನೆ ಶತ್ರು ಮತ್ತೆ ಮಿತ್ರ. ನಮ್ಮ ಸೇನೆ ನಾವಿವಾಗ ಗೋಪಿ ಸೇನೆ ಅಂತ ನಿಮ್ ಗ್ರೂಪ್ ಹೆಸರು. ಆ ಗೋಪಿ ಸೇನೆಯಲ್ಲಿ ನಾವು ಒಟ್ಟಿಗೆ ಬಂದು ಸಾಧು ಸಂಘದಲ್ಲಿ ಆ ಒಂದು ಸೆಲ್ಫ್ ಪರ್ಸೆಪ್ಷನ್ ಅನ್ನೋದನ್ನ, ಅನಿಯಮಿತ ಸ್ವಾತಂತ್ರ್ಯದ ಬಯಕೆ. ಓಕೆ, ದಿಸ್ ಇಸ್ ನಾಟ್ ಸೆಲ್ಫ್ ಪರ್ಸೆಪ್ಷನ್, ದಿಸ್ ಇಸ್ ಅನ್ಲಿಮಿಟೆಡ್ ಡಿಸೈರ್ ಫಾರ್ ಫ್ರೀಡಮ್ ಅಂತ. ಅಂದ್ರೆ ಲಿಮಿಟೇ ಇಲ್ಲದೆ ಆ ಒಂದು ಫ್ರೀಡಮ್ ಬೇಕು ಅನ್ನೋದೇ ನಮ್ಮ ಆಂತರಿಕದಲ್ಲಿ ನಡೀತಾ ಇರೋ ಯುದ್ಧದ ಒಂದು ಶತ್ರು ಅಂದ್ರೆ ನನಗೆ ಫ್ರೀಡಮ್ ಬೇಕು, ನನಗೆ ಗುರು ಸಾಧು ಶಾಸ್ತ್ರದಲ್ಲಿ ಹೇಳಿರೋದನ್ನ ಮಾಡಕ್ ನನಗೆ ಮನಸ್ಸಿಲ್ಲ, ನನಗೆ ಹೇಗ್ ಮನಸ್ಸಿದೆಯೋ ನನಗೆ ಹಾಗೆ ಮಾಡ್ಬೇಕು ಅಂತ ಅನ್ನೋ ಒಂದು ಎಕ್ಸಾಂಪಲ್ಗೆ ದುರ್ಯೋಧನ ಬೆಸ್ಟ್ ಎಕ್ಸಾಂಪಲ್. ಆ ಒಂದು ಎಂಥ ಅವನಿಗೆ ಸ್ವತಂತ್ರ ಬೇಕಾಗಿತ್ತು ಅಂತಂದ್ರೆ, ಮಹಾಭಾರತದಲ್ಲಿ ಹೇಳ್ತಾರೆ, ಇಡೀ ಬ್ರಹ್ಮಾಂಡದಲ್ಲಿರೋ ಎಲ್ಲಾ ಸೌಕರ್ಯಗಳು, ಎಲ್ಲಾ ವೆಲ್ತ್, ಎಲ್ಲಾ ಪ್ರಾಸ್ಪೆರಿಟಿ, ವೆಲ್ತ್, ಎಲ್ಲಾ ಹೆಂಗಸರು, ಎಲ್ಲಾ ಇರೋ ದುಡ್ಡು ಕಾಸು ಎಲ್ಲಾ ದುರ್ಯೋಧನ ಹತ್ರ ಇದ್ರೂನು ಅವನಿಗೆ ನೆಮ್ಮದಿ ಇರ್ಲಿಲ್ವಂತೆ. ಯಾಕೆ? ಅದೇ ಅವಂಗ ಒಂದು ಅಸಮಾಧಾನ. ನಾನು ನನ್ನದು ಎಂಬ ನರಕದಲ್ಲಿ ಬಿದ್ಬಿಟ್ಟಿದ್ದ ಅವನು. ದಾಸರು ಹೇಳ್ತಾರೆ, ನಾನು ನನ್ನದು ಎನ್ನೋದು ಒಂದು ನರಕ ಅಂತೆ. ಆ ನರಕದಲ್ಲಿ ನರಳ್ತಾ ಇದ್ದ ದುರ್ಯೋಧನ, ಆದ್ರೆ ಹೊರಗಿಂದ ಬೇರೆಯವ್ರಿಗೆಲ್ಲ ತೊಂದರೆ ಕೊಡ್ತಾ ಇದ್ದ. ಇವತ್ತಿನ ಈ ಪ್ರೆಸೆಂಟೇಷನ್ ಅಲ್ಲಿ 2 ಪಾರ್ಟ್ ಇದೆ. ಒಂದು ಪಾರ್ಟ್ ಏನಂದ್ರೆ, ನಾವಿವಾಗ ದುರ್ಯೋಧನನ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ಏನಪ್ಪಾ
ಅಡ್ವಾಂಟೇಜ್ ಅಂದ್ರೆ ದುರ್ಯೋಧನನ ಬಗ್ಗೆ ಎಷ್ಟು ಎಷ್ಟು ಅರ್ಥ ಮಾಡ್ಕೋತೀವೋ ನಮ್ಮ ಮನಸ್ಸಿನಲ್ಲಿರೋ ಅನರ್ಥಗಳನ್ನೂ ನಾವು ಇಮ್ಮಿಡಿಯೇಟ್ ಆಗಿ ಡಿಟೆಕ್ಟ್ ಮಾಡ್ಬೋದು. ಅದಲ್ಲದೆ ನಮ್ಮ ಜೀವನದಲ್ಲೂ ಕೆಲವರು ಬರ್ತಾರೆ, ಕೆಲವರು ಸಂಘಗಳು ಸರಿ ಇರಲ್ಲ, ಅಥವಾ ಒಂದೊಂದ್ಸರ್ತಿ ನಮ್ಮ ಫ್ಯಾಮಿಲಿನಲ್ಲೇ ಕೆಲವ್ರಿಗೆ ಈ ರೋಗ ಇರುತ್ತೆ. ಯಾವ ರೋಗ? ನಾನು ನನ್ನದು ಎಂಬ ಈ ನರಕದಲ್ಲಿ ಬಿದ್ದಿರೋ ಒಂದು ರೋಗ ಇರುತ್ತೆ, ಭವ ರೋಗ ಇರುತ್ತೆ, ಅನಿಯಮಿತ ಸ್ವತಂತ್ರ ಬೇಕು ಅನ್ನೋ ಒಂದು ರೋಗ ಇರುತ್ತೆ. ಅದರಿಂದ ಅವ್ರು ಬೇರೆಯವ್ರಿಗೆಲ್ಲ ತೊಂದರೆ ಕೊಡ್ತಾರೆ. ಈಗ ದುರ್ಯೋಧನನ್ಗೆ ಅವನಿಗಿರೋ ರೋಗದ ಬಗ್ಗೆ ಅವನಿಗೆ ಗಮನ ಇರಲಿಲ್ಲ, ಅವನಿಗೆ ಗೊತ್ತಿರಲಿಲ್ಲ ನನಗೆ ಈ ರೋಗ ಇದೆ ಅಂತ. ಹಾಗೆ ನಾವು ಎಷ್ಟೋ ಸರ್ತಿ ಆಂಬಿಷನ್ ಅಂತೀವಿ, ಅದೇ ನಾನು ಇದನ್ನ ಅಚೀವ್ ಮಾಡಬೇಕು, ಆಂಬಿಷನ್ ಅನ್ನೋದೇ ಒಂದು ನರಕ. ಆದ್ರೆ ನಮ್ಗೆ ಒಂದೊಂದ್ಸರ್ತಿ ಅದನ್ನ ನಾವು ರೆಕಗ್ನೈಸ್ ಮಾಡಿರಲ್ಲ, ಅದನ್ನ ನಾವು ಒಪ್ಕೊಳ್ಳೋಕೆ ರೆಡಿ ಇರಲ್ಲ, ಅಕ್ಸೆಪ್ಟೆನ್ಸ್ ಇರಲ್ಲ ನಮ್ಗೆ. ಅದರಿಂದ ಈ ತರ ದುರ್ಯೋಧನನ ಮೆಂಟಾಲಿಟಿ ಇರುತ್ತೆ ಮನಸ್ಸಿನಲ್ಲಿ. ಆ ಕಲಿಯುಗದಲ್ಲಿ ಬರೋ ಮಂದ ಸುಮಂದ ಮತೆಯೋ ಅನ್ನೋದ್ರಿಂದ ನನ್ಗೆ ಸ್ವಾತಂತ್ರ್ಯ ಬೇಕು, ನನ್ಗೆ ಇಷ್ಟ ಬರೋ ತರ ನಾನು ಮಾಡ್ಬೇಕು ಅನ್ನೋದಿರುತ್ತೆ. ಈಗ ಆ ಸ್ವತಂತ್ರ ಅನ್ನೋದು ಬರೀ ಎಕ್ಸ್ಟರ್ನಲ್ ಅಲ್ಲ. ನಾವು ಇವಾಗ ಭಾರತದಲ್ಲಿ ಇದೀವಿ, ಕರ್ನಾಟಕದಲ್ಲಿ ಇದ್ದೀವಿ, ಅಥವಾ ಮಾಯಾಪುರ ಅಥವಾ ಪೂರಿ ಎಲ್ಲಿರ್ತೀವಿ, ಆ ಒಂದು ಲಾ ಅಂಡ್ ಆರ್ಡರ್ನ ಫಾಲೋ ಮಾಡ್ತೀವಿ. ಅದೇನ್ ತೊಂದರೆ ಇಲ್ಲ. ಅದೇ ಆ ಭಾವನಾತ್ಮಕ ಸ್ವತಂತ್ರತೆ, ಎಮೋಷನಲ್ ಫ್ರೀಡಮ್ ಅನ್ನೋದಕ್ಕೋಸ್ಕರನೇ ಇಡೀ ಮಹಾಭಾರತ ಪಾಂಡವರು ಕೌರವರು ಹೋರಾಡಿದ್ದು, ಆ ವಿರೋಧಗಳು, ಆ ಸಂವಾದಗಳು, ಅರ್ಜುನನ ಮನಸ್ಸಿನ ಬರೋ ಒಂದು ಸಹಾನುಭೂತಿಯಿಂದ ಆಗಿದ್ದು ಭಾಗವದ್ಗೀತೆ ಎಲ್ಲಾನು ಒಟ್ಟಿಗೆ ನಾವು ಸೇರಿಸಿದ್ರೆ ಎಲ್ಲಾನು ಎಲ್ಲ ಆಂಗಲ್ ಇಂದ ನೋಡಿದ್ರೆ ನಾವು ಇಮೋಷನಲ್ ಅವೇರ್ನೆಸ್ ಅಂದ್ರೆ ಕನ್ನಡದಲ್ಲಿ ಏನಂತ ಹೇಳ್ಬೋದು? ಭಾವನಾತ್ಮಕ ಅರಿವು ಅಂತ ಹೇಳ್ಬೋದಾ? ಇಫ್ ಎನಿಬಡಿ ಯಾರಾದ್ರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಬರೀರಿ. ನಾನು ಕನ್ನಡ ಕರೆಕ್ಟಾಗಿ ಪದ ಉಪಯೋಗಿಸಕ್ಕೆ ಹೆಲ್ಪ್ ಆಗುತ್ತೆ, ಎಲ್ಲರಿಗೂ ಅರ್ಥ ಮಾಡ್ಕೊಳಕ್ಕೆ. ಓಕೆ, ಈಗ ಅರ್ಜುನಂದು ಮತ್ತೆ ದುರ್ಯೋಧನನ ಇಬ್ಬರನ್ನ ಮೆಂಟಾಲಿಟಿನ ಪಕ್ಕದಲ್ಲಿ ಇಟ್ಟು ನೋಡಿದ್ರೆ ಏನು? ಈಗ ಅರ್ಜುನ ಅಂದ್ರೆ ಯಶಸ್ಸು, ಅವನು ಬರೀ ಕೌಶಲ್ಯತೆ ಬಂದು ಎಕ್ಸ್ಟರ್ನಲ್ ಮಾತ್ರ ಅಲ್ಲ, ಅವನು ಬಿಲ್ಲು ಬಾಣನ ಎಷ್ಟು ಚೆನ್ನಾಗಿ ನಡೆಸ್ತಿದ್ದ ಅನ್ನೋದು ಮಾತ್ರ ಅಲ್ಲ. ಅರ್ಜುನ ಅನ್ನೋ ಯಾಕೆ ಯಶಸ್ಸು? ಆಂತರಿಕ ಮತ್ತು ಬಹಿರಂಗ ಎರಡು ತರದಿಂದನೂ ಅರ್ಜುನನಿಗೆ ಯಶಸ್ಸಿತ್ತು. ಯಾರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೋ, ಆ ತೃಪ್ತಿ ಅನ್ನೋದಿರುತ್ತೋ, ಕೃತಜ್ಞತೆ ಅನ್ನೋದಿರುತ್ತೋ, ಅವನಿಗೆ ಅಷ್ಟೊಂದು ಆಂಬಿಷನ್ ಇರಲ್ಲ. ಈ ತರ ನನಗೆ ಅನ್ಲಿಮಿಟೆಡ್ ಫ್ರೀಡಮ್ ಬೇಕು ಆ ತರ ಒಂದು ಬಯಕೆ ಇರಲ್ಲ. ಅದೇ ದುರ್ಯೋಧನನಿಗೆ ಅದಿತ್ತು. ಸೊ ನಮ್ಮ ಜೀವನದಲ್ಲೂ ನಾವು ಆ ಯುದ್ಧದಲ್ಲಿ ನಾವು ನೋಡ್ಕೋಬಹುದು, ಯಾವ ತರ ನನ್ ದಿನಾಗ್ಲೂ ಬೆಳಗ್ಗೆ ಎದ್ದು ನನ್ಗೆ ಇದು ಮಾಡ್ಬೇಕು ಅದು ಮಾಡ್ಬೇಕು ಅನ್ನೋದು ಮುಂಚೆ ಬರುತ್ತಾ, ಅಂದ್ರೆ ದುರ್ಯೋಧನ ಬರತ್ಸನ ಮುಂಚೆ, ಅಥವಾ ಅರ್ಜುನನ್ಗೆ ಇದ್ದಿದ್ದ ಒಂದು ಇಮೋಷನಲ್ ಮೆಚ್ಯೂರಿಟಿ, ಅಂದ್ರೆ ಮಾನಸಿಕ ಒಂದು ಸಂತೋಲನ ಅಂತಾನೂ ಹೇಳ್ಬೋದು. ಮೆಚ್ಯೂರಿಟಿ ಅಂದ್ರೆ ಅರ್ಥ ಆಗತ್ತೆ ಎಲ್ಲರಿಗೂ ಅಲ್ವಾ? ಸೊ ಮೆಚ್ಯೂರಿಟಿ ಇತ್ತು ಆ ಅರ್ಜುನನಲ್ಲಿ, ಅದೇ ದುರ್ಯೋಧನನಲ್ಲಿ ಇರ್ಲಿಲ್ಲ. ಸೊ ಆ ಸ್ವತಂತ್ರತೆ ಅಂದ್ರೆ ಏನು ಅಂತ ಇವತ್ತು ಸ್ವಲ್ಪ ನೋಡೋಣ. ಅದಕ್ಕೆ ಮುಂಚೆ ಒಂದು 2-3 ಪಾಯಿಂಟ್ ಹೇಳ್ತೀನಿ. ನಾನು ಇಂಗ್ಲಿಷಲ್ಲಿ ಹೇಳ್ಬಿಟ್ಟು ಅದನ್ನ ಟ್ರಾನ್ಸ್ಲೇಟ್ ಮಾಡಕ್ ಟ್ರೈ ಮಾಡ್ತೀನಿ ಕನ್ನಡದಲ್ಲಿ. ಈಗ ಪಾಂಡವಸ್ ಅಂಡ್ ಕೌರವಸ್, ದೇರ್ ವಾಸ್ ಅ ವೆರಿ ಡೀಪ್ ಇಮೋಷನಲ್ ಕಾಂಪ್ಲೆಕ್ಸಿಟಿ. ಅಂದ್ರೆ ಪಾಂಡವರು ಕೌರವರು ಅಂದ್ರೆ ಬರೀ ಏನೋ ಒಂದು 30-40 ಸೈಟ್ ಇದೆಯಪ್ಪ, ಆ ಸೈಟ್ನಲ್ಲಿ ನಂದ್ಯಾವುದು ನಿಮ್ದ್ಯಾವುದು ಅಂತ ಹೋರಾಡಿದ್ರು ಅಂತ ಬರೀ ಅಷ್ಟೇ ಅಲ್ಲ. ಆದ್ರೆ ಹಿಂದಿನ ಒಂದು ಭಾವನಾತ್ಮಕ ಆಂತರಿಕ ಆತ್ಮಬಲ, ಮನೋಬಲ ಎಲ್ಲ ಒಂದು ಕಂಬೈನ್ ಮಾಡಿ ನೋಡಿದ್ರೆ ತುಂಬಾ ಒಂದು ಕಾಂಪ್ಲೆಕ್ಸ್ ಆಗಿತ್ತು ಆ ಸಿಚುವೇಶನ್. ನಮ್ಮ ಮನೆಗಳಲ್ಲಿ ಇವಾಗ ಕೆಲವೊಂದು ಮೂಢನಂಬಿಕೆ ಇದೆ. ಮಹಾಭಾರತ ಎಲ್ಲ ಮನೆಯಲ್ಲಿ ಇಟ್ಕೋಬಾರ್ದು ಅಂತಾರೆ ಕೆಲವರು. ಅಯ್ಯೋ ಮಹಾಭಾರತ ಮನೆಯಲ್ಲಿ ಇಟ್ಕೊಂಡ್ರೆ ಯುದ್ಧಗಳಾಗತ್ತೆ, ಜಗಳ ಆಗತ್ತೆ. ಅಯ್ಯೋ ಯುದ್ಧ ಜಗಳ ಅದು ಹೊರಗಿನ ಜಗಳ ಅಲ್ಲ ರೀ, ಮೊದಲಾಗಿ ನಡೀತಾ ಇರೋದು ಮಾನಸಿಕ ಜಗಳ ಅದು. ಸೊ ಮಹಾಭಾರತ, ಭಗವದ್ಗೀತೆ, ಕೆಲವ್ರು ಹೇಳ್ತಾರೆ ನರಸಿಂಹದೇವ್ರ ಫೋಟೋ ಎಲ್ಲ ಮನೆಯಲ್ಲಿ ಇಟ್ಕೋಬಾರ್ದು, ಏನೇನೋ ಒಂದು ಕೆಲವು ಮೂಢನಂಬಿಕೆಗಳು. ಏನಂದ್ರೆ ಹಳೆ ಕಾಲದಲ್ಲಿ ಪುಸ್ತಕ ಇಟ್ಕೊಳ್ಳೋರು. ಈಗ ಮಹಾಭಾರತದ ಪುಸ್ತಕ ಆಗ್ಲಿ, ಭಗವದ್ಗೀತೆ ಪುಸ್ತಕ ಆಗ್ಲಿ ಇರೋದು ಎಲ್ಲಾರ ಮನೆಯಲ್ಲೂ, ತುಂಬಾ ಜನದ ಮನೆಯಲ್ಲಿ ಇಟ್ಕೊಳ್ಳೋರು. ಅದಕ್ಕೆ ಅರಿಶಿನ ಏನು, ಕುಂಕುಮ ಏನು, ಗಂಧ ಏನು ಅದಕ್ಕೆ ಹಚ್ಚಿ ಅದ್ರ ಕವರ್ ಎಲ್ಲ ಕಿತ್ತೋಗ್ಬಿಟ್ಟಿರುತ್ತೆ. ಆದ್ರೆ ಅದ್ರೊಳಗಿರೋ ಏನ್ ಸಾರ, ಅದರ ಎಸೆನ್ಸ್ ಏನು ಅಂತ ತಿಳ್ಕೋಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಆಗ್ಲಿ, ಅದನ್ನ ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲ ಆಗ್ಲಿ, ಅಥವಾ ಒಂದು ಆತ್ಮಕ್ಕೆ ಇರೋ ಒಂದು ಕ್ಯೂರಿಯಾಸಿಟಿನ ನಾವು ಸೈಡಲ್ಲಿ ಇಟ್ಬಿಟ್ಟು ಬರೀ ಒಂದು ನಾವು ಭಾಗವತ ಆಗ್ಲಿ, ಭಾರತ ಆಗ್ಲಿ, ಮಹಾಭಾರತ ಆಗ್ಲಿ, ಭಗವದ್ಗೀತೆನ ಆಗ್ಲಿ
ಸುಮ್ಮನೆ ನಮಸ್ಕಾರ ಮಾಡೋದು, ನಮಸ್ಕಾರ ಮಾಡ್ಬಿಡೋದು. ಇವಾಗ ಎಷ್ಟೋ ಜನ ನಾವು ತಿರುಪತಿ ದರ್ಶನಕ್ಕೆ ಹೋಗ್ತೀವಿ, ರಾಧಮಾಧವ ದರ್ಶನಕ್ಕೆ ಹೋಗ್ತೀವಿ, ಮಾಯಾಪುರಕ್ಕೆ, ಜಗನ್ನಾಥ ನೋಡಕ್ ಊರಿಗೆ ಬರ್ತೀವಿ. ಜಗನ್ನಾಥ್ ಮುಂದೆ ನಿಂತಿರ್ತಾರೆ, ಮುಂದೆ ದೇವ್ರಿದಾನೆ, ಕಣ್ಮುಚ್ಕೊಂಡ್ಬಿಡ್ತಾರೆ ಜನಗಳು. ಕಣ್ಮುಚ್ಕೊಂಡು ಏನೋ ಪ್ರಾರ್ಥನೆ ಮಾಡ್ತಿರ್ತಾರೆ. ಆದ್ರೆ ಭಗವಂತನ ಕಣ್ಣಾರ ನೋಡಿ ಆ ಕಮಲ ನಯನ, ಭಗವಂತನಿಗಿರೋ ಆ ಕಮಲ ನಯನ ನಮಗೆ ಭಗವಂತ ಕೊಟ್ಟಿರೋ ಈ ಕಣ್ಣುಗಳಿಂದ ನೋಡಲ್ಲ. ಅದೇ ತರ ನಾವು ಪುಸ್ತಕಗಳು ನಮ್ಮ ಮನೆಯಲ್ಲಿ ಇರ್ಬೋದು, ಪ್ರವಚನಗಳು ನಾವು ಕೇಳ್ತಾ ಇರ್ಬೋದು. ಅದೇ ಆ ಪ್ರವಚನ ನಮ್ಮ ಮನಸ್ಸೊಳಗಡೆ ಎಷ್ಟು ಪ್ರಭಾವ ಬೀರಿದೆ, ಅದನ್ನ ನಾವು ಜೀವನದಲ್ಲಿ ಹೇಗೆ ಅಳವಡಿಸ್ಕೊತಾ ಇದೀವಿ, ಆ ನಮ್ಮ ಯುದ್ಧ ಭೂಮಿನ ನಾವು ನೋಡಿ ಹೇಗೆ ನಾವು ಅದನ್ನ ನಮ್ಮ ಇಚ್ಛೆಗಳನ್ನ, ನಮ್ಮ ಮನಸ್ಸಿನ ಆಸೆಗಳನ್ನ, ನಮ್ಮ ಮನಸ್ಸಿನ ಕ್ರೋಧ ಕಾಮ ಆಗಿರೋ ಅನರ್ಥಗಳನ್ನ ನಾವು ಹೇಗೆ ಅದನ್ನ ನ್ಯಾವಿಗೇಟ್ ಮಾಡ್ತಾ ಇದ್ದೀವಿ ಅಂತ ನೋಡೋದೇ ಆಂತರಿಕ ಮಹಾಭಾರತ. ಈಗ ಅರ್ಜುನನ್ನ ನೋಡಿದ್ರೆ, ಅರ್ಜುನನ್ ಹೇಳಿದ್ನಲ್ಲ, ಅವ್ನು ಬರೀ ಒಂದು ಎಕ್ಸ್ಟರ್ನಲಿ ಸ್ಕಿಲ್ಸ್ ಕೌಶಲ್ಯ ಅನ್ಬೋದು, ಸ್ಕಿಲ್ಸ್ ಅನ್ನೋದು ಬರೀ ಒಂದು ಎಕ್ಸ್ಟರ್ನಲ್ ಸ್ಕಿಲ್ಸ್ ಮಾತ್ರ ಅಲ್ಲ. ಯಾವುದೇ ಒಂದು ಸಿಚುವೇಶನ್, ಇವಾಗ ಅಂಗರಪರ್ಣ ಅಂತ ಒಂದು ಮಹಾಭಾರತದಲ್ಲಿ ಒಂದು ಚಾಪ್ಟರ್ ಬರುತ್ತೆ. ಅರ್ಜುನ ಅವ್ನು ಬರೀ ಹೋಗ್ಬಿಟ್ಟು ದುರ್ಯೋಧನ ಬಂದ್ ಹೇಳಿದ್ನಲ್ಲ, ಎಲ್ಲ ಈ ಭೀಷ್ಮ ದ್ರೋಣ ಪ್ರಮುಖತಃ ಇವರೆಲ್ಲ ಬಂದಿದ್ದಾರೆ, ನನ್ಗೋಸ್ಕರ ಜೀವನ ತ್ಯಾಗ ಮಾಡಕ್ ಬಂದಿದ್ದಾರೆ ಅಂತ ಹೇಳಿದ್ ದುರ್ಯೋಧನ ಒಂದ್ ಕಡೆ. ಆದ್ರೆ ಅರ್ಜುನ ಹೇಗಪ್ಪ ಅಂದ್ರೆ ಅವ್ನು ಎಷ್ಟು ಡಿಪ್ಲೊಮಸಿ, ಬರೀ ದ್ವಂದ್ವಕ್ಕೆ ಇಳಿಲಿಲ್ವಂತೆ. ಅವನು ಕೂತ್ಕೊಂಡು ಚರ್ಚೆ ಮಾಡಿದ್ನಂತೆ, ಹೇಗ್ ಸಹಕಾರ ಮಾಡ್ಬೋದು ಅಂತ ನೋಡಿದ್ನಂತೆ. ಸೊ ಆತರ ಬರೀ ಯುದ್ಧ ಮಾಡ್ಬಿಡೋದಲ್ಲ. ಕೆಲವ್ರಿಗೆ ಇರ್ತಾರೆ, ನಾವಿರ್ತೀವಿ ಒಂದೊಂದ್ಸರ್ತಿ ನಮ್ಮ ಮನಸ್ಸಲ್ಲಿ ಹೋಗಿ ಜಗಳ ಆಡ್ಬಿಡ್ಬೇಕು, ಅದು ಯುದ್ಧ ಅಲ್ಲ. ನಿಜವಾದ ಯುದ್ಧ ಅನ್ನೋದು ಆ ಮನಸ್ಸಿನ ಒಳಗಡೆ ನಡೆಯೋ ಡೈಲಮಾಸ್. ಆ ಡೈಲಮಾಸ್ನ ಯಾವಾಗ ಯಾವ್ದಕ್ ಯುದ್ಧ ಮಾಡ್ಬೇಕು, ಯಾವ್ದಕ್ ಸುಮ್ಮನೆ ಇರ್ಬೇಕು, ಯಾವಾಗ ಮಾತಾಡ್ಬೇಕು, ಯಾವಾಗ ನಾವು ಡೈಲಾಗ್ ಅಂದ್ರೆ ಸಂವಾದ, ಯಾರ ಜೊತೆಗೆ ಯಾವ ತರ ಮಾತಾಡ್ಬೇಕು ಎಲ್ಲಾನು ನೋಡೋದು. ಅದನ್ನೇ ಕುಶಲತೆ ಅನ್ನೋ ಬುದ್ಧಿವಂತಿಕೆ, ಅದಕ್ಕೆ ನಾವು ಪ್ರಾಮುಖ್ಯತೆನೂ ಕೊಡ್ಬೇಕಾಗತ್ತೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಚೂಸ್ ಯುವರ್ ಬ್ಯಾಟಲ್ಸ್ ಅಂತೀವಿ. ಅಂದ್ರೆ ಯಾವ್ದು ಎಲ್ಲ ಬಂದಿದ್ ಯುದ್ಧಕ್ಕೆಲ್ಲ ಹೋಗಿ ಇಳಿಬೇಡಿ. ಕರೆಕ್ಟಾಗಿ ಯಾವ ಯುದ್ಧನ ನಾವು ನಿಜವಾಗ್ಲೂ ತಗೊಂಡು, ಯಾವ್ದು ನಮ್ ಯುದ್ಧ, ಅದೇ ಹೇಳಿದ್ನಲ್ಲ, ನಮ್ ದಾಸರು ಏನ್ ಹೇಳ್ತಾರೆ, ಯುದ್ಧ ನಮ್ ನಿಜವಾದ ಯುದ್ಧ ಯಾವುದು, ಭಗವಂತನ ಸ್ಮರಣೆ ಮಾಡೋದು. ನಮ್ ನಿಜವಾದ ಯುದ್ಧ ಯಾವುದು, ಕೋಟಿ ಜನ್ಮಕ್ಕೆ ನಿನ್ನ ನಾಮವೊಂದೇ ಸಾಕು, ದಾಟಿಸುವುದು ಭವಸಾಗರವ ಅನ್ನೋದು ನಮ್ ನಿಜವಾದ ಯುದ್ಧ. ಓಕೆ, ನೆಕ್ಸ್ಟ್ ಸ್ಲೈಡ್. ನಾನು ಅವಾಗ್ಲೇ ಹೇಳ್ದೆ, ದುರ್ಯೋಧನನ ಪಾತ್ರನ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ನಿಜವಾದ ರಿಯಲ್ ದಿನನಿತ್ಯದ ಜೀವನದಲ್ಲಿ ನಾವ್ ಹೇಗ್ ನಡ್ಕೋತಾ ಇದೀವಿ, ನಮ್ಮ ಮನಸ್ಸಿನ ಸ್ಥಿತಿ ಹೇಗಿದೆ, ಬೇರೆಯವರು ಹೇಗ್ ನಡ್ಕೋತಾ ಇದ್ದಾರೆ, ಬರೀ ಅವನ್ ದುರ್ಯೋಧನ ಅಂತ ಹೇಳೋದಕ್ಕಲ್ಲ. ಆದ್ರೆ ಒಂದೊಂದ್ಸರ್ತಿ ಹುಷಾರಾಗಿರ್ಬೇಕಾಗತ್ತೆ. ಇವ್ರ ಮನಸ್ಸಿನಲ್ಲಿ ಈ ತರ ಎಲ್ಲ ಇರೋದ್ರಿಂದ ಸ್ವಲ್ಪ ದೂರ ಇರ್ಬೇಕಾಗತ್ತೆ, ಸಾಧು ಸಂಘ ಮಾಡ್ಬೇಕಾಗತ್ತೆ. ಒಬ್ಬ ಮನುಷ್ಯನಲ್ಲೇ ಸಾಧುನು ಇರ್ತಾನೆ, ಅಸಾಧುನು ಇರ್ತಾನೆ, ಅರ್ಜುನನು ಇರ್ತಾನೆ, ದುರ್ಯೋಧನನು ಇರ್ತಾನೆ. ಅಂದ್ರೆ ನಮ್ಗೆ ಒಂದೇ ಒಂದ್ ಗುರಿ. ಏನ್ ನಮ್ ಗುರಿ? ತಂದೆ ನೀ ತಂದೆ ನಾ ಬಂದೆ, ಕೃಷ್ಣ ನೀನೇಪ್ಪ ನನ್ ತಂದೆ, ನನ್ ಕಾಮದಲ್ಲಿದ್ರು ನೀನೇ ನನ್ ತಂದೆ, ಬೇರೆಯವ್ರಿಗೂ ಕಾಮಕ್ರೋಧ ಇರ್ಬೋದು, ಅದ್ರಿಂದ ನನ್ಗೆ ಅದೆಲ್ಲ ಸಹನೆ ಮಾಡ್ಕೊಳ್ಳೋ ಒಂದ್ ಶಕ್ತಿ ಕೊಡಪ್ಪ, ಬುದ್ಧಿ ಕೊಡಪ್ಪ ಅಂತ ನಾವು ಭಗವಂತನ ಬೇಡ್ಕೊಂಡು. ಇನ್ನೊಂದ್ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ದಾಸರು ಹೇಳ್ತಾರೆ, ನಮ್ಗೊಂದೇ ಅಂತೆ ದಾರಿ. ಈಗ ದುರ್ಯೋಧನ ಏನ್ ಮಾಡ್ದ, ಅವನ ಹತ್ರ ಇರೋ ಎಲ್ಲಾ ಕೌಶಲತೆ ಆಗ್ಲಿ, ಎಲ್ಲಾ ಇನ್ಫ್ಲೂಯೆನ್ಸು, ದ್ರೋಣ ಭೀಷ್ಮ ಎಲ್ಲಾರ್ದು ಸಹಾಯ ತಗೊಂಡು ಅವನ್ ನರಕದೊಳಗಡೆ ಬಿದ್ದಿರ್ದಾನಲ್ಲ, ನಾನು ನನ್ನದು ಅನ್ನೋ ನರಕದಲ್ಲೇ, ಅದ್ರೊಳಗಡೆನೆ ಒಂಥರ ನಾಯಿ ಪಾಡು ಅಂತಾರೆ ದಾಸರು. ಒಂದ್ ಹಾಡಲ್ಲಿ ಹೇಳ್ತಾರೆ, ನಾಯಿ ಕುನ್ನಿಗಳಂತೆ ಪರರ ಪೀಡಿಸುತ್ತಾ ಹೋಗಿ ಕಾಯಲಾರೇನೋ ಕೃಷ್ಣ ಕಂಡವರ ಬಾಗಿಲನು, ನಾಯಿ ಕುನ್ನಿಗಳಂತೆ ಪರರ ಪೀಡಿಸುತ್ತಾ ಅಂತ. ದುರ್ಯೋಧನಂದ್ ಏನಪ್ಪಾ ಅಂದ್ರೆ ಒಂದು ನಾಯಿ ಪಾಡಾಗಿತ್ತು. ಎಲ್ಲಿ ಅವನಿಗೆ ಸಂತೋಷನೇ ಇಲ್ಲ, ಅವನಿಗೆ ಸುಖನೇ ಇಲ್ಲ. ಯಾವಾಗ್ಲೂ ನಮ್ ಜೀವನದಲ್ಲಿ ನಮ್ ದುರ್ಯೋಧನ ಇರ್ತಾನ, ನಮ್ಮ ಮನಸ್ಸಿನೊಳಗಡೆ ದುರ್ಯೋಧನ. ಅವನ್ಗೆ ಇದು ಸಾಕಾಗಲ್ಲ, ಅದು ಸಾಕಾಗಲ್ಲ, ಇದಿದ್ರೆ ಇದಕ್ಕಿನ್ನ ಜಾಸ್ತಿ ಬೇಕು. ಏನದು ಒಂದು ದಾಸರು ಇನ್ನೊಂದು ಹಾಡಿದೆ ಅದ್ರ ಬಗ್ಗೆ, ಇಷ್ಟಿದ್ದರೆ ಅಷ್ಟು ಬೇಕು, ಅಷ್ಟಿದ್ದರೆ ಇನ್ ಮತ್ತಷ್ಟು ಬೇಕು ಅನ್ನೋ ಒಂದು ದುರ್ಯೋಧನ ಅನ್ನೋ ಮೆಂಟಾಲಿಟಿ ಅವನ್ಗೆ. ಅದೇ ದಾಸರು ಹೇಳ್ತಾರೆ,
ನನಗೇನು ಅರ್ಜುನ ಏನ್ ಹೇಳ್ದ, ನಿನ್ನನ್ನೇ ಪಾಡುವೆ, ನಿನ್ನನ್ನೇ ಪೊಗಳುವೆ, ನಿನ್ನನ್ನೇ ಬೇಡಿ ಬೇಸರಿಸುವೆ, ನಿನ್ನ ಕಾಲನ್ನು ಪಿಡಿವೆ, ನಿನ್ನ ಹಾರೈಸುವೆ, ನಿನ್ನ ತೊಂಡರಿಗೆ ಕೈಗೊಡುವೆ, ನಿನ್ನಂತೆ ಸಾಕಬಲ್ಲವರುಂಟೆ ದೇವಾ, ನಿನ್ನಂತೆ ಸಾಕಬಲ್ಲವರುಂಟೆ ರಂಗಯ್ಯ, ನಿನ್ನಂತೆ ಸಾಕಬಲ್ಲವರುಂಟೆ ದೇವಾ, ಪುರಂದರ ವಿಠಲ ದೇವರ ದೇವಾ, ಘನ್ನ ಪುರಂದರ ವಿಠಲ ದೇವರ ದೇವಾ ಅಂತನ್ನೋದು ಅರ್ಜುನ ಯೋಚನೆ ಮಾಡ್ತಾ ಇದ್ದಿದ್ದು. ನಮ್ಮ ಮನಸ್ಸೊಳಗಡೆ ಇರೋ ಅರ್ಜುನ ಅಲ್ಲಿ ಇವಾಗ ಒಂದು ಎಕ್ಸಾಂಪಲ್ ಪರ್ಸನಲ್ ಆಗಿ ಹೇಳ್ತೀನಿ. ನನ್ನ ಜೀವನದಲ್ಲೇ ಒಂದು ಎಕ್ಸಾಂಪಲ್. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ತಂದೆ ತಾಯಿನ ಹೇಗಪ್ಪ ನನ್ನ ಮಗಳನ್ನ ನೋಡಿ ನನಗೆ ಹೆಮ್ಮೆ ಅಂತ ಹೇಗಪ್ಪ ಮಾಡಬೇಕು ಅನ್ನೋದ್ರಲ್ಲೇ ಜೀವನ ಕಳೆದೋಯ್ತು. ಮತ್ತೆ ಬೆಳೀತಾ ಬೆಳೀತಾ ನಮ್ಮ ರಿಲೇಟಿವ್ಸ್ ಎಲ್ಲ ಏನ್ ಹೇಳ್ತಾರೆ, ನಮ್ಮ ಕ್ಲಾಸ್ ಫ್ರೆಂಡ್ಸ್ ಎಲ್ಲ ಏನ್ ಹೇಳ್ತಾರೆ, ನಮ್ಮ ಟೀಚರ್ಸ್ ಏನ್ ಹೇಳ್ತಾರೆ, ಮತ್ತೆ ಡಿವೋಷನಲ್ ಲೈಫಿಗೆ ಬಂದಾಗ್ಲೂ ಇವ್ರನ್ನ ಇಂಪ್ರೆಸ್ ಮಾಡ್ಬೇಕು, ಅವ್ರನ್ನ ಇಂಪ್ರೆಸ್ ಮಾಡ್ಬೇಕು. ಇಲ್ವಂತೆ, ದಾಸರು ಹೇಳ್ತಾರೆ ಅದೆಲ್ಲ ಅಲ್ಲ. ಮನಸ್ಸು ಎಲ್ಲಿರ್ಬೇಕು, ಬರೀ ಒಂದು ಫೋಕಸ್ಸು, ಫುಲ್ ಫೋಕಸ್ಸು, ನಿನ್ನನ್ನೇ ಪಾಡುವೆ, ನಿನ್ನನ್ನೇ ಪೊಗಳುವೆ, ನಿನ್ನನ್ನೇ ಬೇಡಿ ಬೇಸರಿಸುವೆ, ನಿನ್ನ ಹತ್ರನೇ ಬರ್ತೀನಿ ನಾನು, ಬೇರೆ ಯಾರ ಹತ್ರನೂ ನಾಯಿ ಕುನ್ನಿಗಳಂತೆ ಪರರ ಪೀಡಿಸುವ ಬೇಡ, ಯಾರ ಹತ್ರನೂ ಹೋಗೋದು ಬೇಡ, ಯಾರ ಮುಂದೆನೂ ತಲೆ ತಗ್ಗಿಸಿ ನೀವು ಹ್ಞೂ ಅಂದ್ರೆ ನೀವು ನನ್ನನ್ನು ಮೆಚ್ಚಿದ್ರೇನೆ ನನ್ನ ಜೀವನ ಸಾರ್ಥಕ ಅನ್ನೋದಿರುತ್ತೆ ಮನಸ್ಸಲ್ಲಿ. ಅಂತರಂಗದಲ್ಲಿ ನಡೀತಾ ಇರೋ ಯುದ್ಧ ಭೂಮಿನಲ್ಲಿ ನನ್ನ ಪರ್ಸನಲ್ ಲೈಫಲ್ಲಿ ನಾನು ನೋಡಿರೋ ತರ ಎಷ್ಟೇ ನಾನು ಹೊರಗಡೆಯಿಂದ ಹರಿನಾಮ ಸ್ಮರಣೆ ಮಾಡ್ಬೋದು, ದೇವಸ್ಥಾನಕ್ಕೆ ಹೋಗಿ ಭಾಗವತ ಕ್ಲಾಸ್ ಕೊಡೋದಕ್ಕೆ, ಪ್ರವಚನ ಕೊಡೋದಕ್ಕೆ ವ್ಯಾಸಾಸನದ ಮೇಲೆ ಕೂತ್ಕೊಂಡು ನಾನು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಭಗವಂತನ ಗುಣಗಾನ ನಾನು ಹೊರಗಡೆಯಿಂದ ಮಾಡ್ಬೋದು. ಅದೇ ನನ್ನ ಮನಸ್ಸು ಒಳಗಡೆ ಇರೋನಲ್ಲಿ ಯುದ್ಧದಲ್ಲಿ ಏನ್ ನಡೀತಾ ಇದೆ ಅನ್ನೋದು ನನಗೆ ಕೃಷ್ಣನಿಗೆ ಮಾತ್ರ ಗೊತ್ತು. ನಿಜವಾಗ್ಲೂ ಭಗವಂತ ಯಾವ ಕಾಲದಲ್ಲಿ ಯಾವ ತರ ಕಷ್ಟಗಳು ಕೊಟ್ರು ನಿಜವಾಗ್ಲೂ ದೇವರ ದೇವ ನಿನ್ನಂತೆ ಸಾಕಬಲ್ಲವರು ಉಂಟೇನೋ ಅಂತ ನಿಜವಾಗ್ಲೂ ನನ್ನ ಮನಸ್ಸು ಅಲ್ಲಿದ್ಯಾ, ಅಥವಾ ನನ್ನ ಗಂಡನ ಮೇಲೆ ಡಿಪೆಂಡ್ ಆಗ್ತೀನಿ, ಯಾರೋ ಒಬ್ರು ಶಿಕ್ಷಕರು ನನ್ನನ್ನು ಇಷ್ಟಪಡ್ತಾರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತೀನಿ. ಅದು ತುಂಬಾ ಒಂದು ಸಟ್ಟಲ್ ಡಿಫ್ರೆನ್ಸ್ ನೋಡಿ. ನಾನು ಭಗವಂತನ ನಾಮಸ್ಮರಣೆನೇ ಮಾಡ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಎಷ್ಟು ಚೆನ್ನಾಗಿ ನೀವು ಸೇವೆ ಮಾಡ್ತಾ ಇದ್ದೀರಾ ಅಂತ ಯಾರೋ ಹೇಳ್ಬೋದು. ಅದನ್ನ ನಾನು ನಿಜವಾಗ್ಲೂ ಭಗವಂತನ ಚರಣಗಳಿಗೆ ಅರ್ಪಣೆ ಮಾಡ್ತಾ ಇದ್ದೀನಾ, ಅಥವಾ ನನ್ಗೆ ಎಂಜಾಯ್ಮೆಂಟ್ಗೋಸ್ಕರ ನೋಡಿದ್ರ ನನ್ನನ್ನು ಹೊಗಳ್ತಾ ಇದ್ದಾರೆ ಅದೇ ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ಎಷ್ಟು ಬೇಗ ಬಂದ್ಬಿಡುತ್ತದು ಅನ್ನಕ್ಕೆ. ನೀವ್ ಎಷ್ಟು ಚೆನ್ನಾಗಿ ಕ್ಲಾಸ್ ಕೊಡ್ತೀರಾ, ನೀವ್ ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀರಾ ಅಂದ ತಕ್ಷಣನೇ ಬಂದ್ಬಿಡುತ್ತೆ ಅವನೇ ದೊಡ್ಡ, ಎಲ್ಲದಕ್ಕಿನ್ನ ದೊಡ್ಡ ಎನಿಮಿ, ದೊಡ್ಡ ಶತ್ರು. ಒಂದು ಗರ್ವ ಆಗ್ಲಿ ಅಥವಾ ನಾನು ಅನ್ನೋದು ಬಂದ್ಬಿಟ್ರೆ ಎಲ್ಲ ಗೋವಿಂದ. ನಮ್ಮ ಅಜ್ಜಿ ಹೇಳೋರು ನೀರಿನಲ್ಲಿ ಹೋಮ ಅಂತ. ನಿಜ ಹೇಳ್ಬೇಕಂದ್ರೆ ಕೃಷ್ಣ ಅಷ್ಟ ಹಂಗ ಆಗಕ್ ಬಿಡಲ್ಲ. ಯಾಕೆ, ಒಂದು ಕಾಲದಲ್ಲಿ ಆನೆ ಕುದುರೆ ಮೇಲೆ ಮೆರೆಸುವ, ಒಂದು ಕಾಲದಲ್ಲಿ ಎಷ್ಟು ಚೆನ್ನಾಗಿ ಕ್ಲಾಸ್ ಕೊಡ್ತೀರಪ್ಪ ವೆರಿ ನೈಸ್ ಅಂತ ಚಪ್ಪಾಳೆ ತಟ್ಟೋರು ಇರ್ತಾರೆ. ಒಂದು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವ, ಒಂದೊಂದ್ಸತಿ ಎಷ್ಟೋ ಕ್ರಿಟಿಸಿಸಮ್ಸ್. ನನ್ ಕೆಲವು ಯೂಟ್ಯೂಬ್ ವಿಡಿಯೋಸ್ ನಲ್ಲಿ ಕೆಲವ್ರು ಕ್ರಿಟಿಸಿಸಮ್ ಬರ್ದಿದ್ದಾರೆ. ಏನು ನಿಮ್ ಕೊಡೋ ಕ್ಲಾಸು ಹೀಗ್ ಸರಿ ಇಲ್ಲ, ಅಥವಾ ಏನೋ ಒಂದು ನೀವು ನಿಮಗೆ ಸರಿಯಾಗಿ ಗೊತ್ತಿಲ್ಲ ಮಾತಾಡೋದ್ರ ವಿಷಯ, ಏನೋ ಒಂದು ಒಟ್ನಲ್ಲಿ ಭಗವಂತ ಆ ಒಂದು ಹ್ಯೂಮಿಲಿಟಿ ನಾ ಹೆಂಗೆ ತಗ್ಗಿ ಬಗ್ಗಿ ನಡಿಬೇಕು, ಚೇತೋ ದರ್ಪಣ ಮಾರ್ಜನ, ಮನಸ್ಸು ಕ್ಲೀನ್ ಆಗಿರ್ಬೇಕು ಅನ್ನೋದಕ್ಕೋಸ್ಕರ ಭಗವಂತ ಈ ತರ ಆಪರ್ಚುನಿಟಿಗಳು ಕೊಡ್ತಾನೆ ಇರ್ತಾನೆ. ಅದಕ್ಕೆ ನಮ್ ದಾಸರು ಹೇಳ್ತಾರೆ, ನಿಂದಕರಿರಬೇಕು ನಿಂದಕರಿರಬೇಕು ಅಂತಾರೆ ದಾಸರು. ನಿಂದಕರಿದ್ರೇನೆ ಅಂತೆ ಆ ಮನಸ್ಸಿನಲ್ಲಿ ನಡೀತಾ ಇರೋ ಯುದ್ಧದ ನಿಜವಾದ ಪರಿಣಾಮ ಏನು ಅಂತ ನಾವು ನೋಡಕ್ಕಾಗೋದು. ಯಾಕೆಂದ್ರೆ ನಮ್ಮ ಇವಾಗ ಜೀವಿಗಳ ಅನುಸಾರ, ಕರ್ಮದ ಅನುಸಾರ, ಯೋಗ್ಯತೆ ಅನುಸಾರ ಸುಖ ದುಃಖಗಳು ಎಲ್ಲ ಈ ನಿರ್ವಾಹಕ, ಸುಖ ದುಃಖ ಕೊಡೋನು ಅವನೇ ಭಗವಂತನೇ. ಎಲ್ಲಾ ಕಾಲದಲ್ಲೂ ಆನೆ ಕುದುರೆ ಮೇಲೆ ಮೆರೆಸೋ ಕಾಲನೇ ಇರ್ಬೋದು, ಬರಿಗಾಲಲ್ಲಿ ನಡೆಸೋ ಕಾಲನೇ ಇರ್ಬೋದು, ಆ ಮೃಷ್ಟಾನ್ನ ಉಣಿಸೋ ಕಾಲನೇ ಇರ್ಬೋದು, ಉಪವಾಸವಿರಿಸುವ ಕಾಲನೇ ಇರ್ಬೋದು,
ಆ ಒಂದು ದಾಸರು ಹೇಳ್ತಾರೆ ಭವಿಗಳ ಭವಿತ್ವ ಅನ್ನೋ ಒಂದು ಅನುಭವ. ಅಂದ್ರೆ ಭಗವಂತನ್ಗೆ ಏನಪ್ಪ ಕೊಟ್ಟಿದ್ದನ್ನ ಕಸಿದುಕೊಳ್ಳೋದಕ್ಕೆ ಅರೆಕ್ಷಣ ಅಂತೆ ಭಗವಂತನ್ಗೆ. ಅದರಿಂದ ನಾವು ಅಹಂಕಾರ ಮಮಕಾರಗಳಿಗೆ ಒಳಗಾಗದೆ ಮೋಹ ಅಭಿಮಾನಗಳಿಗೆಲ್ಲ ಆ ಅಂಟಿನ ಒಂದು ಯುದ್ಧ ಭೂಮಿನಲ್ಲಿರೋ ಈ ಶತ್ರುಗಳಿಗೆ ಒಳಗಾಗದೆ ಇದನ್ನೆಲ್ಲ ಮೀರಿ ಆ ಕಮಲನಾಭನ ಸ್ಮರಣೆ ಮಾಡಿ ಅವನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ನಾವ್ ಏನ್ ಮಾಡೋ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಏನೋ ಒಂದ್ ದೇವಸ್ಥಾನ ಕಟ್ಬೋದು ಅಥವಾ ನಾವ್ ಏನೋ ಒಂದ್ ಸೇವೆ ಮಾಡ್ಬೋದು, ಅದೆಲ್ಲ ಅವನಿಗೆ ಅಳಿಲು ಸೇವೆ ಅಷ್ಟೇ. ಆದ್ರೆ ಅವನಿಗೆ ನಿಜವಾಗ್ಲೂ ಏನ್ ಬೇಕು, ನಮ್ಮ ಮನಸ್ಸಿನಲ್ಲಿ ಏನ್ ಯೋಚನೆ ಮಾಡ್ತಾ ಇದೀವಿ ಅನ್ನೋದು ಬೇಕು. ಈಗ ಇದನ್ನ ಅದೇ ಅವಾಗ್ಲೇ ನಾನು ಹೇಳ್ದೆ ಇಂಗ್ಲಿಷಲ್ಲಿ ಸೆಲ್ಫ್ ಪರ್ಸೆಪ್ಷನ್ ಅಂಡ್ ಐಡಿಯಲೈಸೇಷನ್ ಅಂತ. ಸೊ ಇಷ್ಟೊತ್ತು ನಾನು ಹೇಳಿದ್ದು ಆ ಒಂದು ಸ್ವಯಂ ಇದರಲ್ಲಿ ನಾನು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿದೆ ಇಂಗ್ಲಿಷಿಂದ ಕನ್ನಡದಲ್ಲಿ, ಅದು ಹೇಗೆ ಇದೆಯೋ ಗೊತ್ತಿಲ್ಲ ಕನ್ನಡದ್ದು. ಸ್ವಯಂ ಗ್ರಹಿಕ ಮತ್ತು ಆದರ್ಶೀಕರಣ. ನಮ್ಮ ಇಂಗ್ಲಿಷಲ್ಲಿ ಅದೇ ಹೇಳ್ತೀವಿ ಐಡಿಯಲೈಸೇಷನ್. ಅಂದ್ರೆ ನಾವೇನೋ ಅನ್ಕೊಂಡಿರ್ತೀವಿ, ನಾನು ಎಷ್ಟು ಒಳ್ಳೆ ಡಿವೋಟಿ, ನಾನು ಎಷ್ಟು ಬೆಳಗ್ಗೆ ದಿನಾಗ್ಲೂ ಮಂಗಳಾರತಿಗೆ ಹೇಳ್ತೀನಿ, ನಾನು ಜಪ ಎಲ್ಲ ದಿನಾಗ್ಲೂ ಎಷ್ಟೋ 25 ವರ್ಷದಿಂದ ನಾನು ದಿನಾಗ್ಲೂ 16 ರೌಂಡ್ ಜಪ ಮಾಡ್ತಾ ಇದ್ದೀನಿ, ನನಗೆ ಶ್ಲೋಕಗಳೆಲ್ಲ ಬರುತ್ತೆ, ನನಗೆ ಈ ಹಾಡುಗಳು ಬರುತ್ತೆ, ನನಗೆ ಭಾಗವತ ಬರುತ್ತೆ ಅಂತೆಲ್ಲ ನಾನು ಹೇಳ್ಕೊಳ್ಳೋದು. ಅದು ಅದೇ ಒಂಥರ ಸೆಲ್ಫ್ ಪರ್ಸೆಪ್ಷನ್, ನನ್ನ ಬಗ್ಗೆ ನಾನೇ ಅನ್ಕೊಳ್ಳೋದು. ದುರ್ಯೋಧನ ಏನ್ ಅನ್ಕೊಂಡಿದ್ದ, ಅಲ್ಲಿಗೆ ಬರೋಣ. ದುರ್ಯೋಧನ ಏನ್ ಅನ್ಕೊಂಡಿದ್ದ, ಭೀಷ್ಮ ದ್ರೋಣ ಎಲ್ಲ ನನ್ ಜೊತೆಗಿದ್ದಾರೆ ಅಂದ್ರೆ ನಾನ್ ಸರಿ, ನನ್ ಗೆದ್ದೆ, ಎಲ್ಲರೂ ಒಲಿದಿದ್ದಾರೆ ನನಗೆ, ಭೀಷ್ಮ ದ್ರೋಣ ಅಂತ ಮಹಾನುಭಾವರು ಮಹಾಪುರುಷರು ಅಂಥವ್ರೇ ನನಗೆ ಒಲಿದಿದ್ದಾರೆ, ಅದರಿಂದ ನಾನ್ ಸರಿ ಅನ್ನೋದು ಅವನದಂತೆ ಸೆಲ್ಫ್ ಪರ್ಸೆಪ್ಷನ್. ಅವನ ಬಗ್ಗೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಯಾವತ್ತೂ ದುರ್ಯೋಧನ ಅನ್ಕೊಂಡಿರ್ಲಿಲ್ಲ. ಅವನ್ಗೆ ನಾನು ಕರೆಕ್ಟ್ ಆಗಿದ್ದೀನಿ, ನಾನು ಮಾಡ್ತಾ ಇರೋದೆಲ್ಲ ಸರಿನೇ. ಅವನು ಎಂಟೈಟಲ್ಮೆಂಟ್ ಅಂತ ಕನ್ನಡದಲ್ಲಿ ಏನಂತಾರೆ, ಎಂಟೈಟಲ್ಮೆಂಟ್. ಯುಧಿಷ್ಠಿರನ್ಗಿಂತ ನಾನ್ ರಾಜ ಆಗ್ಬೇಕು, ಅದು ಸರಿಯಾದದು, ಅದೇ ಸರಿ. ಯಾಕೆ ನಮ್ಮ ತಂದೆ ರಾಜ ಅಂದ್ರೆ ನಾನ್ ರಾಜ ಆಗ್ಬೇಕು. ಅದರಿಂದ ಎಲ್ಲರೂ ಇವರೆಲ್ಲ ಒಲಿದಿರೋದ್ರಿಂದ ಜೀವನಾನೇ ಒಲಿಯತ್ತೆ, ಮುಕ್ತಿನೂ ಒಲಿಯತ್ತೆ ಅಂತ ಅವಂದು ದುರ್ಯೋಧನಂದು. ಮಧ್ವಾಚಾರ್ಯರ ಆಮೇಲೆ ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರುತ್ತೆ, ಯಾಕೆ ಯುಧಿಷ್ಠಿರ್ ಮಹಾರಾಜ ನರಕಕ್ಕೆ ಹೋದ ಅನ್ನೋದಕ್ಕೆ ಕೆಲವ್ರು ಹೇಳ್ತಾರೆ, ತಿಳಿದಿಲ್ದೇ ಇರೋರು ಕೆಲವ್ರು ಹೇಳ್ತಾರೆ, ಯುಧಿಷ್ಠಿರ್ ಮಹಾರಾಜ ಈ ಸುಳ್ಳು ಹೇಳ್ದ, ಈ ಅಶ್ವತ್ಥಾಮ ಹತಃ ಕುಂಜರಹ ಅಂತ ಸುಳ್ಳು ಹೇಳಿದ್ದಕ್ಕೋಸ್ಕರ ನರಕಕ್ಕೆ ಹೋದ ಅಂತ. ಮಧ್ವಾಚಾರ್ಯರು ಹೇಳ್ತಾರೆ ಇಲ್ಲವಂತೆ, ಅದಕ್ಕಲ್ವಂತೆ ಅವ್ನು ನರಕಕ್ಕೆ ಹೋಗಿ ವಿಸಿಟ್ ಮಾಡಿದ್ದು. ಯಾಕಪ್ಪ ಅಂದ್ರೆ ಕೃಷ್ಣ ಇದನ್ನ ಹೇಳು ಅಂತ ಹೇಳಿದಾಗ ಹೆಸಿಟೇಟ್ ಮಾಡಿದ್ರಂತೆ ಯುಧಿಷ್ಠಿರ್ ಮಹಾರಾಜು. ಅಂದ್ರೆ ಅವ್ರಿಗೆ ಡೌಟ್ ಬಂತಂತೆ, ನಾನು ಹೇಳಲಾ ಬೇಡವಾ ಅಂತ. ಅವ್ರು ಹೇಳಿದ್ದು ಮಾಡಿದ್ರಲ್ಲಿ ಕನ್ವಿಕ್ಷನ್ ಇರ್ಲಿಲ್ವಂತೆ, ಅದಕ್ಕೆ ಅಂತ ಕ್ಷಣ ಅವ್ರು ಹೋಗ್ಬೇಕಾಗಿದ್ದಿತ್ತು ನರಕಕ್ಕೆ ಅಂತ ಮಧ್ವಾಚಾರ್ಯರು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ತುಂಬಾ ಚೆನ್ನಾಗಿದೆ ಅದು ತಾತ್ಪರ್ಯ ನಿರ್ಣಯ. ನಾನು ಆಕ್ಚುಲಿ ಅದನ್ನ ಇಂಗ್ಲಿಷಲ್ಲಿ ಸ್ಟಡಿ ಗೈಡ್ ತರ ಒಂದು ಮೆಟೀರಿಯಲ್ ಮಾಡಿದ್ದೀನಿ. ಸೊ ಅದನ್ನ ಓದಿದ್ರೆ ಈ ತರ ಕ್ಲಾಸ್ ಎಲ್ಲ ಕೊಡಕ್ಕೆಲ್ಲ ತುಂಬಾ ಅನುಕೂಲ ಆಗತ್ತೆ. ಯಾಕೆಂದ್ರೆ ಈ ಎಷ್ಟೋ ಮಹಾಭಾರತದ ಸೀರಿಯಲ್ ಅಲ್ಲಿ ಬರೋದು, ಎಷ್ಟೋ ಜನ ಬೇರೆ ಏನೇನೋ ಪ್ರವಚನಗಳಲ್ಲಿ ಕೊಡೋದೆಲ್ಲ ಆಥರೈಸ್ಡ್ ಇರಲ್ಲ, ಅದು ಏನೋ ಸ್ಪೆಕ್ಯುಲೇಟ್ ಮಾಡ್ಕೊಂಡು ಹೇಳ್ತಾರೆ. ಅದೇ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯ ಅಂತ ಕೊಟ್ಟಿದ್ದಾರೆ, ಇದು ಯಾಕೆ ಹಿಂಗಾಯ್ತು, ಇದು ಯಾಕೆ ಹಂಗಾಯ್ತು, ಇದು ಹಿಂಗ್ ಹೇಳಿದ್ರು ಅದು ಹಂಗಾಯ್ತು ಯಾಕೆ ಅಂತ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ಅದ್ರಲ್ಲಿ ಬರುತ್ತೆ ಈ ಎಲ್ಲಾರು ಒಲಿದಿದ್ದಾರೆ ಅದರಿಂದ ನಾನ್ ಸರಿ ಅನ್ನೋದು ದುರ್ಯೋಧನನಿಗೆ ಇರುತ್ತೆ. ಒಂದು ಸೆಲ್ಫ್ ಪರ್ಸೆಪ್ಷನ್, ನಾನ್ ಸರಿ, ನಾನ್ ಮಾಡ್ತಾ ಇರೋದು ಸರಿ. ಅದೇ ದಾಸರು ಏನ್ ಹೇಳ್ತಾರೆ, ಹರಿ ಆಕ್ಚುಲಿ ಇದ್ರದ್ದು ಒಂದು ಪ್ರಸಂಗ. ಕೃಷ್ಣ ಹಸ್ತಿನಾಪುರದಿಂದ ಮರಳಿ ಬರುವಾಗ ಕುಂತಿದೇವಿನ ಮೀಟ್ ಮಾಡಿದ್ರು ಕೃಷ್ಣ. ಅವಾಗ ಕುಂತಿದೇವಿಗೆ ಕೇಳ್ತಾರೆ, ಕೃಷ್ಣ ನಿನಗೆ ಏನ್ ವರ ಕೊಡ್ಲಿ ಅಂತ ಕುಂತಿ ಕೇಳ್ತಾರೆ. ಅವಾಗ ಏನ್ ಕೇಳ್ತಾರೆ ಗೊತ್ತಲ್ವಾ ಕುಂತಿದೇವಿ, ಬಡತನ ಕೊಡು ಅಂತ ಕೇಳ್ತಾರಂತೆ. ವಾಟ್, ಏನೋ ಬಡತನ ಕೊಡಪ್ಪ, ಕೈಯಲ್ಲಿ ಹಣನೇ ಇಲ್ಲದೆ ಇರೋ ತರ ಮಾಡಪ್ಪ, ಕಷ್ಟ ಕೊಡಪ್ಪ. ಯಾಕೆ, ಕಷ್ಟದಲ್ಲಿದ್ರೆ ನಾವು ನಿನ್ನ ಮನಸ್ಪೂರ್ವಕ ಕರಿತೀವಿ, ಸಂಕಟದಲ್ಲಿ ವೆಂಕಟರಮಣ ಕೃಷ್ಣ ಅಂತ ಮನಸ್ಸು ಪೂರ್ವಕವಾಗಿ ಭಕ್ತಿಯಿಂದ ನಂಬಿಕೆಯಿಂದ ಕರಿತೀವಪ್ಪ, ಆವಾಗ ನೀನ್ ಬರ್ತೀಯಪ್ಪ ಅಂತಾರೆ. ಹಾಗೆ ನಾವು ಏನೇ ಒಂದು ಡಿವೋಷನಲ್ ಸರ್ವಿಸ್, ಏನೇ ಒಂದು ಸೇವೆ ಮಾಡಿದ್ರು ಮನಸ್ಪೂರ್ವಕವಾಗಿ ಮಾಡಿದ್ರೇನೆ ಅದರಿಂದ ಒಂದು ಫಲ ಬರೋದು.
ಈಗ ದುರ್ಯೋಧನ ಫುಲ್ ಮನಸ್ಪೂರ್ವಕವಾಗಿ ಅವನ್ ಯುದ್ಧನ ಅವನ್ ಮಾಡ್ದ. ನಮ್ ಯುದ್ಧ ಏನಪ್ಪಾ, ಈ ತರ ಕೇಳ್ಕೊಬೇಕಂತೆ. ಕುಂತಿದೇವಿ ಕೇಳ್ಕೊಂಡಿದ್ದ ತರ ನಾವು ಎಕ್ಸಾಕ್ಟ್ಲಿ ಕೇಳ್ಕೊಳಕ್ ಆಗಲ್ಲ, ನಾವು ಇಮಿಟೇಟ್ ಮಾಡಕ್ ಆಗಲ್ಲ, ಆ ತರ ಕಾಪಿ ಮಾಡಕ್ ಆಗಲ್ಲ. ಆದ್ರೆ ಹರಿನೀ ಒಲಿವಂತೆ ಮಾಡು, ಒಲಿದರೆ ತಿರಿವಂತೆ ಮಾಡು, ತಿರಿದರೆ ಯಾರು ನೀಡದಂತೆ ಮಾಡು, ನೀಡಿದರೆ ಹೊಟ್ಟೆ ತುಂಬದಂತೆ ಮಾಡು, ಹೊಟ್ಟೆ ತುಂಬಿದರೆ ಬಟ್ಟೆ ದೊರೆಯದಂತೆ ಮಾಡು ಅಂತಾರೆ ದಾಸರು. ಬಟ್ಟೆ ದೊರೆತರೆ ಇಂಬು ದೊರೆಯದಂತೆ ಮಾಡು, ಇಂಬು ದೊರೆತರೆ ನಿನ್ನ ಪಾದಾರವಿಂದದಲ್ಲಿ ಇಂಬಿಟ್ಟು ಸಲಹೋ ಪುರಂದರ ವಿಠಲ, ನಿನ್ನ ಪಾದಾರವಿಂದದಲ್ಲಿ ಇಂಬಿಟ್ಟು ಸಲಹೋ ಪುರಂದರ ವಿಠಲ. ಅದಕ್ಕೆ ಅರ್ಥ ಮಾಡ್ಕೋಬೇಕಂತೆ. ದುರ್ಯೋಧನ ಏನ್ ಅರ್ಥ ಮಾಡ್ಕೊಳ್ಳಿಲ್ಲ, ಹ್ಯಾಂಗೆ ಬರೆದಿತ್ತೋ ಪ್ರಾಚೀನದಲ್ಲಿ ಹಾಂಗೆ ಇರಬೇಕು ಸಂಸಾರದಲ್ಲಿ. ನಮ್ಗೆಲ್ಲ ನಮ್ ಜೀವಕ್ಕೆ ತಕ್ಕಂತೆ, ನಮ್ ಕರ್ಮ ಅನುಸಾರಕ್ಕೆ ತಕ್ಕಂತೆ ಭಗವಂತ ನಮಗೊಂದು ಕರ್ಮ ಅನ್ನೋದು ಕೊಟ್ಟಿರ್ತಾನೆ. ನಮ್ಗೆ ಯಾವ ತರ ಗಂಡ ಇದಾರೆ, ಯಾವ ತರ ಮಕ್ಳಿದಾರೆ, ಯಾವ ತರ ಫ್ರೆಂಡ್ಸ್ ಇದಾರೆ, ಯಾವ ತರ ಶಿಕ್ಷಾ ಗುರು ಇದಾರೆ, ಯಾವ ತರ ದೀಕ್ಷೆ ಗುರು ಇದಾರೆ, ಯಾರ ಸಂಘ ಮಾಡಕ್ಕೆ ನಮಗೆ ಅಟ್ರಾಕ್ಷನ್ ಇದೆ, ಯಾರನ್ನ ಹೋಗಿ ಬೇಡ್ಕೋತೀವಿ, ಯಾರನ್ನ ಹೋಗಿ ಕಾಲು ಹಿಡಿತೀವಿ ಅನ್ನೋದೆಲ್ಲ ನಮ್ದೊಂದು ಪ್ಯಾಕೇಜ್ ಇರುತ್ತೆ. ಆ ಪ್ಯಾಕೇಜ್ನ ನಾವು ತಗೊಂಡು ಹೋಗಿ ಭಗವಂತನಿಗೆ ಹೇಳ್ಬೇಕಂತೆ, ಈ ಕಷ್ಟಗಳೆಲ್ಲ ನೀನೇ ನನಗೋಸ್ಕರ ಸ್ವತಃ ನಾನು ಮುಂದೆ ಬರಲಿ, ನನ್ನ ಭಕ್ತಿ ಜೀವನದಲ್ಲಿ ಮುಂದೆ ಬರಲಿ ಅನ್ನೋದಕ್ಕೋಸ್ಕರ ಈ ಕಷ್ಟಗಳನ್ನೆಲ್ಲ ನೀವು ಕೊಟ್ಟಿದ್ಯಪ್ಪ. ಈ ಕಷ್ಟಗಳಿಂದ ನಿನಗೆ ನಿನ್ನ ಕಡೆ ಬರೋ ತರ ಆದ್ರೆ, ಈ ಕಷ್ಟಗಳೆಲ್ಲ ನಿನ್ ಕಡೆ ಬರೋ ತರ ಮಾಡಪ್ಪ ಅಂತ. ಎಲ್ಲಾ ಕಷ್ಟಗಳು ಭಗವಂತನ ಕಡೆ ತಗೊಂಡು ಹೋಗಲ್ಲ, ಆದ್ರೆ ದಾಸರು ಹೇಳ್ತಾರೆ, ಇಲ್ಲ ಈ ತರದ್ ಕಷ್ಟ ಆ ತರದ್ ಕೊಡಪ್ಪ, ಇದು ಕೊಟ್ರೆ ಅದು ಕೊಡ್ಬೇಡಪ್ಪ, ಅದು ಕೊಟ್ರೆ ಇದು ಕೊಡ್ಬೇಡಪ್ಪ, ಒಟ್ನಲ್ಲಿ ನಿನ್ನ ಪಾದದ ಈ ಶೆಲ್ಟರ್ ಅಂದ್ರೆ ಶೆಲ್ಟರ್. ಇವಾಗ ನಾವೆಲ್ಲ ಆ ಶೆಲ್ಟರ್ನ ಹುಡುಕ್ತಿವಿ, ಯಾರು ನಮಗೆ ಅನುಗ್ರಹ ಮಾಡ್ತಾರೆ, ಯಾರು ನಮಗೆ ಶೆಲ್ಟರ್, ಹೌ ಡು ಯು ಸೇ ಶೆಲ್ಟರ್ ಇನ್ ಕನ್ನಡ? ಆಶ್ರಯ. ನಾವು ಇಲ್ಲಿ ಅಲ್ಲಿ ಆಶ್ರಯ ನೋಡ್ತೀವಿ, ಯಾರು ನಮಗೆ ಕೆಲಸ ಕೊಡ್ತಾರೆ ಅವ್ರ ಹತ್ರ ಆಶ್ರಯ ತಗೋತೀವಿ. ಯಾರು ನಮ್ಗೆ ಇಮೋಷನಲಿ ಮಾನಸಿಕವಾಗಿ ಯಾರು ನಮ್ಗೆ ನೀನ್ ಎಷ್ಟು ಒಳ್ಳೆಯವರು, ನಿನ್ನ ನಾನು ಪ್ರೀತಿಸ್ತೀನಿ ಅನ್ನೋ ಆ ತರ ಒಂದು ಆಶ್ರಯನ ಹುಡುಕ್ತಿವಿ. ಅದೇ ನಮಗೆ ಅದೆಲ್ಲ ಸಿಕ್ಬಿಟ್ರೆ, ನಾನು ಎಷ್ಟೋ ಸರ್ತಿ ನಾನು ನೋಡಿದ್ದೀನಿ, ಹೇಳಿದೀನಿ, ನನ್ನ ಪ್ರೊಫೆಷನಲ್ ಲೈಫಲ್ಲೂ ನಾನು ಅಸ್ಟ್ರಾಲಜರ್ ಆಗಿ ನೋಡಿದ್ದೀನಿ, ಜ್ಯೋತಿಷ್ಯನಲ್ಲೆಲ್ಲ ನೋಡುವಾಗ ಎಷ್ಟೋ ಜನಕ್ಕೆ ಒಳ್ಳೆ ಚೆನ್ನಾಗಿರೋ ತಂದೆ ತಾಯಿಗಳು, ತುಂಬಾ ಚೆನ್ನಾಗಿರೋ ಗಂಡ ಎಲ್ಲ ಸಿಕ್ಬಿಟ್ರೆ ಈ ತರ ಬೇಡ್ಕೊಳಕ್ ಆಗಲ್ಲ. ನಿನ್ನ ಆಶ್ರಯ ಬೇಕಪ್ಪ ಅಂತ ಫುಲ್ ಮನಸ್ಸುಪೂರ್ವಕವಾಗಿ ಬೇಡ್ಕೊಳಕ್ ಆಗಲ್ಲ. ಆದ್ರಿಂದ ಈ ಕಷ್ಟಗಳು ಅನ್ನೋದು ನಮ್ಗೆ ಒಳ್ಳೇದೇನೆ. ಯಾಕೆ ದಾಸರು ಹೇಳ್ತಾರೆ, ಇಲ್ಲ ಅಂದ್ರೆ ಏನಾಗತ್ತಪ್ಪ ಅಂದ್ರೆ, ಎಲ್ಲ ನಮ್ಗೆ ಅನ್ಕೊಂಡಿರೋ ತರ ನಡೆದ್ರೆ, ಹಗಲು ನಿನ್ನ ನೆನೆಯಲಿಲ್ಲ ಹಸಿವು ತೃಷೆಯಿಂದ, ಇರುಳು ನಿನ್ನ ನೆನೆಯಲಿಲ್ಲ ನಿದ್ರೆಯ ಭರದಿಂದ. ಹಗಲು ನಿನ್ನ ನೆನೆಯಲಿಲ್ಲ ಹಸಿವೆ ತೃಷೆಯಿಂದ, ಇರುಳು ನಿನ್ನ ನೆನೆಯಲಿಲ್ಲ ನಿದ್ರೆಯ ಭರದಿಂದ. ಈ ಎರಡರ ಬಾಧೆಗೆ ನಾನೊಳಗಾದೆನೋ ಪುರಂದರ ವಿಠಲ, ಈ ಎರಡರ ಬಾಧೆಗೆ ನಾನೊಳಗಾದೆನೋ ಪುರಂದರ ವಿಠಲ, ಸಲಹೋ ಪುರಂದರ ವಿಠಲ. ಈ ಹಸಿವೆ ತೃಷೆ ಅನ್ನೋದನ್ನ ನಾವು ಬೇರೆ ತರ ಹಸಿವೆ ತೃಷೆ ಅಂತಾನೂ ಹೇಳ್ಬೋದು. ಬರೀ ಊಟ, ನೀರು, ಜ್ಯೂಸು, ಬಿಸ್ಕೆಟ್ಟು ಅಲ್ಲ, ಅನ್ನ ಅಲ್ಲ, ಬೇರೆ ತರ ತೃಷೆಗಳು ಇರುತ್ತೆ, ಬೇರೆ ತರ ಹಸುವೆಗಳು ಇರುತ್ತೆ. ನನಗೆ ದೊಡ್ಡ ಮನೆ ಬೇಕು, ಮನೆಯ ಕಟ್ಟುವರುಂಟು, ಮಡದಿ ಮಕ್ಕಳು ಉಂಟು ಅಲ್ವಾ. ಕೆಲವರಿಗೆ ಮನೆಯಿಂದ ಸಂತೋಷ, ಧನದಿಂದ ಸಂತೋಷ, ಇನ್ ಕೆಲವರಿಗೆ ಬೇರೆಯವರಿಂದ ಪ್ರಶಂಸೆ ತಗೊಳ್ಳೋದ್ರಿಂದ ಸಂತೋಷ. ನಿನಿತು ಸಂತೋಷ ಅವರವರಿಗಾಗಲಿ, ನೀತು ಸಂತೋಷ ಅವರವರಿಗಾಗಲಿ ಅಂದ್ರೆ ಈರ್ಷೆ ಪಡಬಾರ್ದು. ಬೇರೆಯವ್ರಿಗೆ ಯಾರಿಗೋ ದೊಡ್ಡ ಮನೆ ಇದೆಯಾ, ಅದರಿಂದ ಅವ್ರಿಗೆ ಸಂತೋಷ ಇದೆಯಾ, ಅವ್ರು ಹಾಗೆ ಸಂತೋಷವಾಗೇ ಇರ್ಲಿ. ಅವ್ರಿಗೆ ಯಾವ್ದ್ರಿಂದ ಸಂತೋಷ ಬರುತ್ತೋ ಅವ್ರಿಗೆ ಅದರಲ್ಲೇ ಸಂತೋಷ ಸಿಕ್ಲಿ. ದುರ್ಯೋಧನನಿಗೆ ಇದರಿಂದ ಸಂತೋಷ ಸಿಗತ್ತಾ? ಇದರಿಂದ ಸಿಗ್ಲಿ. ಈಗ ಕುಂಭಕರ್ಣನ್ ತಗೊಳ್ಳೋಣ ಎಕ್ಸಾಂಪಲ್. ಕುಂಭಕರ್ಣನಿಗೆ ಎರಡೇ ಕೆಲಸಗಳಂತೆ, ಏನು? ತಿನ್ನುವುದು ಮತ್ತೆ ಮಲಗುವುದು, ತಿನ್ನುವುದು ಮತ್ತೆ ನಿದ್ರಿಸುವುದು. ಇದು ಎರಡೇ ಅಂತೆ ಅವನಿಗೆ ಕೆಲಸ. ಅದೇ ನಮ್ಮ ಜೀವನದಲ್ಲಿ ದುರ್ಲಭಂ ಮನುಷ್ಯ ಜನ್ಮ ಅನ್ನೋದು ತುಂಬಾ ದುರ್ಲಭ. ಕೇಳಿದೀವಿ, ಮತ್ತೆ ಮತ್ತೆ ಕೇಳ್ತಾನೆ ಇರ್ತೀವಿ. ಅದರಿಂದ ನಾವು ವಿವೇಕದಿಂದ ಭಗವಂತನ ಸ್ಮರಣೆ ಮಾಡ್ಬೇಕು, ವೈಷ್ಣವರ ಸಂಘ ಮಾಡ್ಬೇಕು, ಮತ್ತೆ ಭಗವಂತನ ಬೇಡ್ಕೋಬೇಕಂತೆ. ಏನಂತ ಬೇಡ್ಕೋಬೇಕು? ನಂದೇನಪ್ಪ ಶಕ್ತಿ, ಗಾಳಿ ದಿಕ್ಕಿದ ದೀವಿಗೆಯಂತೆ
ಈ ದೇಹ ನಿಮಿಷವೋ ನಿಮಿಷಾರ್ಥವೋ, ಯಾವಾಗಪ್ಪ ಹೋಗುತ್ತೆ ಈ ಪ್ರಾಣ ಅಂತ ಹೇಳಕ್ಕಾಗಲ್ಲ. ಕಾಲ ಕಾಲದಲ್ಲಿ ಹರಿಗುಣ ಕಲ್ಯಾಣಗಳ ಕೇಳದವನ ಜನ್ಮ ವ್ಯರ್ಥ ಅಂತಾರೆ ದಾಸರು. ಅದರಿಂದ ಈ ಕುಂಭಕರ್ಣನ್ ತರಹ ಜೀವನ ನಡೆಸೋದಾಗ್ಲಿ, ಅಥವಾ ದುರ್ಯೋಧನಂತರ ರಜೋಗುಣದಲ್ಲಿ ನನ್ನ ಆದರ್ಶಗಳು ನಂದೇ ಅಂತ ಒಳಗಾಗದೆ ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಒಡೆಯಗೆ ಒಡಲನು ತೋರುವೆ, ಎನ್ನ ಬಡತನ ಭಿನ್ನಹ ಮಾಡುವೆ, ಒಡೆಯ ಶ್ರೀ ಪುರಂದರ ವಿಠಲ ಅಂತ ಭಗವಂತನ ಕಡೆಗೆ ಮತ್ತೆ ಮತ್ತೆ ಹೋಗ್ತಾ ಇರ್ಬೇಕಂತೆ. ಕಷ್ಟಗಳೆಲ್ಲ ಒಳ್ಳೇದಪ್ಪ ಅವನ ಕಡೆ ಮನ್ಸು ಹೋದ್ರೆ. ಈಶಾವಾಸ್ಯಮಿದಂ ಸರ್ವಂ, ಕೊಡುವ ಕರ್ತೃ, ಅದು ಚೆನ್ನಾಗಿದೆ. ಒಂದು ದಾಸರು ಹೇಳ್ತಾನೆ, ಕೊಡುವ ಕರ್ತೃ ಬೇರೆ ಇರುತ್ತೀರೆ ಬಿಡು ಬಿಡು ಚಿಂತೆಯನು, ಕೊಡುವ ಕರ್ತೃ ಬೇರೆ ಇರುತ್ತೀರೆ ಬಿಡು ಬಿಡು ಚಿಂತೆಯನು. ಇಂಗ್ಲಿಷಲ್ಲಿ ಹೇಳ್ತೀವಿ, ಐ ಆಮ್ ಕೃಷ್ಣಾಸ್ ಅಂಡ್ ಕೃಷ್ಣ ಇಸ್ ಮೈನ್ ಅಂತ. ನಾನು ಹೇಗಪ್ಪ, ಯಾರು ಹೆಲ್ಪ್ ಮಾಡಿ ಕನ್ನಡದಲ್ಲಿ ಹೇಗೆ ಹೇಳ್ಬೋದು ಅದನ್ನ ಸ್ಟೇಟ್ಮೆಂಟ್ ಆಗಿ? ಐ ಆಮ್ ಕೃಷ್ಣಾಸ್ ಅಂಡ್ ಕೃಷ್ಣ ಇಸ್ ಮೈನ್. ಕೇಶವ ನಾಮದಲ್ಲಿ ಬರುತ್ತದೆ. ಕೃಷ್ಣ ನನ್ನವನು, ನಾನು ಕೃಷ್ಣ, ನಾನು ಕೃಷ್ಣನವಳು, ನಾನು ಕೃಷ್ಣನವಳು, ಕೃಷ್ಣ ನನ್ನವನು. ಆ ಒಂದು ಐಡೆಂಟಿಟಿ ಅದು ನಿಜವಾದ ಇಲ್ಲಿ ಸ್ವಯಂ ಗ್ರಹಿಕ ಅಂದ್ರೆ ಆ ಸೆಲ್ಫ್ ಪರ್ಸೆಪ್ಷನ್ ಅನ್ನೋದು ಕರೆಕ್ಟ್ ಸೆಲ್ಫ್ ಪರ್ಸೆಪ್ಷನ್. ಅದು ಅಂದ್ರೆ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ, ಅಂದ್ರೆ ಆ ಭಗವಂತನಲ್ಲಿ ಅವನ ನಂಬಿಕೆ. ಯೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯೋಗಕ್ಷೇಮಂ ವಹಾಮ್ಯಹಂ ಅಂದ್ರೆ LIC ನಲ್ಲಿ ಬರುತ್ತಲ್ಲ, ಅದಲ್ಲ, ಆ ಯೋಗಕ್ಷೇಮಂ ಅಲ್ಲ, ಬೇರೆ ಯೋಗಕ್ಷೇಮಂ. ಅಂದ್ರೆ ನಮ್ಮ ಮನಸ್ಸಿನ ಯುದ್ಧಕ್ಕೆ ಒಂದು ಶಾಂತಿ ಕೊಡೋ ಒಂದು ಯೋಗಕ್ಷೇಮ. ಬೇರೆ ಏನು ನನಗ್ ಬೇಡ ಅಪ್ಪ, ನೀನ್ ಬೇಕು ಅಂತ ಅರ್ಜುನ ನಿಂತು ಹೇಳಿದ್ದಾರೆ. ನೀನ್ ಬೇಕು ನನಗೆ, ಅಕ್ಷೋಹಿಣಿ ಸೈನ್ಯ ಬೇಡ ಅಂತ. ದುರ್ಯೋಧನನಿಗೆ ಅಕ್ಷೋಹಿಣಿ ಸೈನ್ಯ ಬೇಕಾಗಿತ್ತು ಅಲ್ವಾ? ಅವ್ನ್ಗೆ ಏನಾದ್ರೂ ಅಕ್ಷೋಹಿಣಿ ಸೇನಾನೇ ಬೇಕಾಗಿತ್ತು. ಅದೇ ಅರ್ಜುನನ್ ಮೆಂಟಾಲಿಟಿ ಏನಿತ್ತು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅಂತ. ಅರ್ಜುನನ್ಗೆ ಕೃಷ್ಣ ನೀನ್ ನನ್ ಜೊತೆಗಿದ್ರೆ ಸಾಕಪ್ಪ ಅಂತ, ಅವಂದ್ ಅದೇ ಇದ್ದಿದ್ದು. ಕೋಟಿ ಕೋಟಿ ಜನ್ಮಕ್ಕೆ ನಿನ್ನ ನಾಮ ಒಂದೇ ಸಾಕಪ್ಪ, ನೀನ್ ನನ್ ಜೊತೆಗಿದ್ರೇನೆ ಸಾಕಪ್ಪ. ಆಟ ಕಾಂಬರಧರ ಅಂತ, ಇದು ವಿಜಯ ವಿಠಲ ದಾಸರು ಅಂತ ಒಬ್ರಿದ್ದಾರೆ. ಅವ್ರು ಹೇಳಿದ್ದಾರೆ, ನಾಟಿಸೋ ನಿನ್ನ ಚರಣಾಬ್ಜದಲ್ಲಿ ಮನಸ್ಸು, ನಾಟಿಸೋ ನಿನ್ನ ಚರಣಾಬ್ಜದಲ್ಲಿ ಮನಸ್ಸು ಅಂತ. ಈಗ ಒಂದು ಕನ್ಕ್ಲೂಷನ್, ಐ ಡೋಂಟ್ ನೋ ಹೌ ಐ ಆಮ್ ಡೂಯಿಂಗ್ ವಿತ್ ಟೈಮ್. ಒಂದು ಕನ್ಕ್ಲೂಷನ್ ಆಗಿ ಒಂದು ಹೇಳ್ತೀನಿ. ನಮ್ಮ ಎಲ್ಲರ ಮನಸ್ಸಿನಲ್ಲೂ ಇದೊಂದು ಪಾಂಡವರನ್ನು, ಈಗ ದುರ್ಯೋಧನನ್ ಏನಿತ್ತೋ, ದುರ್ಯೋಧನನ್ ಏನ್ ಮೆಂಟಾಲಿಟಿ ಇತ್ತೋ, ಏನಂದ್ರೆ ಪಾಂಡವರಿದಾರಲ್ಲ ಅವ್ರು ನನ್ಗೆ ಅವ್ರು ನನ್ ತಡೀತಾ ಇದ್ದಾರೆ ನನ್ನ ಕರ್ಮಗಳಿಂದ. ಇವರೆಲ್ಲ ನನ್ಗೆ ಅಬ್ಸ್ಟಕಲ್, ಇವರೆಲ್ಲ ನನ್ ತೊಂದ್ರೆ. ಅವ್ನು ಎಕ್ಸ್ಟರ್ನಲ್ ಆಗಿ ಅವ್ನು ಬಹಿರಂಗಕವಾಗಿ ಪಾಂಡವರು ಇಲ್ಲದೆ ಇದ್ರೆ ನನ್ನ ತೊಂದರೆಗಳೆಲ್ಲ ಹೊಟ್ಟೋಗುತ್ತೆ. ನಾವು ಒಂದೊಂದ್ಸರ್ತಿ ಅನ್ಕೋತೀವಿ, ನಾವು ಈ ಊರಿಂದ ಆ ಊರಿಗೆ ಹೋದ್ರೆ ನನ್ನ ತೊಂದರೆ ಎಲ್ಲ ಹೊಟ್ಟೋಗುತ್ತೆ. ಈ ಮನುಷ್ಯ ಇದಾನಲ್ಲ, ಇವ್ನು ನಂಗೆ ತೊಂದರೆ ಕೊಡ್ತಾ ಇದ್ದಾನೆ, ಇವ್ನು ಇಲ್ದಿದ್ರೆ ನನ್ನ ತೊಂದರೆ ಹೋಗುತ್ತೆ ಅಂತ ನಾವು ಅನ್ಕೋತೀವಿ ಒಂದೊಂದ್ಸರ್ತಿ. ಅವನ್ಗೇನೋ ಸಿಂಹಾಸನ ಬೇಕಾಗಿತ್ತು ದುರ್ಯೋಧನನಿಗೆ. ನಮ್ಗೆ ನಮ್ದೇ ಆದ ಕೆಲವು ಇರುತ್ತೆ ಸಿಂಹಾಸನಗಳು. ಆದ್ರೆ ಇದು ದುರ್ಯೋಧನನ ಏನಂತಾರೆ ಲಿಮಿಟೇಷನ್ ಆಗಿತ್ತು. ಜಸ್ಟ್ ಸ್ಟಾಪ್ ಮಾಡ್ತೀನಿ ಒಂದು ನಿಮಿಷ. ಇವಾಗ ಗಜೇಂದ್ರ, ಒಂದ್ ನಿಮಿಷ ಫೋಟೋ ತೋರಿಸ್ಬೇಕು ನಾನು ನಿಮ್ಗೆ. ಗಜೇಂದ್ರಂದು ಎಲ್ಲರಿಗೂ ಗಜೇಂದ್ರನ್ ಮೋಕ್ಷನ್ ಕತೆ ಗೊತ್ತಿದೆ. ಇಲ್ಲಿ ಒಂದೆರಡು ಪಾಯಿಂಟ್ಸ್ ಇತ್ತು, ನಾನು ಕವರ್ ಮಾಡಿ ಗಜೇಂದ್ರ ಹೋಗೋಣ. ಟೈಮ್, ಹೌ ಆರ್ ವಿ ಡೂಯಿಂಗ್ ವಿತ್ ಟೈಮ್? ಎಷ್ಟಿದೆ ಇನ್ನು ಟೈಮು? ಕ್ವೆಶ್ಚನ್ಸ್ಗೆ ಟೈಮ್ ಇರುತ್ತಾ? ಇನ್ನೂ ಹಾಫ್ ಅನ್ ಅವರ್ ಇದೆ, ಕಂಟಿನ್ಯೂ ಮಾಡ್ತೀನಿ. ಓಕೆ, ಗ್ರೇಟ್, ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದೆರಡು ಪಾಯಿಂಟ್ನ ಈಗ ಇಂಗ್ಲಿಷ್ ಅಲ್ಲಿ ಏನು ಹೇಳ್ತೀವಿ ಅಂದ್ರೆ ವಿಕ್ಟಿಮೈಸೇಷನ್ ಅಂತೀವಿ. ಗಜೇಂದ್ರ ಹೋಗಕ್ ಮುಂಚೆ ನಾನು ಸ್ವಲ್ಪ ದುರ್ಯೋಧನಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ. ದುರ್ಯೋಧನ ಮೆಂಟಾಲಿಟಿನಲ್ಲಿ, ದ ಇನ್ನರ್ ದುರ್ಯೋಧನ. ಸೊ ಇಂಗ್ಲಿಷ್ ಅಲ್ಲಿ ಏನ್ ಅಂತೀವಿ ಅಂದ್ರೆ ಅವ್ನಿಗೆ ಆ ವಿಕ್ಟಿಮ್ ಮೆಂಟಾಲಿಟಿ ಇತ್ತು, ಎಂಟೈಟಲ್ಮೆಂಟ್. ನನಗೆ ಸೇರ್ಬೇಕಾಗಿದೆ ಇದು, ಅದನ್ನ ನಾನು ಟ್ರಾನ್ಸ್ಲೇಟ್ ಮಾಡಿದೆ ಗೂಗಲ್ ಟ್ರಾನ್ಸ್ಲೇಟ್ ಅಲ್ಲಿ. ಪರಭಕ್ಷನಂತೆ ಅಂತ ಬಂತು. ಬಲಿಪಶು ಆಗುತ್ತಾ? ಏನದು ಬಲಿಪಶು?
ಹಾ ಹಾ ಹಂಗು ಅಂದ್ರೆ ಆತರ ಬಲಿಪಶು ಅಂದ್ರೆ ಅಷ್ಟೊಂದು ಬಲಿಪಶು ಅಂತಲ್ಲ ಅವನ್ಗೆ ಒಂಥರ ಒಂದು ಎಂಟೈಟಲ್ಡ್ ಸೆನ್ಸ್ ಆಫ್ ಇಂಗ್ಲಿಷ್ ಅಲ್ಲಿ ಹೇಗೆ ಅದನ್ನ ನಾನು ಲೆಟ್ ಮಿ ಜಸ್ಟ್ ಟ್ರಾನ್ಸ್ಲೇಟ್ ನನ್ನ ಹತ್ರ ಇಂಗ್ಲಿಷ್ ಅರ್ಹತೆ ಅಂತ ತೋರಿಸ್ತಾ ಇದೆ. ಎಂಟೈಟಲ್ಮೆಂಟ್ ಇಸ್ ಅರ್ಹತೆ. ಹಾ ಹಾ ಡಿಸ್ಟಾರ್ಟೆಡ್ he sees himself ಪ್ರಿಡೇಟರ್ ಅದೇ ಅದು ವಿಕ್ಟಿಮ್ ಅನ್ನೋದಕ್ಕಿಂತ ಈ ಅವ್ನಿಗೆ ಹೆಂಗಿತ್ತು ಅವ್ನ ಜೀವನದ ದೃಷ್ಟಿಕೋನ ಅವನಿಗೆ ಹೇಗಿತ್ತು ಅಂತಂದ್ರೆ ಅವನೊಂದು ಪ್ರಿಡೇಟರ್ ಅಂದ್ರೆ ಇವರೆಲ್ಲ ನನ್ನ ಹತ್ರ ಇರೋ ಸಿಂಹಾಸನ ಕಿತ್ಕೊಳಕ್ ಇವ್ರು ಬಂದಿದ್ದಾರೆ ಅಂತ ಅವನ್ ಪ್ರಿಡೇಟರ್. ಅಂಡ್ ಅವನೇನ್ ಅನ್ಕೊಂಡ ಅದರಿಂದ ನಾನ್ ಇವ್ರನ್ನೆಲ್ಲ ಅಟ್ಯಾಕ್ ಮಾಡ್ಬೋದು, ಇವ್ರನ್ನೆಲ್ಲ ನಾನು ಬಲಿ ಕೊಡ್ಬೋದು, ಇವ್ರನ್ನೆಲ್ಲ ಕೊಂದು ಬಿಡ್ಬೋದು ಅನ್ನೋ ಒಂದು ನನ್ನನ್ನು ಇವರೆಲ್ಲ ತೊಂದರೆ ಕೊಡ್ತಿದ್ದಾರೆ, ಅದರಿಂದ ನಾನು ಇವ್ರಿಗೆ ಏನ್ ಕಾನ್ಸಿಕ್ವೆನ್ಸ್ ಬರಲ್ಲ, ನಾನು ಇವ್ರಿಗೆ ಏನೇ ಮಾಡಿದ್ರು ಅಂಥ ಲೆವೆಲ್ ಆಫ್ ಎಂಟೈಟಲ್ಮೆಂಟ್. ಅದನ್ನ ನಾವು ಕನ್ನಡದಲ್ಲಿ ಅದನ್ನ ಹೆಂಗ್ ಟ್ರಾನ್ಸ್ಲೇಟ್ ಮಾಡೋದು, ಅದೇ ಇಲ್ಲಿ ಗೂಗಲ್ ಟ್ರಾನ್ಸ್ಲೇಟ್ ಅಲ್ಲಿ ಪರಭಕ್ಷಕ ಅಂದ್ರೆ ಹೋಗಿ ಇವ್ರನ್ನೆಲ್ಲ ಅಟ್ಯಾಕ್ ಮಾಡಿ ಕೊಂದ್ರುನು ನನ್ಗೆ ಏನು ಅದರಿಂದ ಯಾವ ಒಂದು ಕಾನ್ಸಿಕ್ವೆನ್ಸು ಇರಲ್ಲ, ಯಾವ ಪರಿಣಾಮಗಳಿಂದನೂ ನಾನು ಅನುಭವಿಸ್ಬೇಕಾಗಿರಲ್ಲ, ಯಾಕೆಂದ್ರೆ ಅವನಲ್ಲಿ ಕಲಿ ವಾಸ ಇತ್ತು, ಅದರಿಂದ ಅವ್ನು ಹಂಗ ಅನ್ಕೋತಿದ್ದಂತೆ. ಅದೇ ಆಪೋಸಿಟ್ ಏನು ಅರ್ಜುನ ಹೇಗೆ, ಅರ್ಜುನನ್ ಯಶಸ್ಸು ಅರ್ಜುನಂದು ಅವಾಗ್ಲೇ ನಾವು ಡಿಸ್ಕಸ್ ಮಾಡಿದ್ವಿ ಅದನ್ನ, ಯಾಕೋ ಟ್ರಾನ್ಸ್ಲೇಟ್. ಸೊ ಅರ್ಜುನನ್ಗೆ ಆಗಲ್ಲ, ಅವ್ನ್ ಯಶಸ್ಸು ಅನ್ನೋದು ಬರೀ ಅವ್ನ ಕೌಶಲ್ಯದ ಮೇಲೆ ಅವ್ನು ಡಿಪೆಂಡ್ ಆಗಿರ್ಲಿಲ್ಲ, ಅವನಿಗೆ ಇಮೋಷನಲಿ ಮೆಂಟಲಿ ಆತ್ಮಬಲ ಮನೋಬಲ ಅದಲ್ಲದೆ ಭಾವನಾತ್ಮಕ ಆಳ ಅಂತ ಅದೇ ಐ ಮೀನ್ ವಿ ಕಾಲ್ ಇಟ್ ಇಮೋಷನಲ್ ಡೆಪ್ತ್ ಇನ್ ಇಂಗ್ಲಿಷ್. ಕನ್ನಡದಲ್ಲಿ ಐ ನೀಡ್ ಟು ಟ್ರೈನ್ ಮೈ ಸೆಲ್ಫ್ ಹೇಗದು ಅಂತ. ಅಂದ್ರೆ ಒಂದು ಮೆಚುರಿಟಿ ಇತ್ತು, ಆಳವಾಗಿ ಯೋಚನೆ ಮಾಡ್ತಾ ಇದ್ದ, ಬರೀ ನನಗೆ ಸಿಂಹಾಸನ ಬೇಕು ಆಗ್ಲಿ, ನಾನೇ ಎಲ್ಲರಿಗಿಂತ ಗ್ರೇಟೆಸ್ಟ್ ಧನುರ್ಧಾರಿ ಅಂತ ಅನ್ನಿಸ್ಕೋಬೇಕು ಅನ್ನೋದಾಗ್ಲಿ, ಅದೆಲ್ಲ ಅವನ ಮೂಲ ಆಧಾರ ಆಗಿರ್ಲಿಲ್ಲ ಅವನದು. ಹಾಗೆ ನಮ್ಮ ಜೀವನದಲ್ಲೂ ನಾವು ಯಾವ ಥರ ನಮ್ದು ಏನು ಆಳ ಇದೆ, ಎಷ್ಟು ಆಳ ಇದೆ, ನಮ್ಮ ರಿಲೇಶನ್ಶಿಪ್ಸ್ನ ಹೇಗೆ ನೋಡ್ತೀವಿ, ಇವರಿಂದ ಕಷ್ಟ ಆಗ್ತಾ ಇದೆಯಲ್ಲಪ್ಪ, ಇವ್ರು ನಮ್ಗೆ ಹರೇ ಕೃಷ್ಣ ಜಪ ಮಾಡೋಕ್ಕೆ ತೊಂದರೆ ಕೊಡ್ತಿದಾರಲ್ಲಪ್ಪ, ಅಲ್ಲ, ಇವ್ರ ಈ ಥರ ತೊಂದರೆ ಕೊಡ್ತಾ ಇರೋದ್ರಿಂದ ನನಗೆ ಭಗವಂತನ ಮೇಲೆ ಜಾಸ್ತಿ ಇನ್ನೂ ಆಸೆ ಆಗ್ತಾ ಇದೆ. ನಾನು ಟೀನೇಜರ್ ಆಗಿದ್ದಾಗ 16-17 ಅವಾಗೆಲ್ಲ ನಮ್ಮ ತಂದೆ ತಾಯಿ ತುಂಬಾ ಬೈಯೋರು, ಏನಿದು ಕೃಷ್ಣ ಕೃಷ್ಣ ಅಂತ ನೀನು ಕ್ರಿಕೆಟರ್ ಸ್ಟಾರು ಮೂವಿ ಸ್ಟಾರ್ ಫೋಟೋ ಹಾಕೊಳ್ಳೋದು ಬಿಟ್ಬಿಟ್ಟು ಕೃಷ್ಣನ್ ಫೋಟೋ ಎಲ್ಲ ಹಾಕೊಂಡಿದೆಯಲ್ಲ ರೂಮಲ್ಲಿ, ಇದೆಲ್ಲ ತುಂಬಾ ಅಂತ ಎನಿಮಿ ಒಂಥರ ಅವರು ಶತ್ರು ತರ ಬಿಹೇವ್ ಮಾಡೋರು. ಆಗ ಈಗ ಲುಕಿಂಗ್ ಬ್ಯಾಕ್ ಅಟ್ ಇಟ್, ಹಿಂದಿನ ಒಂದು ಹೇಗ್ ನಡೀತಿತ್ತು ಅನ್ನೋದನ್ನ ನೋಡಿದ್ರೆ ನನ್ಗನ್ಸುತ್ತೆ ಆಕ್ಚುಲಿ ಅದೆಲ್ಲ ಇದ್ದಿದ್ರಿಂದ ನನಗೆ ಇನ್ನು ಏನೋ ಕದ್ದು ಮುಚ್ಚಿ ಮಂಗಳಾರತಿ ಮಾಡೋದು, ಕದ್ದು ಮುಚ್ಚಿ ಭಾಗವತ ಓದೋದು, ಮೇಲ್ಗಡೆ ಬಯಾಲಜಿ ಪುಸ್ತಕ ಇರುತ್ತೆ, ನಮ್ಮಮ್ಮ ಬಂದ ತಕ್ಷಣ ಬಯಾಲಜಿ ಪುಸ್ತಕ ಓಪನ್ ಆಗಿರುತ್ತೆ, ನಮ್ಮಮ್ಮ ಹೋದ್ರೆ ಕೆಳಗಡೆ ಪ್ರಭುಪಾದ ಪುಸ್ತಕ ಓದ್ತಾ ಇರೋದು, ಹಂಗೆಲ್ಲ ಆಗೋದು. ಸೊ ಒಂದು ಆಳ ಒಂದು ಭಗವಂತನ ಮೇಲೆ ಭಕ್ತಿ ಕಷ್ಟಗಳಿಂದನೇ ಕಷ್ಟಗಳಿದ್ರೇನೆ ಅಂತೆ ಬರೋದು. ಕಷ್ಟಗಳು ಅಂದ್ರೆ ಬರೀ ಹೊರಗಡೆಯಿಂದ ಕಷ್ಟ ಅಲ್ಲ, ಒಳಗಡೆ ಕಷ್ಟನು. ಇವಾಗ ದುರ್ಯೋಧನನ್ಗೆ ಇಲ್ಲಿ ನಿಷೇಧಿತ ಕಡೆಗೆ ಆಕರ್ಷಣೆ ಇತ್ತು ದುರ್ಯೋಧನನ್ಗೆ, ಏನ್ ಮಾಡಬಾರ್ದು ಅದನ್ನ ಮಾಡ್ಬೇಕು ಅನ್ನೋದು. ಅದು ಪರ್ವರ್ಟೆಡ್ ಆಗಿ ನೋಡ್ಬೋದು. ಈಗ ಎರಡು ಸೈಡ್, ಇಟ್ ಹ್ಯಾಸ್ 2 sides ಆಫ್ ದ ಸೇಮ್ ಕಾಯಿನ್. ಒಂದು 10 ರೂಪಾಯಿ ಕಾಯಿನ್ ಅಲ್ಲಿ 2 ಸೈಡ್ ಇರುತ್ತಲ್ವಾ, ಒಂದ್ ಸೈಡ್ ಏನು ಇದ್ ಮಾಡ್ಬೇಡ ಅಂದ್ರೆ ಮಾಡ್ದೆ ಮಾಡ್ತೀನಿ, ಯಾರು ಏನಾರ ಹೇಳಿ ನಾನು ಮಾಡ್ತೀನಿ ಅನ್ನೋ ಒಂದು ಹಠ ಸ್ವಭಾವ. ಇನ್ನೊಂದ್ ಕಡೆ ಅದು ಭಗವಂತನ ಕಡೆಗೆ ನಾವೆಲ್ಲರೂ ಕೃಷ್ಣರ್ ನಿತ್ಯ ದಾಸ್, ನಾವೆಲ್ಲ ಐ ಬಿಲಾಂಗ್ ಟು ಕೃಷ್ಣ, ಕೃಷ್ಣ ಹೌ ಡಿಡ್ ಯು ಸೇ ದಟ್, ಕೃಷ್ಣ ನನ್ನವನು, ನಾನು ಕೃಷ್ಣನವಳು, ಹೌ ಇಸ್ ದಟ್? Yes, ಮಾತಾಜಿ. ಸೊ ಆ ಒಂದು 2 ಸೈಡು, ರಿಯಾಲಿಟಿ 2 ಸೈಡ್ ಇರುತ್ತೆ. ಮಾಡ್ಬೇಡದ ಅಂದ್ರೆ ಮಾಡ್ತೀನಿ, ಈ ಕಡೆ ಕಷ್ಟಗಳು, ಹೊರಗಡೆಯಿಂದ ಬರೋ ಕಷ್ಟಗಳಿಂದ ಭಗವಂತನ ಕಡೆಗೆ ಜಾಸ್ತಿ ಗಮನ ಹೋಗುತ್ತೆ, ಜಾಸ್ತಿ ಭಕ್ತಿ ಹೋಗುತ್ತೆ, ಜಾಸ್ತಿ ಸಮಯ ಹೋಗುತ್ತೆ. ಏನ್ ಮಾಡ್ಬೇಡ ಅಂತೀವೋ ಮನ್ಸು ಆ ಕಡೆಗೆ ಹೋಗುತ್ತೆ. ಸೊ ದುರ್ಯೋಧನನ್ಗೆ ಹೀಗೆಲ್ಲ ಮಾಡ್ಬಾರ್ದು ಇಲ್ಲ, ಪಾಂಡವರನ್ನ ಹೆಂಗಾದ್ರೂ ಓಡಿಸ್ಬಿಡ್ಬೇಕು ಅಂದ್ಬಿಟ್ಟು ಅರಗಿನ ಮನೇನ ನಾಶ ಮಾಡಕ್ಕೆ ಅವನು ಪ್ಲಾನ್ ಮಾಡ್ದ. ಹಾಗೆ ನಾವು ನಮ್ಮ ಅರಗಿನ ಮನೆ ಏನು ಅಂತ ಮಧ್ವಾಚಾರ್ಯರು ಅದ್ರ ಬಗ್ಗೆನೂ ಹೇಳ್ತಾರಪ್ಪ, ತುಂಬಾ ಹೇಳ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆ ಅರಗಿನ ಮನೆ ಅಂತಂದ್ರೆ ನಾನು ನನ್ನದು ಅಂತೆ, ಆ ನಾನು ನನ್ನದು ಅನ್ನೋದೇ ನಮ್ಮ ಅರಗಿನ ಮನೆ ಅಂತೆ.
ಆ ಅರಗಿನ ಮನೆಯಿಂದ ಪಾಂಡವರು ಏನ್ ಮಾಡಿದ್ರು, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮುಂದಿಂದ ಅವ್ರು ಎಸ್ಕೇಪ್ ಆಗ್ಲಿಲ್ವಂತೆ. ಆ ವಿದುರ ಮಾಡಿದ್ದು ವಾಟ್ ಯು ಕಾಲ್ ಇಟ್, ದಟ್ ಎಸ್ಕೇಪ್ ಮಾಡಿದ್ದು ಅಂಡರ್ಗ್ರೌಂಡ್ ಏನಂತಾರೆ ಅದಕ್ಕೆ ಕನ್ನಡದಲ್ಲಿ, ಸುರಂಗಾನ ಲೈಕ್ ದ ಎಕ್ಸಿಟ್ ಇದ್ದಿದ್ದ ದಾರಿ, ಸುರಂಗ ಮಾರ್ಗ. ಸುರಂಗ ಮಾರ್ಗ. ಸೊ ಆ ಸುರಂಗ ಮಾರ್ಗನೇ ಈ ಭಕ್ತಿ ಕಡೆಗೆ ನಾವು ಕಷ್ಟದಿಂದ ಬರೋ ಒಂದು ಇಮೋಷನ್ಸ್ ಇದೆಯಲ್ಲ, ಆ ಭಾವನೆಗಳು ಕೆಲವು ಬರುತ್ತಲ್ಲ, ಇವು ತುಂಬಾ ಕಷ್ಟ ಆಗ್ತಿದೆ, ಇವ್ರು ಹೀಗ್ ಮಾಡಿದ್ರಲ್ಲ, ನನ್ಗೆ ಈ ತರ ಒಂದು ಹ್ಯಾಬಿಟ್ ಇದೆ, ನನಗೆ ಬೆಳಗ್ಗೆ ಏಳಕ್ ಆಗ್ತಾ ಇಲ್ವಲ್ಲ, ನನಗೆ ಜಪ ಮಾಡಕ್ ಆಗ್ತಾ ಇಲ್ವಲ್ಲ, ನನ್ಗೆ ಈ ಚಟ ಒಂದಿದೆ, ಈ ಚಟನ ಬಿಡಕ್ ಆಗ್ತಾ ಇಲ್ಲ, ಕಾಫಿ ಬಿಡಕ್ ಆಗ್ತಾ ಇಲ್ವಲ್ಲ ಅನ್ನೋ ಒಂದು ದುಃಖ ಇರತ್ತಲ್ಲ, ಆ ದುಃಖ ಅಂತೆ ನಮ್ಮ ಸುರಂಗ ಮಾರ್ಗ. ನಮ್ ಜೀವನದಲ್ಲಿ ಆ ದುಃಖದಿಂದ ನಾವು ಭಗವಂತನ ಕೃಷ್ಣ ಕಾಪಾಡಪ್ಪ ಗೋವಿಂದ ಅಂತ ಕೃಷ್ಣ ದ್ರೌಪದಿ ಕೈ ಎತ್ತಿ ಕರೆದ್ಲಲ್ಲ, ಹಾಗೆ ಕರೆಯೋದಕ್ಕೆ ಈ ಒಂದು ನಿಷೇಧಿತ ಕೆಲವು ಆಪರ್ಚುನಿಟೀಸ್ ಇರುತ್ತಲ್ಲ, ಅದು ಒಳ್ಳೇದಂತೆ ಅಂತ ಮಧ್ವಾಚಾರ್ಯರು ಮಹಾಭಾರತದಲ್ಲಿ ಹೇಳ್ತಾರೆ. ಇನ್ನು ತುಂಬಾ ಹೇಳ್ತಾರೆ, ಒಂದು ಹೋಲ್ ಚಾಪ್ಟರೇ ಇದೆ ಈ ಸುರಂಗ ಮಾರ್ಗದ ಬಗ್ಗೆ. ಸೊ ಏನಪ್ಪ ಕನ್ಕ್ಲೂಷನ್ ಅಂದ್ರೆ, ದುರ್ಯೋಧನನ ಕಥೆನ ನಾವು ನೋಡಿದ್ರೆ ಅವನ ಅನಿಯಂತ್ರಿತ ಮಹತ್ವಾಕಾಂಕ್ಷೆಗಳ ಒಂದಿತ್ತಲ್ಲ, ಅದರಿಂದ ಅವನು ತುಂಬಾ ರಿಸ್ಕ್ ತಗೊಂಡ ಅವನ ಆತ್ಮದ ಬಗ್ಗೆನೆ. ಆದ್ರಿಂದ ಅಪಾಯಗಳು ಬೇರೆಯವ್ರಿಗೂ ತುಂಬಾ ಕಷ್ಟ ಕೊಟ್ಟ, ಇಡೀ ರಾಜ್ಯನೇ ಅವನು ನಾಶ ಮಾಡಿದ. ಈ ಕಥೆನೆಲ್ಲ ನೋಡಿದ್ರೆ ನಾವು ನಮ್ಮ ಒಂದು ಲೈಫ್ ನಲ್ಲಿ ನಮ್ದು ಎಲ್ಲೂ ಹೋಗ್ತಾ ಇದೆ ನಮ್ಮ ರಾಜ್ಯ, ದುರ್ಯೋಧನಂತರ ಎಲ್ಲ ನಾಶ ಮಾಡೋ ಕಡೆ ಹೋಗ್ತಾ ಇದೆಯಾ, ಅಥವಾ ಅರ್ಜುನಂತರ ಸರಿಯಾಗಿ ಆತ್ಮವಿಶ್ಲೇಷಣೆ ಮಾಡ್ಕೊಂಡು, ಇನ್ನೊಂದು ಅರ್ಜುನಂದು ಒಂದು ಪಾಯಿಂಟ್ ಬರ್ಲಿಲ್ಲ, ಅದು ಫುಲ್ ಸ್ಟ್ರಾಂಗ್ ಆಗಿ ಬರ್ಲಿಲ್ಲ ಈ ಪ್ರೆಸೆಂಟೇಷನ್ ಅಲ್ಲಿ. ವಲ್ನರಬಿಲಿಟಿ ನಾನು ಟ್ರಾನ್ಸ್ಲೇಟ್ ಮಾಡಿದೆ ಕನ್ನಡದಲ್ಲಿ, ಅದು ಬರೀ ದುರ್ಬಲತೆ ಅಂತ ಬಂತು, ಬಟ್ ಅದ್ ದುರ್ಬಲತೆ ಅಂತ ಎಕ್ಸಾಕ್ಟ್ ಆಗಿ ನಾವು ಟ್ರಾನ್ಸ್ಲೇಟ್ ಮಾಡಕ್ಕಾಗಲ್ಲ. ವಲ್ನರಬಿಲಿಟಿ ಅಂತಂದ್ರೆ, ಇವಾಗ ಶುರುನಲ್ಲಿ ಕರ್ಣ ಮತ್ತೆ ಅರ್ಜುನ ಇಬ್ರು ಯುದ್ಧ ಮಾಡುವಾಗ ಸ್ಟಾರ್ಟಿಂಗ್ ಅಲ್ಲಿ ಕರ್ಣ ತುಂಬಾ ಸ್ಟ್ರಾಂಗ್ ಆಗಿದ್ದ, ಅವಾಗ ಅರ್ಜುನನ್ ಕೆಲವು ದುರ್ಬಲತೆ ಬಂತು. ಅದನ್ನು ನೋಡಿ ಕುಂತಿಗೆ ಸಿಕ್ಕಾಪಟ್ಟೆ ಭಯ ಆಯ್ತು, ಏನಪ್ಪಾ ಇದು, ನಮ್ಮ ಅರ್ಜುನನ್ಗೆ ಈ ತರ ಒಂದು ಪೈಪೋಟಿ ಇದೆಯಾ ಅಂತ. ಆವಾಗ ಯುಧಿಷ್ಠಿರ್ ಮಹಾರಾಜನ್ಗೂ ಭಯ ಆಯ್ತು, ಏನಪ್ಪಾ ಇದು, ಅರ್ಜುನನ್ಗಿಂತ ಬಲಶಾಲಿ ಯಾರಪ್ಪ ಇವನು, ಹಿಂಗ ಆಗ್ತಾ ಇದೆಯಲ್ಲ ಅಂತ. ಸೊ ಆ ಅರ್ಜುನನ್ ನಲ್ಲಿ ಇದ್ದಿದ್ದ ಒಂದು ದುರ್ಬಲತೆ ಅನ್ನಕ್ಕಿಂತ ವಲ್ನರಬಿಲಿಟಿನ ಹೇಗ್ ಟ್ರಾನ್ಸ್ಲೇಟ್ ಮಾಡೋದು ಗೊತ್ತಿಲ್ಲ ಕನ್ನಡದಲ್ಲಿ. ಅದು ಮಹಾಭಾರತದ್ದು ಇಡೀ ಒಂದು ಸಾರಾನೇ ನೋಡಿದ್ರೆ ಕೃಷ್ಣ ಮತ್ತೆ ಅರ್ಜುನ ಎಷ್ಟು ಕ್ಲೋಸ್ ಆಗಿದ್ರು, ಅವರಿಬ್ರು ತುಂಬಾ ಬೆಸ್ಟ್ ಫ್ರೆಂಡ್ಸು. ಕೃಷ್ಣನಿಗೆ ಅರ್ಜುನನಲ್ಲಿ ಇದ್ದಿದ್ದು ದುರ್ಬಲತೆ ಅನ್ನೋದು ಎಕ್ಸ್ಟರ್ನಲಿ ಕೌಶಲ್ಯದಿಂದಿರೋ ದುರ್ಬಲತೆ, ಕೃಷ್ಣನ್ಗೆ ಅವ್ರು ಕೇರ್ ಮಾಡಲ್ಲ. ಅದೇ ಯುದ್ಧದ ಪ್ರಾರಂಭದಲ್ಲಿ ಅರ್ಜುನ ಹೇಳ್ತಾನೆ, ಗೋವಿಂದ ನನ್ಗೆ ಕಿಮ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವ ಅಂತ, ಬೇಡಪ್ಪ ನನ್ಗೆ ಈ ಯುದ್ಧನ ನನ್ಗೆ ಮಾಡಕ್ಕೆ ಇಷ್ಟ ಇಲ್ಲ, ನನ್ ಬೇಡ ಗೋವಿಂದ, ನನ್ಗೆ ರಾಜ್ಯನೂ ಬೇಡ ಏನೂ ಬೇಡ ಅಂತ ಹೇಳ್ತಾನೆ ಅರ್ಜುನ. ಅದು ಆ ಒಂದು ದುರ್ಬಲತೆ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ಅಂತ ಭಗವದ್ಗೀತೆನಲ್ಲಿ ಕೃಷ್ಣ ಹೇಳೋದೇನೋ, ಮನಸ್ಸಿನ ಒಂದು ದುರ್ಬಲತೆ. ನಮಗೂ ಆ ಮನಸ್ಸಿನ ಒಂದು ದುರ್ಬಲತೆ ಬೇರೆ ಬೇರೆ ತರ ಅದು ಮ್ಯಾನಿಫೆಸ್ಟ್ ಆಗ್ಬೋದು. ಹೇಗೆ ಮ್ಯಾನಿಫೆಸ್ಟ್ ಆಗ್ಬೋದು, ಕಾಮ ಕ್ರೋಧ, ನಾನೇ ಮುಂದೆ ಬರ್ಬೇಕು ಬೇರೆಯವರೆಲ್ಲ ಬರಬಾರ್ದು ಅನ್ನೋ ಈರ್ಷ್ಯೆ ಆಗ್ಬೋದು, ತರ್ಥರಾವರಿ ಒಂದು ದುರ್ಬಲತೆ ಇದೆ. ಅರ್ಜುನನಿಗಿದ್ದಿದ್ದ ದುರ್ಬಲತೆ ಅವನಿಗೆ ಅದು ಶಕ್ತಿಯ ಒಂದು ಸಪೋರ್ಟ್ ಆಯ್ತು. ಅದು ಕೃಷ್ಣ ಅರ್ಜುನನ್ನ ಅರ್ಥ ಮಾಡ್ಕೊಂಡು ಅರ್ಜುನನಿಗೆ ಹೆಲ್ಪ್ ಮಾಡೋದಕ್ಕೆ ಸಹಾಯಕರ ಆಯ್ತು. ಅದೇ ತರ ನಮ್ ಜೀವನದಲ್ಲೂ ನಮ್ಗೆ ಏನೇ ಆಧ್ಯಾತ್ಮಿಕ ಜೀವನದಲ್ಲೇ ಆಗ್ಲಿ, ನಮ್ ಲೈಫ್ ನಲ್ಲಿ ಇರೋ ಕಷ್ಟಗಳನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಶಕ್ತಿ ಇರಲ್ವಲ್ಲ, ಆ ದುರ್ಬಲತೆನ ನಾವು ಬೇರೆಯವ್ರ ಜೊತೆ ಹಂಚ್ಕೊಂಡು ಇದಿಲ್ದೆ ಆನೆಸ್ಟಿ ಅಂದ್ರೆ ಹಾನೆಸ್ಟಿ, ಹಡಿಸೆ ಆನೆಸ್ಟಿ ಕನ್ನಡದಲ್ಲಿ ಹಾನೆಸ್ಟಿ, ಪ್ರಾಮಾಣಿಕತೆ ಮಾತಾಜಿ. ಪ್ರಾಮಾಣಿಕವಾಗಿ ನಮ್ಮ ಮನಸ್ಸಿನಲ್ಲಿ ನನ್ಗೆ ಏನ್ ಆಸೆ ಇದೆ, ನಾನು ಯಾವ ತರ ದಾರಿನಲ್ಲಿ ಹೋಗ್ತಾ ಇದ್ದೀನಿ, ನನ್ಗೆ ಏನೇನ್ ಅರ್ಥಗಳಿದೆ, ಅದನ್ನ ನೋಡದೆ ಇದ್ರೆ ನಾವು ರಾಧಾ ಕೃಷ್ಣ ಅಂತ ಗೋಸ್ವಾಮಿಗಳು ಹೇಳೋ ತರ, ಎಲ್ಲಿ ವೇರ್ ಇಸ್ ರಾಧಾ ವೇರ್ ಇಸ್ ಕೃಷ್ಣ,
ಅಂತ ನಾವು ನಿಜವಾದ ಮನಸ್ಸಿಂದ ಹತ್ತು ಕರಿಯಕ್ಕಾಗಲ್ವಂತೆ ಅಂತ ದಾಸರು ಹೇಳ್ತಾರೆ. ಅದಲ್ಲದೆ ನಮ್ಮ ಷಡ್ಗೋಸ್ವಾಮಿಗಳು ಹೇಳ್ತಾರೆ, ನಮ್ಮ ಮನಸ್ಸು ಕರಗದೆ ಇದ್ರೆ ಅವಾಗ ಕಲ್ಲಿನಂತೆ ಇರುತ್ತೆ ಆ ಮನಸ್ಸು. ಆ ಕಲ್ಲಿನಂತೆ ಇರೋ ಮನಸ್ಸಿನಲ್ಲಿ ಕೃಷ್ಣನ ಪಾದಾರವಿಂದದಲ್ಲಿರೋ ಮೀನಿದೆಯಲ್ಲ, ಕೃಷ್ಣನ ಪಾದದಲ್ಲಿ ಮೀನಿನ ಒಂದು ಚಿಹ್ನೆ ಇದೆ. ಆ ಮೀನಿನ ಚಿಹ್ನೆ ನಮ್ಮ ಮನಸ್ಸಿನಲ್ಲಿ ಸ್ವಿಮ್ ಮಾಡ್ಬೇಕು ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ಬರ್ಬೇಕು ಅಂತಂದ್ರೆ, ಆಗ ಕಠೋರತೆ, ನಮ್ಮ ಹೃದಯದಲ್ಲಿರೋ ಕಠೋರತೆ, ನಾನು ಮ್ಯಾನೇಜ್ ಮಾಡ್ತೀನಿ, ನನ್ಗೇನ್ ಪರವಾಗಿಲ್ಲ, ಹೆಂಗೋ ಮ್ಯಾನೇಜ್ ಮಾಡ್ತೀನಿ, ನಾನು ಇದನ್ನ ಮಾಡ್ತಾ ಇದ್ದೀನಿ, ಅದು ಆ ಒಂದು ಎಕ್ಸ್ಟರ್ನಲ್ ಆಗಿ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಅದು ಕಲ್ಲಂತೆ. ಅದೇ ಅದು ಕರಗಿ ನೀರಾಗತ್ತಲ್ಲ, ಅದು ಅರ್ಜುನ ಸ್ಟಾರ್ಟಿಂಗ್ ನಲ್ಲಿ ಭಗವದ್ಗೀತೆನಲ್ಲಿ, ಕೃಷ್ಣ ನನ್ನಿಂದ ಆಗಲ್ಲಪ್ಪ, ಶಿಷ್ಯಸ್ತೇಹಾಂ ಸಾಧಿಮಾಂ ತ್ವಾಂ ಪ್ರಪನ್ನ. ಓ, ನನ್ನ ಹತ್ರ ಇಷ್ಟೊಂದು ಆಯುಧಗಳಿದೆ, ನನ್ಗಿಂತ ಸ್ಟ್ರಾಂಗ್ ಯಾರಿದ್ದಾನೆ ಅಂತ ಹೇಳಿಲ್ವಂತ ಅರ್ಜುನ. ಅವ್ನು ಕೃಷ್ಣ ನನಗೆ ಮನೋಬಲ ಇಲ್ಲಪ್ಪ, ನೀನೇ ಎಲ್ಲ ನನಗೆ, ನೀನೇ ನನ್ ಗೈಡ್ ಮಾಡು ಅಂದಲ್ಲ. ಅದಂತೆ ಅವಾಗ್ಲೇ ಅಂತೆ ಕೃಷ್ಣನಲ್ಲಿರೋ ಚರಣದಲ್ಲಿರೋ ಆ ಮೀನು ನಮ್ಮ ಮನಸ್ಸಿನೊಳಗಡೆ ಇಳಿದು ಅಲ್ಲೇ ಇರೋದಕ್ಕೆ ಸ್ಥಾನ ಕೊಡಕ್ಕಾಗೋದಂತೆ ಅಂತ ನಮ್ಮ ಗೋಸ್ವಾಮಿಗಳು ಹೇಳ್ತಾರೆ. ಅದಕ್ಕೆ ಒಂದು ಅದೇ ಒಂದು ಸತ್ಯ, ವಿಕೃತ ಸತ್ಯ ಅಂದ್ರೆ ಇಟ್ ಈಸ್ ದ ಟ್ವಿಸ್ಟೆಡ್ ರಿಯಾಲಿಟಿ. ನಮ್ಮಲ್ಲಿ ಒಂದು ಟ್ವಿಸ್ಟೆಡ್ ರಿಯಾಲಿಟಿ ಇರುತ್ತೆ. ಆ ಟ್ವಿಸ್ಟೆಡ್ ರಿಯಾಲಿಟಿ ಏನು, ಐ ಕ್ಯಾನ್ ಮ್ಯಾನೇಜ್, ಆಗತ್ತೆ ನನಗೆ ಮಾಡಕ್ಕೆ, ಸ್ಪಿರಿಚುವಲ್ ಲೈಫ್ ನಾನು ಮಾಡ್ತೀನಿ, ಅದ್ರಿಂದನೇ ಅಂತ ತೊಂದರೆ ಬರೋದು. ಅದೇ ನಿಜವಾದ ನಮ್ಮ ಯುದ್ಧದಲ್ಲಿ ಗೆಲ್ಲೋಕ್ಕೆ, ಒಂದು ಮನೋಭೂಮಿನಲ್ಲಿ ಗೆಲ್ಲೋ ಒಂದು ಸೈನ್ಯದ ಬಲ ಏನಪ್ಪ ಅಂತಂದ್ರೆ ಅರ್ಥ ಮಾಡ್ಕೊಳ್ಳೋದು, ನಿಜವಾದ ಸತ್ಯ ಏನು ಅಂತ. ಅದು ಓಕೆ. ಸೊ ಐ ವಿಲ್ ಎಂಡ್ ವಿತ್ ಅದರಲ್ಲಿ ಗಜೇಂದ್ರ ಮೋಕ್ಷದಲ್ಲಿ ಬರುತ್ತೆ ಆ ಶ್ಲೋಕದ್ದು ಒಂದು 2-3 ಹೇಳ್ತೀನಿ, ಅದರಲ್ಲಿ ಫುಲ್ ಹೇಳಕ್ ಟೈಮ್ ಇಲ್ಲ. ಸೊ ಗಜೇಂದ್ರನ ಪರಿಸ್ಥಿತಿ ಹೇಗಿತ್ತೋ ಅದೇ ನನ್ನ ಪರಿಸ್ಥಿತಿ. ಏನು ನನ್ನ ಪರಿಸ್ಥಿತಿ? ತುಂಬಾ ಆಧ್ಯಾತ್ಮಿಕವಾಗೆಲ್ಲ ನಾನು ಡೆವಲಪ್ ಆಗಕ್ ಟ್ರೈ ಮಾಡ್ತಾ ಇದ್ದೀನಿ. ಅದೇ ಕಾಮ ಕ್ರೋಧಗಳು ನನ್ನನ್ನ ಮೊಸಳೆಯಂತೆ ಹಿಡಿದಿದೆ. ಅತ್ತಿತ್ತ ನೋಡಿದನು, ಸುತ್ತ ನೋಡಿದನು, ಎತ್ತ ನೋಡಿದರು ಬಿಡದಾಮ ಕರಿಕಾಲು, ಎಳೆದೊಮ್ಮೆ ನೋಡಿದನು, ಸೆಳೆದೊಮ್ಮೆ ನೋಡಿದನು, ಹೇಗೆ ನೋಡಿದರು ಬಿಡದಾಮ ಕರಿಕಾಲು. ನಾರಾಯಣ ಕೃಷ್ಣ ತನ್ನ ಸೊಚ್ಚಿಸುತ್ತರೆಲ್ಲ ಸೆಳೆದೊರಂದಾಗಿ, ತಮ್ಮ ಕೈಲಾಗದೆಂದೆಂದು ತಿರುಳಿದರು. ಎನ್ನ ಪುಣ್ಯದ ಫಲವು ಹೋಗಿ ನೀವೆಂದ ದುಮ್ಮಾನದಿಂದ ದೂರದಲ್ಲಿದ್ದರವರು. ನಾರಾಯಣ ಕೃಷ್ಣ ಕಚ್ಚುತಲಿ ಸೆಳೆಯುತ್ತಲಿ ಆಮ ಕರಿಕಾಲು, ರಕ್ತಮಯವಾಗಿ ತುಂಬಿತು ಕೊಳದ ನೀರು. ಅಕ್ಕಾಟ ಎನಗಿಂದು ಗತಿಯಾರು ಎನ್ನುತ್ತ ದಿಕ್ಕುಗೆಟ್ಟಂತೆ ಮೊರೆಯಿಟ್ಟ ಗಜರಾಜ. ನಾರಾಯಣ ಕೃಷ್ಣ ಅಚ್ಯುತಾನಂತ ಶ್ರೀಹರಿಯನ್ನ ಕಾಯೋ, ಸಚ್ಚಿದಾನಂದ ಸರ್ವೇಶ್ವರನೆ ಕಾಯೋ, ಭಕ್ತವತ್ಸಲನೆ ಭವಭಂಜನನೆ ಕಾಯೋ, ಕಷ್ಟಪಡುತ್ತೇನೆ ಕರುಣಿಸಿ ಕರುಣಿಕಾಯೋ. ನಾರಾಯಣ ಕೃಷ್ಣ 84 ಲಕ್ಷ ಜೀವರಾಶಿಗಳು ಇಂಬಿಟ್ಟು ಸಲಹೋ ಜಗದೀಶ್ವರನೆ ಕಾಯೋ, ಜಂಗಮ ಸ್ಥಾವರಗಳೊಳಗೆ ಪರಿಪೂರ್ಣ ಎಂಬೆಂತ ನೀಯನ್ನ ಬಂಧನವ ಬಿಡಿಸೋ. ನಾರಾಯಣ ಕೃಷ್ಣ. ಇದೊಂದು ಕೆಲವು ಪ್ಯಾರಾಗ್ರಾಫು ಇನ್ನೂ ಇದೆ. ಆದ್ರೆ ಆ ಗಜೇಂದ್ರ ಮೋಕ್ಷದಲ್ಲಿ ಬರೋ ಆ ಹೆಲ್ಪ್ಲೆಸ್ನೆಸ್ ಗಜೇಂದ್ರನಿಗೆ ಅರ್ಥ ಆಗತ್ತೆ. ನಾನೇ ಸ್ವತಃ ನನ್ನ ಶಕ್ತಿಯಿಂದ ಆಗ್ಲಿ, ನನಗಿರೋ ಕಾಡಾನೆ ಮರಿಯಾನೆ ಸಹಿತ ಎಲ್ಲ ಬಂದಿದ್ನಲ್ಲ, ಬೇರೆ ಆನೆಗಳಾಗ್ಲಿ, ಏನಾದ್ರೂ ನನ್ನ ಈ ಕಷ್ಟದಿಂದ ನಾನ್ ಪರಿಹಾರ ಮಾಡ್ಕೊಳಕ್ ಆಗಲ್ಲ. ಅಚ್ಯುತಾನಂದ ಶ್ರೀ ಹರಿಯನ್ನ ಕಾಯೋ, ಸಚ್ಚಿದಾನಂದ ಸರ್ವೇಶ್ವರನೇ ಕಾಯೋ, ನೀನೇ ಗತಿಯಪ್ಪ, ಕಷ್ಟಪಡುತ್ತೇನೆ ಕರುಣಿಸಿ ಕರುಣಿ ಕಾಯೋ. ಈ ಕಷ್ಟದಿಂದ ನನಗೆ ಮುಕ್ತಿ ಕೊಡು ಅಂತ ನಾನು ಕೇಳ್ತಿಲ್ಲ, ಆದ್ರೆ ಕಷ್ಟಪಡುತ್ತೇನೆ ಕರುಣಿಸಿ ಕರುಣಿ ಕಾಯೋ, ಈ ಕಷ್ಟದ ಮುಖಾಂತರನೇ ನಿನ್ನನ್ನ ಹೊಂದೋ ಶಕ್ತಿ ಕೊಡಪ್ಪ, ನಿನ್ನ ಸ್ಮರಣೆ ಮಾಡಿ ಇದರಿಂದ ಎಲ್ಲ ನನಗೆ ಮುಕ್ತಿ ಕೊಡಪ್ಪ ಅಂತ ಕೇಳ್ಕೊಳ್ಳೋ ಒಂದು ಮನೋಭಾವ. ದಾಸರು ಏನ್ ಹೇಳ್ತಾರೆ, ನಿನ್ನ ಕಡೆ, ನನ್ನ ಮನಸ್ಸನ್ನ ನಿನ್ನ ಕಡೆ ಹಾಯಿಸುವುದು ಎನ್ನ ಭಾರ, ಆದ್ರೆ ನೀನ್ ನನ್ನ ನೋಡ್ಕೊಳ್ಳೋದು ನಿನ್ನ ಭಾರ. ಎನ್ನ ಸತಿ ಸುತರಿಗೆ ನೀನೇ ಗತಿ ಅಂತಾರೆ ದಾಸರು. ನನ್ನ ಮಕ್ಕಳನ್ನಾಗ್ಲಿ, ನನ್ನ ಮಕ್ಕಳು ಒಳ್ಳೆ ಚೆನ್ನಾಗಿ ಎಜುಕೇಟೆಡ್ ಆಗಿ ನಾನ್ ಮುಂದೆ ತರ್ತೀನಿ, ನಾನ್ ಮಾಡ್ತೀನಿ. ಅಲ್ಲ ಅಪ್ಪ, ನೀನೇ ನೋಡ್ಕೊಳಕ್ಕಾಗೋದು.
ಸೊ ನನ್ನ ಜೀವನ ನೀಯನ್ನ ಪೊರೆಯಪ್ಪ, ನನ್ನ ಧರ್ಮ ಮಾಡೋದಕ್ಕೆ ಶಕ್ತಿ ಕೊಡಪ್ಪ. ಓಕೆ, ಸೊ ದೋಸ್ ವರ್ ಸಮ್ ಪಾಯಿಂಟ್ಸ್ ಇವತ್ತು. ಅದೇ ನಾ ಹೇಳಿದ್ನಲ್ಲ, ಇದು ಕುರುಕ್ಷೇತ್ರ ವಿದಿನ್ ಯು ಅನ್ನೋದು ದೊಡ್ಡ ಪ್ರಾಜೆಕ್ಟು. ಅದರಲ್ಲಿ ಕೆಲವು ನಮ್ಮ ದಾಸರ ಪದಗಳು, ನಮ್ಮ ದಾಸರ ಉಗಾಭೋಗದಲ್ಲಿ ಕೆಲವು ಬರೋ ಪ್ರೇರಣೆಯಿಂದ ನಾನು ನಿಮ್ಮೆಲ್ಲರ ಜೊತೆಗೂ ಸಂತೋಷದಿಂದ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಎಷ್ಟು ಟೈಮ್ ಇದೆ? ಒಂದು ಸ್ವಲ್ಪ 15 ಮಿನಿಟ್ಸ್ ಇದೆ. ಸೊ ಈಗ ನಾವು ಸ್ವಲ್ಪ ಡಿಸ್ಕಷನ್ ಮಾಡೋಣ. ನಮ್ಮ ಜೀವನದಲ್ಲಿ ನಿಮ್ಗೆ ಯಾವ ಉಗಾಭೋಗ ನಿಮ್ಮ ಮನಸ್ಸಿಗೆ ತಟ್ಟಿತು? ಏನಾದ್ರೂ ಪ್ರಶ್ನೆಗಳಿದೆಯಾ? ಹೇಗೆ ಅದನ್ನ ಅಳವಡಿಸ್ಕೋಬಹುದು? ನಿಮ್ದು ಏನಾದ್ರು ಅಡ್ವೈಸ್ ಇದೆಯಾ? ಏನಾದ್ರೂ ಶೇರ್ ಮಾಡ್ಕೊಳ್ಳೋದಿದ್ಯಾ? ಏನಿದ್ರು ದಯವಿಟ್ಟು ಅನ್ಮ್ಯೂಟ್ ಮಾಡಿ. ಅಂಡ್ ನಿಮ್ಮ ಪಾರ್ಟಿಸಿಪೇಷನ್ನು ಒಂದು ಸೇವೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾವೇನೇ ಶೇರ್ ಮಾಡಿದ್ರು ನನ್ನ ಬಗ್ಗೆ ಏನ್ ಅನ್ಕೋತಾರೆ ಅಂತ ನಾವು ಮಾಡ್ಬಾರ್ದು. ಭಗವಂತನಿಗೋಸ್ಕರ ನಾನು ಈ ಶೇರ್ ಮಾಡ್ತಾ ಇದ್ದೀನಿ, ಈ ಒಂದು ಕ್ವಶನ್ ಆಗ್ಲಿ, ಪ್ರಶ್ನೆ ಕೇಳ್ತಾ ಇದ್ದೀನಿ ಆಗ್ಲಿ, ಅಥವಾ ನನ್ನ ಮನ್ಸಲ್ಲಿ ಇದೊಂದು ಬಂತು, ಈ ಪ್ರೇರಣೆ, ನಾನು ಇದನ್ನೆಲ್ಲರಿಗೂ ಹಂಚ್ತಾ ಇದ್ದೀನಿ ಅನ್ನೋದೇ ನಮ್ಮ ಸೇವೆ. ಆ ಒಂದು ಸೇವೆ ಮಾಡಕ್ಕೆ ಯಾರಿಗಿಷ್ಟ ಇದೆಯೋ ದಯವಿಟ್ಟು ಗೋ ಹೆಡ್. ಹರೇ ಕೃಷ್ಣ. ಯಾವ್ದಾದ್ರು ಪ್ರಶ್ನೆ ಇತ್ತು ಅಂದ್ರೆ ಕೇಳ್ಬಹುದು, ಅಥವಾ ಏನಾದ್ರು ಅಡಿಷನಲ್ ಕಮೆಂಟ್ಸ್. ಸೊ ಸೀನಿಯರ್ ಡಿವೋಟಿಸ್ ಇದ್ದಾರೆ, ಮಾತಾಜೀಸ್. ಹರೇ ಕೃಷ್ಣ. ಹರ್ಗ್ರೇಸ್ ಲೀಲಾಮಯ ಮಾತಾಜಿ ಜೈ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. Hare Krishna Mataji, but pranam. Thank you so much for the wonderful class. ಆಸ್ ಯೂಶುವಲ್ ತುಂಬಾ ವಿಷಯಗಳು ನಮ್ಗೆ ಕಲಿಯಕ್ ಸಿಕ್ತು. ನಮ್ಮ ಅಂತರಂಗದಲ್ಲಿ ಇರುವ ಒಂದು ಶತ್ರು ಯಾರು ಅಂತ ನಾವೀಗ ಐಡೆಂಟಿಫೈ ಮಾಡ್ಕೊಳ್ತಾ ಇದ್ದೀವಿ ಇವಾಗ. ಸೊ ಬಟ್ ನನ್ನದೊಂದು ಪ್ರಶ್ನೆ ಇದೆ ಮಾತಾಜಿ, ನಾವು ಎಷ್ಟು ಮಾಡಿದ್ರು ನಮ್ ಲೇಡೀಸ್ಗೆ, ಎಸ್ಪೆಷಲಿ ಲೇಡೀಸ್ ಕ್ಲಾಸ್ ಅದರಿಂದ ನಾವು ಆರಾಮಾಗಿ ಕೇಳ್ಬೋದು ಈ ಕ್ವಶನ್. ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ನನ್ನ ವಿಷಯದಲ್ಲಿ, ಮೇ ಬಿ ಐ ಡೋಂಟ್ ನೋ ಅಬೌಟ್ ಅದರ್ಸ್. ಇವತ್ತು ತುಂಬಾ ಚೆನ್ನಾಗಿ ಸಾಧನೆ ಮಾಡ್ತೀವಿ, ನಾಳೆ ಏನೋ ಒಂದ್ ಬಂದ್ಬಿಡುತ್ತೆ ಸಂಸಾರದಲ್ಲಿ. ಅಂಡ್ ವಿ ಕಾಂಟ್ ಮೇಂಟೈನ್ ದಟ್ ದ ಟೈಮ್, ವಾಟ್ ಎವರ್ ಇಟ್ ಇಸ್. ನಮ್ಮ ಆರತಿ ಟೈಮ್ ಇರ್ಬೋದು, ಅಥವಾ ನಮ್ಮ ಜಪ ಟೈಮ್ ಇರ್ಬೋದು, ರೀಡಿಂಗ್ ಇರ್ಬೋದು. ಫ್ಯಾಮಿಲಿಗೆ ಇಂಪಾರ್ಟೆಂಟ್, ಪ್ರಿಸ್ಕ್ರೈಬ್ ಡ್ಯೂಟಿಗೆ ಇಂಪಾರ್ಟೆನ್ಸ್ ಕೊಡೋದ, ಇದು ಕೊಡೋದ ಅನ್ನೋದ್ರಲ್ಲಿ ನಾವು ಸೋತ್ ಹೋಗ್ಬಿಡ್ತೀವಿ. ವಿಲ್ ಗಿವ್ ದ ಇಂಪಾರ್ಟೆನ್ಸ್ ಟು ಪ್ರಿಸ್ಕ್ರೈಬ್ ಡ್ಯೂಟೀಸ್. ಇದು ಉಳ್ಕೊಂಡಾಗ ಮನ್ಸಲ್ಲಿ ಒಂದು ತುಂಬಾ ದುಃಖ ಆಗತ್ತೆ. ಅಂದ್ರೆ ಐ ಫೀಲ್ ರಿಯಲಿ ಗಿಲ್ಟಿ ಫಾರ್ ದಟ್, ನಾಟ್ ಡೂಯಿಂಗ್ ಸೋ ಮಚ್. ಎಷ್ಟೊಂದು ನಾವು ಮಾಡ್ಬೋದಿತ್ತು, ಮಾಡ್ತಾ ಇಲ್ಲ. ಎಷ್ಟೊಂದ್ ಜನಕ್ಕೆ ರೀಚ್ ಆಗ್ಬೋದಿತ್ತು, ರೀಚ್ ಆಗಕ್ ಆಗ್ತಿಲ್ಲ ಅನ್ನೋ ಒಂದ್ ಇದು ಬಂದಾಗ ಯಾವ್ದನ್ ಚೂಸ್ ಮಾಡೋದು ಗೊತ್ತಾಗ್ತಿಲ್ಲ ಮತ್ತೆ. ಓಕೆ, ಸೊ ನಿಮ್ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಂಡ ಅಂತ ನೋಡೋಣ. ಈ ಕನ್ಸಿಸ್ಟೆನ್ಸಿ ಹೇಗೆ, ಇವಾಗ ಡಿಸಿಪ್ಲಿನ್ ಅಥವಾ ಕನ್ಸಿಸ್ಟೆನ್ಸಿ ಅನ್ನೋದು ಸ್ವಲ್ಪ ಎಸ್ಪೆಷಲಿ ನಮ್ಮ ಹೆಂಗಸರಿಗೆಲ್ಲ ಅದು ಒಂದು ಚಾಲೆಂಜು, ಕಷ್ಟ. ಅದನ್ನ ಆ ಥರ ಮಾಡೋದು ಹೇಗೆ, ಅದು ನಾನು ಇನ್ನೂ ಎಷ್ಟೋ ಸೇವೆ ಮಾಡ್ಬೋದಲ್ಲ ಅಂತ ಮನ್ಸಲ್ಲಿ ಅನ್ಸುತ್ತೆ. ಆದ್ರೆ ಗಿಲ್ಟ್ ಅನ್ಸುತ್ತೆ, ಯಾಕೆಂದ್ರೆ ಮಾಡಕ್ ಶಕ್ತಿ ಇರಲ್ಲ. ಅಥವಾ ಒಂದೊಂದ್ಸರ್ತಿ ನಾವೇ ಅನ್ಕೋತೀವಿ, ಓ ನಾನು ಇನ್ನೂ ಮಾಡ್ಬೋದಾಗಿತ್ತು ಅನ್ನೋ ಒಂದು ರಿಸೆಂಟ್ಮೆಂಟ್ ಅಥವಾ ರಿಗ್ರೆಟ್ ಒಂದೊಂದ್ಸರ್ತಿ ಬರುತ್ತೆ. ಹೇಗೆ ಅದನ್ನ ಹೇಗೆ ಅರ್ಥ ಮಾಡ್ಕೋಬಹುದು, ಹೇಗೆ ಅದನ್ನ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದಲ್ವಾ ನಿಮ್ ಪ್ರಶ್ನೆ? ಸೊ ದೇರ್ ಇಸ್ ಅ ತ್ರೀ ಸ್ಟೇಜ್ ಆನ್ಸರ್. 3 ಸ್ಟೇಜ್ ಇದೆ ಈ ಪ್ರಶ್ನೆಗೆ. 3 ಸ್ಟೇಜ್ ಇದೆ. ಆ 3 ಸ್ಟೇಜ್ ಅಲ್ಲಿ ಆನ್ಸರ್ ಏನಪ್ಪಾ ಹೇಳ್ಬೋದು ಅಂತಂದ್ರೆ, ಫಸ್ಟ್ ಹೆಂಗಸರಿಗೆ, ಎಸ್ಪೆಷಲಿ ಇದು ಎಲ್ಲರಿಗೂ ಅಪ್ಲೈ ಆಗಲ್ಲ. ಇದು ನಮ್ ಜನರಲಿ ಹೆಂಗಸರಿಗೆ, ಇಂಡಿಯನ್ ಹೆಂಗಸರಿಗೆ ಜಾಸ್ತಿ ಅಪ್ಲೈ ಆಗತ್ತೆ. ಚಿಕ್ಕ ವಯಸ್ಸಿಂದ ನಮ್ಗೆ ಏನಂತ ಹೇಳಿರ್ತೀವಿ, ನಮ್ಗೆ ಬೇರೆಯವ್ರನ್ನ ಪ್ರಯಾರಿಟೈಸ್ ಮಾಡಿ ಅಂತ ನಮ್ಗೆ ಯಾವಾಗ್ಲೂ ಹೇಳ್ಕೊಟ್ಟಿರ್ತಾರೆ. ಇಟ್ಸ್ ಅ ಕಲ್ಚರಲ್ ಟ್ರೈನಿಂಗ್. ನಮ್ಗೆ ನೀನೇನ್ ಅನ್ಕೋತೀಯ, ನಿನಗೇನ್ ಅನ್ನಿಸ್ತಿದೆ ಅನ್ನೋದು ಮುಖ್ಯ ಅಲ್ಲ, ಕೆಲವು ಬೇರೆಯವ್ರು ಏನಂತಾರೆ ಅನ್ನೋದು ಮುಖ್ಯ ಅನ್ನೋದು ನಮ್ಗೆ ಒಂದು ಪ್ರೋಗ್ರಾಮಿಂಗ್ ಆಗ್ಬಿಟ್ಟಿರುತ್ತೆ, ಒಂಥರ ಒಂದು ಡಿಫಾಲ್ಟ್ ಪ್ರೋಗ್ರಾಮ್ ಆಗಿರುತ್ತೆ. ಸೊ ಅದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾದ್ ನಮ್ಮ ಬಿಕಾಸ್ ಇವಾಗ ಇಲ್ಲಿರೋ 30 ಜನದಲ್ಲಿ ತರ್ತರಾವರಿ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಹೇಗೆ ನಾವು ಅಪ್ಬ್ರಿಂಗಿಂಗ್ ನಮ್ದು ಹೇಗಿತ್ತು, ನಮ್ಮ ತಂದೆ ತಾಯಿ ಹೇಗಿದ್ರು ಒಂದೇ ತರ ಇರಲ್ಲ. 30 ತರ ಇರ್ತಾರೆ ನಮ್ಮ ತಂದೆ ತಾಯಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ತುಂಬಾ ಅಕಾಡೆಮಿಕ್ಸ್, ಹೀಗೆ ಇರ್ಬೇಕು, ನೀವು ಪ್ರೂವ್ ಮಾಡ್ಬೇಕು, ಇದ್ರಲ್ಲೂ ಡ್ಯಾನ್ಸ್ ಅಲ್ಲೂ ಮುಂದಿರ್ಬೇಕು, ಸ್ಪೋರ್ಟ್ಸ್ ಅಲ್ಲೂ ಮುಂದಿರ್ಬೇಕು. ಐ ಥಿಂಕ್ ಇಟ್ಸ್ ಕೈಂಡ್ ಆಫ್ ಲೈಕ್ ಇಂಡಿಯನ್ ಥಿಂಗ್. ಅದ ಒಂದು ಚಿಕ್ಕ ವಯಸ್ಸಿಂದ, ಇವಾಗ ಜ್ಯೋತಿಷ್ಯದಲ್ಲೂ ಅಷ್ಟೇ, ಚಂದ್ರಗ್ರಹ ಅನ್ನೋದು ಒಂದು ವಯಸ್ಸಿಂದ ನಮ್ಮ ತಂದೆ ತಾಯಿಗಳು ನಮ್ಮ ಮನ್ಸೊಳಗಡೆ ಏನ್ ತುಂಬಿಸ್ತಾರೆ, ನೀನ್ ಇದ್ ಮಾಡಿದ್ರೆ ಓ ವೆರಿ ಗುಡ್,
ಇದು ಮಾಡಲಿಲ್ಲ ವೆರಿ ಬ್ಯಾಡ್. ಸೊ ಮಾನಸಿಕವಾಗಿ ನಮ್ಮ ಒಂದು ಪ್ರೋಗ್ರಾಮಿಂಗ್ ನಲ್ಲೇ ಏನ್ ಬಂದ್ಬಿಟ್ಟಿರುತ್ತೆ, ನಾನು ಇದು 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 ಎಕ್ಸಾಕ್ಟ್ ಆಗಿ ಹೀಗೆ ಮಾಡಲಿಲ್ಲ ಅಂದ್ರೆ ಐ ಆಮ್ ನಾಟ್ ಗುಡ್ ಇನಫ್, ನಾನು ಅಷ್ಟು ಚೆನ್ನಾಗಿ ಮಾಡ್ತಿಲ್ಲ ಅನ್ನೋ ಒಂದು ನಮ್ಗೆ ನಾವು ಮಾರ್ಕ್ಸ್ ಕೊಟ್ಕೋತೀವಿ. ಅಂದ್ರೆ ನಮ್ಮ ಮನಸ್ಸಿನ ಒಳಗಡೆ ಈ ಇವಾಗ ಇಂಗ್ಲಿಷಲ್ಲಿ ಹೇಳ್ತೀವಿ ದ ಕ್ರಿಟಿಕಲ್ ಪೇರೆಂಟ್ ಇನ್ಸೈಡ್ ಅವರ್ ಮೈಂಡ್. ನಮ್ಮ ಮನಸ್ಸಿನ ಒಳಗಡೆನೆ ಒಂದು ಕ್ರಿಟಿಕಲ್ ಆಗಿರೋ ತಂದೆ ತಾಯಿ ಇರ್ತಾರೆ. ನಾನು ಎಷ್ಟೋ ಸರ್ತಿ ನಮ್ಮ ತಾಯಿ ಹೀಗ ಅನ್ನೋರಲ್ಲ ಹಾಗನ್ನೋರಲ್ಲ ಅನ್ಕೊಂತೀನಿ. ಆದ್ರೆ ಈಗ ನನ್ನ ಲೈಫಲ್ಲಿ ನಾನು ನೋಡ್ಕೊಂಡ್ರೆ ನಮ್ಮ ತಾಯಿಗಿಂತ ನಾನೇ ನನ್ನ ಜೊತೆಗೆ ತುಂಬಾ ಸ್ಟ್ರಿಕ್ಟ್ ಆಗಿರ್ತೀನಿ. ಹೀಗೆ ಯಾಕೆ ಮಾಡ್ಲಿಲ್ಲ, ಒಂಥರ ಒಂದು ಅಪ್ರಿಷಿಯೇಷನ್ ಕೊಡದೇ ಇರೋದಾಗ್ಲಿ, ಕೈಂಡ್ನೆಸ್, ಆ ಒಂದು ಕರುಣೆಯಿಂದ ಸಿಚುವೇಶನ್ ನೋಡದೆ ಇರೋದು, ಅದು ದಟ್ ಇಸ್ ಅ ಫಸ್ಟ್ ಲೆವೆಲ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು. ಫೌಂಡೇಶನಲಿ ನಾನು ಇದ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಂತ ಯಾರು ಹೇಳಿದ್ರು, ಅದನ್ನ ಯಾರು ಹೇಳಿದ್ದು? ಅಫ್ಕೋರ್ಸ್ ಭಾಗವತದಲ್ಲಿ ಪ್ರವಚನ ಕೊಡುವಾಗ ಯಾರೋ ಒಬ್ರು ಸನ್ಯಾಸಿನೋ ಬ್ರಹ್ಮಚಾರಿನೋ ವ್ಯಾಸಾಸನದ ಮೇಲೆ ಕೂತ್ಕೊಂಡು ಅವ್ರ ಜೀವನಕ್ಕೆ ಅವ್ರಿಗೆ ಹೇಗೆ ಎಕ್ಸ್ಪೀರಿಯನ್ಸ್ ಇತ್ತೋ ಅವ್ರ ಲೈಫ್ ತಕ್ಕಂತೆ ಅವ್ರ ಕೆಲವು ಏನಂತಾರೆ ಸ್ಕೆಡ್ಯೂಲ್ ಅಥವಾ ಏನೋ ಒಂದು ಕೊಡ್ಬೋದು. ಬಟ್ ಅದನ್ನ ನಮ್ ಜೀವನದಲ್ಲಿ ನಾವು ಮಾಡ್ಕೋಬೇಕು ಅಂತ ಯಾರು ಹೇಳಿದ್ರು, ಅವ್ರು ಪರ್ಟಿಕ್ಯುಲರ್ ಆಗಿ ಹೇಳಿದ್ರಾ? ಅಫ್ಕೋರ್ಸ್ ನಮ್ ಗುರು ಮಹಾರಾಜ್ ಏನ್ ಹೇಳಿದ್ದಾರೆ, ನಮ್ 16 ರೌಂಡ್ ಜಪ ಮಾಡ್ಬೇಕು. ಕೆಲವು ಇರುತ್ತೆ, ಐ ಆಮ್ ನಾಟ್ ಸೇಯಿಂಗ್ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಆಗ್ಲಿ ಬೇಸಿಕ್ ನಾನು ಹೇಳ್ತಾ ಇಲ್ಲ, ಬರೀ ಎಕ್ಸ್ಟ್ರಾ ಇರುತ್ತಲ್ಲ, ನಾ ಹಿಂಗ್ ಮಾಡ್ಬೇಕಾಯ್ತು ಹಂಗ್ ಮಾಡ್ಬೇಕಾಯ್ತು ಅದನ್ನ ಮಾಡ್ಬೇಕಾಯ್ತು ಇದನ್ನ ಮಾಡ್ಬೇಕಾಯ್ತು, ಅದಕ್ಕೂ ಎನರ್ಜಿ ಹೋಗುತ್ತೆ. ಸೊ ಫಸ್ಟ್ ಲೆವೆಲ್ ಆನ್ಸರ್ ಏನಂದ್ರೆ, ಕರುಣೆಯಿಂದ ನಮ್ಮನ್ನ ನಾವೇ ಒಳ್ಳೆ ಒಂದು ತಂದೆ ಅಥವಾ ತಾಯಿ ಒಂದು ಮಗುನ ನೋಡೋ ತರ ನೋಡ್ಬೇಕು. ಆ ದೃಷ್ಟಿಯಿಂದ ನೋಡಿ, ನಾನು ಜಪ ಮಾಡಿದ್ರೆ ಬೆಳಗ್ಗೆ ಎದ್ದು ನಾನು ಬೇಗ ಜಪ ಮಾಡಿದ್ರೆ ನನಗೆ ಒಳ್ಳೇದು ಅಂತ ನೋಡ್ತೀವಿ, ಆ ಒಂದು ಒಳ್ಳೇದು. ಬಟ್ ನಾನು ಹೀಗೆ ಇರಬೇಕು, ನಾನು ಈ ತರಾನೇ ಕ್ಲಾಸ್ ಕೊಡ್ಬೇಕು, ಅಥವಾ ನಾನು ಕ್ಲಾಸ್ ಕೊಟ್ರೆ ಅಥವಾ ಭಜನೆ ಮಾಡಿದ್ರೆ ನಮ್ಮ ಗ್ರೂಪಲ್ಲಿ ಹಿಂಗೆ ಹೈ ಕ್ಲಾಸ್ ಆಗಿ ಇರಬೇಕು, ಚೆನ್ನಾಗಿ ಇರಬೇಕು, ಅದೆಲ್ಲ ಒಂಥರ ಕ್ರಿಟಿಕಲ್ ಪೇರೆಂಟ್. ಸೇವೆಗೆ ಆಪರ್ಚುನಿಟಿ ಸಿಕ್ಕಿದ್ಯಾ, ನಮಗೆ ಎಷ್ಟು ದೇವ್ರ ಶಕ್ತಿ ಕೊಟ್ಟಿದಾನೋ ಆ ತರ ಮಾಡ್ತೀನಿ, ಆ ತರ ಮಾಡಿದ್ರೆ ನೋಡಿ ಶಕ್ತಿ ಜಾಸ್ತಿ ಆಗತ್ತೆ. ಅದೇ ನಾವು ಓವರ್ ಥಿಂಕಿಂಗ್ ಅಡಿಕ್ಷನ್ ಅಂತೀವಿ. ಹೆಂಗಸಕ್ಕೆ ಸ್ವಲ್ಪ ಅದಿರುತ್ತೆ, ಯೋಚನೆ ಮಾಡ್ತಾನೇ ಇರೋದು, ಯೋಚನೆ ಮಾಡಿ 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 ಮಾಡೋದು, ಆಪರ್ಚುನಿಟಿ ಬಂದಾಗ ಮಾಡಲ್ಲ, ಅಯ್ಯೋ ಇಲ್ಲ ನಾನು ಇನ್ನೂ ಜಾಸ್ತಿ ಪ್ರಿಪೇರ್ ಆಗ್ಬೇಕಾಗಿತ್ತು ಅಂತ. ಸೊ ಆ ಓವರ್ ಥಿಂಕಿಂಗ್ಗೂ ಟೈಮು ಎನರ್ಜಿ ವೇಸ್ಟ್ ಆಗುತ್ತೆ. ಅದಲ್ಲದೆ ನಾವು ಸಿಕ್ಕಿದ ಆಪರ್ಚುನಿಟಿ ಸಿಕ್ಕಿದಾಗ ಯಾವಾಗ ಸಿಗತ್ತೋ ಥ್ಯಾಂಕ್ ಯು ಕೃಷ್ಣ ಅಂತ ಮಾಡೋದು, ಸಿಕ್ಕದೆ ಇರುವಾಗ ಸಿಕ್ಲಿಲ್ವಲ್ಲ ಅನ್ನೋದಕ್ಕೂ ಸತ್ವಗುಣದಲ್ಲೂ ನಾವು ಸಿಕ್ಲಿಲ್ವಲ್ಲಪ್ಪ ಅಂತ ಹೇಳ್ಬೋದು, ತಮೋಗುಣದಲ್ಲೂ ಹೇಳ್ಬೋದು. ತಮೋಗುಣದಲ್ಲಿ ಸಿಕ್ಲಿಲ್ವಲ್ಲಪ್ಪ ಅಂದ್ರೆ ನನ್ನ ಮಕ್ಕಳಿಂದ ಆಗ್ಲಿಲ್ಲ, ನನ್ನ ಗಂಡನಿಂದ ಆಗ್ಲಿಲ್ಲ, ನನ್ನ ಇವರಿಂದ ಆಗ್ಲಿಲ್ಲ, ನಂದು ಸೋಂಬೇರಿತನದಿಂದ ಆಗ್ಲಿಲ್ಲ ಅನ್ನೋ ಒಂದು ತಮೋಗುಣದ ಒಂದು ರೀಸನಿಂಗ್. ಅದೇ ಸತ್ವಗುಣದಲ್ಲಿ ಹೇಗೆ, ನನ್ಗೆ ಹೋದ್ ಸತಿ ನನಗೆ ಕುಕಿಂಗ್ ಮಾಡಕ್ ಆಪರ್ಚುನಿಟಿ ಸಿಕ್ತು ದೇವಸ್ಥಾನದಲ್ಲಿ, ಅದು ಎಷ್ಟು ನನಗೆ ಲಕ್ಕಿ, ನಾನು ಎಷ್ಟು ಅದೃಷ್ಟವಂತೆ, ನಾನು ಭಗವಂತ ನನಗೆ ಆಪರ್ಚುನಿಟಿ ಕೊಟ್ಟಿದ್ನಲ್ಲ, ಕೃಷ್ಣ ನನಗೆ ಮತ್ತೆ ಈ ಆಪರ್ಚುನಿಟಿ ಕೊಡಪ್ಪ. ಇವಾಗ ನೀವ್ ಹೇಳಿದ್ರಿ ಕನ್ಸಿಸ್ಟೆನ್ಸಿ ಅಂತ, ಅದೇನಂದ್ರೆ ಮೇನ್ ಆಗಿ ಗಂಡಸರು ಇವಾಗ ಜ್ಯೋತಿಷ್ಯದಲ್ಲಿ ಸೂರ್ಯ ಗ್ರಹ ಅನ್ನೋದು ಇಟ್ಸ್ ಅ ವೆರಿ ಕನ್ಸಿಸ್ಟೆಂಟ್ ಪ್ಲಾನೆಟ್. ದಿನ ಆಗ್ಲೂ ಬೆಳಗ್ಗೆ 6 ಗಂಟೆಗೆ ಸೂರ್ಯ ಇಲ್ಲಿರ್ತಾನೆ, ಹೀಗೆ ದಿನ ಆಗ್ಲೂ ಸನ್ಸೆಟ್ ಈ ಟೈಮ್ಗೆ ಆಗತ್ತೆ, ಸನ್ರೈಸ್ ಈ ಟೈಮ್ ಆಗತ್ತೆ, ಸೂರ್ಯೋದಯ ಸೂರ್ಯಾಸ್ತ ಎಲ್ಲ ಫಿಕ್ಸ್ಡ್. ಅದು ಸನ್ ಅಂದ್ರೆ ಮ್ಯಾಸ್ಕ್ಯುಲಿನ್ ಎನರ್ಜಿ, ಯಾವಾಗ್ಲೂ ಪ್ರೆಡಿಕ್ಟಬಲ್. ಅದೇ ಮೂನ್ ಎನರ್ಜಿ ಏನು, ಚಂದ್ರ ಗ್ರಹ ಪ್ರೆಡಿಕ್ಟಬಿಲಿಟಿ ಇದೆಯಾ? ಒಂದ್ ದಿವಸ ಇಲ್ಲಿ, ಒಂದ್ ದಿವಸ ಅಲ್ಲಿ, ಒಂದ್ ದಿವಸ ಅರ್ಧ ಚಂದ್ರ, ಒಂದ್ ದಿವಸ ಪೂರ್ಣ ಚಂದ್ರ, ಒಂದ್ ದಿವಸ ಚಂದ್ರನೇ ಇಲ್ಲ. ಸೊ ಅದು ಚಂದ್ರ. ಸೊ ಹೆಂಗಸರಿನ ನಮ್ಮ ಮನಸ್ಸಿನ ಒಂದು ಗ್ರಾಫ್ ಇದೆಯಲ್ಲ, ಅದು ಯಾವಾಗ್ಲೂ ಹಾಗೆ. ಒಂದ್ ದಿವಸ ತುಂಬಾ ಸಂತೋಷ ಅನ್ಸ್ತಿರುತ್ತೆ, ಒಂದ್ ದಿವಸ ಏನೋ 1 hour ಅಲ್ಲಿ ಸಂತೋಷ ಅನ್ಸ್ತಿರುತ್ತೆ, ನೆಕ್ಸ್ಟ್ ಅವರ್ ಅಲ್ಲಿ ದುಃಖ ಆಗ್ತಾ ಇರುತ್ತೆ. ಅದು ನಮ್ದು. ಸೊ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಅದು ಸೆಕೆಂಡ್ ಸ್ಟೇಜ್, ಸೆಕೆಂಡ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಮತ್ತೆ ಇವಾಗ ನಾವು ಅರ್ಜುನ ಅಥವಾ ಪಾಂಡವರನ್ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಅರ್ಜುನ ಯಾವತ್ತೂ ಹೇಳಿಲ್ಲ, ಅಯ್ಯೋ 13 ವರ್ಷ ನಮ್ದು ಅಜ್ಞಾತವಾಸ 1 ವರ್ಷ 13 ವರ್ಷ ಕಾಡಲ್ಲೇ ಕಳೆದೋಯ್ತಲ್ಲಪ್ಪ, ಇಷ್ಟೊಂದು ಟೈಮ್ ಎಲ್ಲ ದಂಡ ಆಗೋಯ್ತಲ್ಲಪ್ಪ ಅಂತ ಅರ್ಜುನ ಯಾವತ್ತೂ ಹೇಳಲಿಲ್ಲ. ಆ ಸಿಚುಯೇಷನ್ ಅಲ್ಲೂ, ಆ ಆಪರ್ಚುನಿಟಿನಲ್ಲೂ ಕಾಡ್ನಲ್ಲಿ ಹೋಗಿ, ನಾನು ಇಂಗ್ಲಿಷಲ್ಲಿ ಹೇಳ್ತೀನಿ, ದೇ ಹ್ಯಾಡ್ ಟು ಗೋ ಅಂಡ್ ಗೆಟ್ ಸಮ್ ಸ್ಟುಪಿಡ್ ಫೈರ್ವುಡ್. ರಾಜರು ಅವರು, ಯುಧಿಷ್ಠಿರ್ ಮಹಾರಾಜನಂತ ರಾಜ ಹೋಗಿ ಗುಡಿಸಲು ಕಟ್ಟಬೇಕಾಗಿತ್ತು, ಹೋಗಿ ಎಲ್ಲೋ ಬಿದ್ದಿರೋ ಕಟ್ಟಿಗೆ ತಗೊಂಡು ಬಂದು ಅಡಿಗೆಗೆ ಇದು ಮಾಡಬೇಕಾಗಿತ್ತು. ಐ ಮೀನ್, ಸೊ ಒಂದೊಂದ್ಸತಿ ನಾವು ಏನು ಮಾಡ್ತೀವಿ ಅನ್ನೋದು, ಅದು ದಟ್ಸ್ ಅ ಥರ್ಡ್ ಲೆವೆಲ್ ಆಫ್ ಆನ್ಸರ್ ನಾನು ಇವಾಗ ಹೇಳ್ತಾ ಇರೋದು.
ಥರ್ಡ್ ಲೆವೆಲ್ ಆಫ್ ಆನ್ಸರ್ ಅಲ್ಲಿ ಏನ್ ನಾವು ಯೋಚನೆ ಮಾಡ್ಬೇಕು, ವಾಟ್ ಇಸ್ ಕೃಷ್ಣಸ್ ವಿಲ್, ಕೃಷ್ಣಂದ್ ಏನ್ ಪ್ಲಾನ್ ಇತ್ತು. ಕೃಷ್ಣ ಈ 12 ವರ್ಷ ಅಲ್ಲದೆ 13 ವರ್ಷ ಅಜ್ಞಾತವಾಸ ಇದ್ದು 1 ವರ್ಷ ಅಜ್ಞಾತವಾಸ ಈ ಹೋಗ್ಬೇಕಾಗಿತ್ತಲ್ಲ ಕಾಡ್ಗೆ, ಅಲ್ಲೂನು ಅವ್ರು ಹೋಗಿ ತಪಸ್ ಮಾಡಿದ್ರು, ಅದರಿಂದ ಶಕ್ತಿಗಳು ಬಂತು. ಎಲ್ಲ ಅರ್ಜುನ ಆಗ್ಲಿ ಭೀಮ ಆಗ್ಲಿ ಎಲ್ರೂ ತಪಸ್ ಮಾಡಿದ್ರು, ಅವ್ರೆಲ್ರಿಗೂ ಅವ್ರ ಕೌಶಲ್ಯತೆ ಎಲ್ಲ ಬೆಳೆಸ್ಕೊಳ್ಳೋ ಆಪರ್ಚುನಿಟಿ ಬಂತು, ಎಲ್ಲ ಬಂತು. ಆದ್ರೆ ಕಾಯ್ಬೇಕಾಗಿತ್ತ. ಅದೇ ತರ ನಮ್ಮ ಹೆಂಗಸರಿಗೂ ನಾವು ಕೆಲವು ಸರ್ತಿ ಕಾಯ್ಬೇಕಾಗತ್ತೆ. ಭಗವಂತ ಒಂದು ಪ್ಲಾನ್ ಅಂತ ಮಾಡಿರ್ತಾನೆ. ಕೈ ಮಗು ಇದ್ದಾಗ ನಾವು ಡಿಸಿಪ್ಲಿನ್ ಆಗಿರ್ಬೇಕು, ಮಗು ಈ ಟೈಮ್ಗೆ ಮಲ್ಕೋಬೇಕು, ಮಗು ಈ ಟೈಮ್ಗೆ ತಿನ್ಬೇಕು ಅಂದ್ರೆ ಆಗತ್ತಾ? ಆಗಲ್ಲ. ಒಂದೊಂದು ಕಾಲಕ್ಕೆ ನಿನ್ನ ಅದಕ್ಕೆ ಹೇಳೋದು, ಕಾಲಕ್ಕೆ ನಿನ್ನ ಹರಿಗುಣ ಕಲ್ಯಾಣಗಳ ಪುರಂದರ ದಾಸರೇ ಹೇಳ್ತಾರೆ, ಒಂದು ಕಾಲದಲ್ಲಿ ಆನೆ ಕುದುರೆ ಮೇಲೆ ಮೆರೆಸುವೆ, ಒಂದು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವೆ, ಒಂದು ಕಾಲದಲ್ಲಿ ಫುಲ್ ಫೋಕಸ್ ಇಂದ ಅಟೆನ್ಷನ್ ಇಂದ ಎಲ್ಲ ಕರೆಕ್ಟಾಗಿ ಆಗ್ತಾ ಇರತ್ತೆ, ಇನ್ ಕೆಲವು ಕಾಲದಲ್ಲಿ ಆಗ್ತಾ ಇರಲ್ಲ, ಇನ್ ಕೆಲವದಲ್ಲಿ ಮಿಷ್ಟಾನ್ನ ಉಣಿಸುವೆ, ಎಲ್ಲ ಅಡುಗೆ ಮನೆಯಲ್ಲಿ ಎಲ್ಲ ಕ್ಲೀನ್ ಆಗಿರುತ್ತೆ, ಎಲ್ಲ ಇನ್ ಕೆಲವು ದಿವಸ ಇರಲ್ಲ. ಸೊ ನಾವು ಅದನ್ನ ಸೆಲ್ಫ್ ವಿಲ್ ಅಂದ್ರೆ ನಾನ್ ಅನ್ಕೊಂಡಿದ್ ತರ ಆಗ್ಬೇಕು ಅನ್ನೋ ಅಟ್ಯಾಚ್ಮೆಂಟ್ ಇದ್ರೆ ಅದರಿಂದ ದುಃಖಾನೇ ಬರುತ್ತೆ. ಅದೇ ಭಗವಂತ ನನಗೆ ಈಗ ಸದ್ಯಕ್ಕೆ ಈ ವರ್ಷಗಳು, ಈ 1 ವರ್ಷ, ಈ 1-2 ವರ್ಷ, ಈ 10 ವರ್ಷ ನನಗೆ ಈ ಮಕ್ಕಳನ್ನ ನೋಡ್ಕೊಳ್ಳೋ ಸೇವೆ ಕೊಟ್ಟಿದ್ದಾನೆ. ಅದರಿಂದನೂ ಅದು ಒಂದು ತಪಸ್ಸು. ತಪೋದಿವ್ಯಂ ಪುತ್ರಕಾಯೇನ ಸತ್ವಂ ಶುದ್ಧೇದ್ ಯಸ್ಮಾತ್ ಬ್ರಹ್ಮ ಸೌಖ್ಯಂ ತ್ವನಂತಂ. ಸೊ ಭಾಗವತದಲ್ಲಿ ತಪಸ್ಸಿಗೆ ತುಂಬಾ ಒಂದು ಪ್ರಾಮುಖ್ಯತೆ ಇದೆ. ಆದ್ರೆ ತಪಸ್ಸು ಅನ್ನೋದು ನಾವು ಸತ್ವಗುಣದಲ್ಲಿ, ರಜೋಗುಣದಲ್ಲಿ, ತಮೋಗುಣದಲ್ಲಿ ಮಾಡ್ಬೋದು. ತಮೋಗುಣದಲ್ಲಿ ತಪಸ್ಸು ಹೇಗೆ, ನಮಗೆ ನಾವು ಕಷ್ಟ ಕಟ್ಕೊಳ್ಳೋದು, ಏನೇನೋ ಬೇಡದೇ ಇರೋದೆಲ್ಲ ಯೋಚನೆ ಮಾಡಿ ಟಾರ್ಚರ್ ಮಾಡ್ಕೊಳ್ಳೋದು ನಮ್ಮನ್ನು, ನಾವು ಹಿಂಗಾಗೋದ್ರೆ ಹಂಗಾಗೋದ್ರೆ, ಅದು ತಪಸ್ಸು, ಬಟ್ ಯೂಸ್ಲೆಸ್ ತಪಸ್ಸು. ರಜೋಗುಣದಲ್ಲಿ ತಪಸ್ಸು ಹೇಗೆ, ನಾನು ಇದನ್ನ ಸಾಧನೆ ಮಾಡ್ತೀನಿ, ಅದನ್ನ ಮಾಡ್ತೀನಿ, ಇದನ್ನ ಗಿಟ್ಟಿಸ್ಕೋತೀನಿ, ಅದು ಒಂಥರ ನೋಡಿದ್ರೆ ಯೂಸ್ಲೆಸ್ ಎಂಡಲ್ಲಿ. ಸತ್ವಗುಣದಲ್ಲಿ ತಪಸ್ಸೇನೋ, ಹಂಗೆ ಬರೆದಿತ್ತೋ ಪ್ರಾಚೀನದಲ್ಲಿ, ಹಂಗೆ ಇರಬೇಕು ಸಂಸಾರದಲ್ಲಿ, ಹಕ್ಕಿ ಅಂಗಳದಲ್ಲಿ ಬಂದು ಕೂತಂತೆ, ಆ ಕ್ಷಣದಲ್ಲಿ ಹಾರಿ ಹೋದಂತೆ. ಅಂದ್ರೆ ಜ್ಞಾನ, ಭಕ್ತಿ, ವೈರಾಗ್ಯ ಮೂರುನು ಒಟ್ಟಿಗೆ ಇರ್ಬೇಕು. ವೈರಾಗ್ಯ ನಾನ್ ಅನ್ಕೊಂಡಂಗೆ ಆಗ್ಬೇಕು ಅಂತಲ್ಲ, ಭಗವಂತ ಹೇಗ್ ಈ ಸಿಚುವೇಶನ್ ಕೊಟ್ಟಿದಾನೋ ಅದರಿಂದ ನಾನು ಕಲ್ತ್ಕೋತೀನಿ, ಮುಂದೆ ಬರ್ತೀನಿ. ಅದರಿಂದ ನಾನು ಐ ವಿಲ್ ಅಲೈನ್ ಟು ಕೃಷ್ಣಸ್ ವಿಲ್. ಕೃಷ್ಣನ ಇಚ್ಛೆ ತರ ನಡೀಲಿ. ಕೃಷ್ಣ ನಿನ್ನಿಚ್ಛೆ ಇದ್ರೆ ನನಗೆ, ಅಫ್ಕೋರ್ಸ್ ಕೃಷ್ಣ ನಿನ್ನಿಚ್ಛೆ ಇದ್ರೆ ಬೆಳಗ್ಗೆ ಹೇಳ್ತೀನಿ, ಕೃಷ್ಣ ನಿನ್ನಿಚ್ಛೆ ಇದ್ರೆ ಜಪ ಮಾಡ್ತೀನಿ, ಕೃಷ್ಣ ನಿನ್ನಿಚ್ಛೆ ಇದ್ರೆ ನೈವೇದ್ಯ ಮಾಡ್ತೀನಿ ದಿನ, ಆತರ ಅಲ್ಲ. ಬಟ್ ನಮ್ ಒಂದು ಲಿಮಿಟ್ ಅನ್ನೋದು ಇರುತ್ತೆ. ಕೆಲವು ವಿಷಯದಲ್ಲಿ ನಮ್ ಕಂಟ್ರೋಲ್ ಇರಲ್ಲ. ಅದಕ್ಕೆ ಒಂದು ಸೆರೆನಿಟಿ ಪ್ರೇಯರ್ ಅಂತ ಇದೆ. ಕೃಷ್ಣ ಗ್ರಾಂಟ್ ಮೀ ದ ಸೆರೆನಿಟಿ ಟು ಅಕ್ಸೆಪ್ಟ್ ದ ಥಿಂಗ್ಸ್ ದಟ್ ಐ ಕ್ಯಾನಾಟ್ ಚೇಂಜ್. ಕೃಷ್ಣ ನನಗೆ ಯಾವ ಸಿಚುವೇಶನ್ ಚೇಂಜ್ ಮಾಡಕ್ ನಂಗೆ ಶಕ್ತಿ ಇಲ್ವೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಶಕ್ತಿ ಕೊಡಪ್ಪ. ಅಂಡ್ ಟು ಕರೇಜ್ ಟು ಚೇಂಜ್ ದ ಥಿಂಗ್ಸ್ ದಟ್ ಐ ಕ್ಯಾನ್. ಧೈರ್ಯದಿಂದ ಈ ಸಿಚುವೇಶನ್ ಕೆಲವು ಚೇಂಜ್ ಮಾಡೋಕ್ಕಾಗತ್ತೆ. ಫಾರ್ ಎಕ್ಸಾಂಪಲ್ 15 ನಿಮಿಷ, ಅರ್ಧ ಗಂಟೆ ಕಡಿಮೆ ನಿದ್ದೆ ಮಾಡೋದು, ಅಥವಾ ಹಿಂದಿನ ದಿವಸ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ದೆ, ಓವರ್ ಥಿಂಕಿಂಗ್ ಇಲ್ಲದೆ ಕೆಲವು ಕೆಲಸಗಳನ್ನ ಅವಾಯ್ಡ್ ಮಾಡೋಕ್ಕಾಗುವಂಥ ಕೆಲಸಗಳನ್ನ ಅವಾಯ್ಡ್ ಮಾಡಿ, ನನಗೆ ಬೆಳಗ್ಗೆ ಹೇಳೋ ಥರ ಒಂದು ಪ್ರೇರಣೆ ಬರೋ ಥರ ಯಾರೋ ಫ್ರೆಂಡ್ಗೆ ಫೋನ್ ಕಾಲ್ ಮಾಡೋದು, ವಾಟ್ ಎವರ್ ಒಂದು ಅರೇಂಜ್ಮೆಂಟ್ ಮಾಡಿಕೊಂಡು ಮಾಡೋದು ನನ್ನ ಕೈಯಲ್ಲಿದೆ. ಅದು ಕೆಲವು ಸಿಚುವೇಶನ್ ಅದನ್ನ the courage to change the things I can. ಯಾವ್ದನ್ನ ಚೇಂಜ್ ಮಾಡಕ್ಕಾಗತ್ತೋ, ಯಾವ್ದನ್ನ ಬದಲಾಯಿಸಕ್ಕಾಗತ್ತೋ ಆ ತರ ಒಂದು ಶಕ್ತಿ ಕೊಡಪ್ಪ. ಆ ಚೇಂಜ್ ಮಾಡಕ್ಕೆ ಧೈರ್ಯ ಕೊಡಪ್ಪ, ಶಕ್ತಿ ಕೊಡಪ್ಪ. ಮತ್ತೆ ಮೂರನೇದು ತುಂಬಾ ಮುಖ್ಯವಾದ್ದು, and the courage to change the things I can and the wisdom to know the difference. ಅಂದ್ರೆ ಯಾವ್ದು ಬದಲಾಯಿಸಕ್ಕಾಗತ್ತೆ, ಯಾವ್ದು ಬದಲಾಯಿಸಕ್ಕಾಗಲ್ಲ, ಅದು ಎರಡರಿಂದ ವ್ಯತ್ಯಾಸನ ಗೊತ್ತಾಗೋಕ್ಕೆ ಬುದ್ಧಿ ಕೊಡಪ್ಪ ಅಂತ. ಡಿಸ್ಕ್ರಿಮಿನೇಟ್ ಮಾಡೋಕ್ ಶಕ್ತಿ ಕೊಡಪ್ಪ. ಒಂದೊಂದ್ಸರ್ತಿ ನಾವು ಯಾವ್ದು ಬದಲಾಯಿಸಕ್ಕಾಗಲ್ವೋ, ನಮ್ಮ ಮನೆಯಲ್ಲಿರೋ ಕೆಲವರು ಫ್ಯಾಮಿಲಿಯವ್ರು ನಾವು ಚೇಂಜ್ ಮಾಡಕ್ಕಾಗಲ್ಲ, ಅವ್ರನ್ನ ಬದಲಾಯಿಸಕ್ ನಾವು ತುಂಬಾ ಟೈಮ್ ದಂಡ ಮಾಡ್ತೀವಿ. ಇಲ್ಲ ಇನ್ ಕೆಲವು ವಿಷಯದಲ್ಲಿ ನನ್ನ ಟೈಮ್ನ ಅಡ್ಜಸ್ಟ್ ಮಾಡ್ಕೊಂಡು ಜಪ ಟೈಮ್ನಲ್ಲಿ ಕೊಡಕ್ಕೆ ಆಗತ್ತೆ, ಆದ್ರೆ ನಾನು ಅದಕ್ಕೆ ಗಮನ ಕೊಡಲ್ಲ. ಸೊ ಇದೆಲ್ಲ ಡಿಸ್ಕ್ರಿಮಿನೇಟ್ ಮಾಡೋಕ್ಕೆ ಶಕ್ತಿ ಬೇಕು, ಅದೂ ಭಗವಂತನೇ ಕೊಡೋದು. ನಾವೇ ಹೇಗೆ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಅದಕ್ಕೆ ನಾವು ಭಗವಂತನ ಹತ್ರನೇ ಹೋಗಿ ಕೇಳ್ಕೋಬೇಕು, ನೀನೇ ನನಗೆ ಬುದ್ಧಿ ಕೊಡಪ್ಪ, ನೀನೇ ನನಗೆ ಶಕ್ತಿ ಕೊಡಪ್ಪ. ಯಾವ್ದು ಮುಖ್ಯ ಅಲ್ಲ, ಪ್ರಯಾರಿಟಿ ಅನ್ನೋದು.
ಎನಿವೆ, ಸೊ ಫೈನಲ್ ಆನ್ಸರ್ ಏನು, ಕನ್ಕ್ಲೂಷನ್ ಆನ್ಸರ್ ಏನು ಈ ಪ್ರಶ್ನೆಗೆ ಅಂತಂದ್ರೆ, ಮೊದಲು ನಾವು ನಾನು ಇದನ್ನ ಮಾಡ್ಬೇಕು, ನನ್ನ ಜೀವನ ಹೀಗೆ ಇರಬೇಕು, ಹಾಗೆ ಇರಬೇಕು ಅನ್ನೋದು ಎಲ್ಲಿಂದ ಬರ್ತಿದೆ, ಇದು ಯಾರು ನಮ್ಗೆ ಹೇಳ್ಕೊಟ್ರು ಅನ್ನೋದನ್ನ ಫಸ್ಟ್ ನೋಡ್ಬೇಕಾಗತ್ತೆ. ವಾಟ್ ಆರ್ ಯುವರ್ ಗೋಲ್ಸ್, ಏನ್ ನಾವು ಸಾಧನೆ ಮಾಡ್ಬೇಕು ಅಂತಿದೀವಿ ಅನ್ನೋದನ್ನ ಫಸ್ಟ್ ನೋಡ್ಬೇಕು. ಸೆಕೆಂಡ್, ಅದು ರಿಯಲಿಸ್ಟಿಕ್ ಆಗಿದೆಯಾ ಅದು, ಅಥವಾ ನಾವು ಕೊಟ್ಟಿರೋ ತಪಸ್ಸಲ್ಲದೆ ಎಲ್ಲೋ ಬೇರೆ ಕಡೆ ಓಡ್ತಾ ಇದೀವ ಅನ್ನೋದು. ಮೂರನೇದು, ಭಗವಂತ ಶ್ರೀಶ ಇಚ್ಛೇತ್ ಜಯತು ಜಯತು ಅಂದ್ರೆ ಕೃಷ್ಣನಿಗೆ ಹೇಗೆ ಅವನ ಇಚ್ಛೆ ಇರೋ ತರ ನಡಿಲಪ್ಪ, ಅದನ್ನ ಮಾಡ್ಕೊಳಕ್ಕೆ ಲೆವೆಲ್ಗೆ ಬರ್ಬೇಕು ನಾವು. ದಾಸರು ಹೇಳ್ತಾರಲ್ಲ, ಒಂದು ಹಾಡಿದೆ, ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣಿ, ತನ್ನು ಮನದನದಲ್ಲಿ ವಂಚಕನಾದರೆ ಎನಗೆ ಆಣೆ ರಂಗ. ಲಾಸ್ಟ್ ಅಲ್ಲಿ ದಾಸರು ಏನ್ ಹೇಳ್ತಾರೆ ಗೊತ್ತಾ, ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ. ಸೊ ತನು ಮನದನದಲ್ಲಿ ವಂಚಕನಾದರೆ ಎನಗೆ ಆಣೆ ರಂಗ, ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ. ಅಂದ್ರೆ ನಾನ್ ತನು ಮನದನದಲ್ಲಿ ಎಷ್ಟಾಗತ್ತೋ ಅಷ್ಟು ಬೆಸ್ಟ್ ಮಾಡ್ತೀನಿ, ಆದ್ರೆ ನನ್ನ ಮನಸ್ಸನ್ನ ಅಲ್ಲೇ ಇಡಕ್ಕೆ ಭಗವಂತನೇ ನನಗೆ ಅದು ಡಿಟರ್ಮಿನೇಷನ್ ಕೊಡ್ಬೇಕು, ಯಾರನ್ನೂ ಫೋರ್ಸ್ ಮಾಡಕ್ಕಾಗಲ್ಲ, ಭಗವಂತನೇ ನಮ್ಗೆ ಆ ಶಕ್ತಿ ಕೊಡ್ಬೇಕು. ಕೊನೆಯಲ್ಲಿ ಹೇಳ್ತಾರೆ ದಾಸರು, ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆ ನನಗೆ ಆಣೆ, ಹರಿ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ, ಹರಿ ನಿನ್ನಾಶ್ರಯ ಮಾಡದಿದ್ದರೆ ಎನಗೆ ಆಣೆ, ಹರಿ ನಿನ್ನಾಶ್ರಯ ಮಾಡದಿದ್ದರೆ ಎನಗೆ ಆಣೆ ರಂಗ, ಪುರಂದರ ವಿಠಲ ನೀನೊಲಿಯದಿದ್ದರೆ ನಿನಗೆ ಆಣೆ, ಪುರಂದರ ವಿಠಲ ನೀನೊಲಿಯದಿದ್ದರೆ ನಿನಗೆ ಆಣೆ. ಅಂದ್ರೆ ನಾನ್ ಮಾಡ್ಬೋದು, ನಾನ್ ಸರೆಂಡರ್ ಆಗ್ಬೋದು, ಕೃಷ್ಣ ನೀನೇಪ್ಪ ಎಲ್ಲ ಅಂತ, ಆದ್ರೆ ಅವನು ಒಲಿತಾನ ಅನ್ನೋದು ಅವನಿಗೆ ಸೇರಿದ್ದು. ಹಾಗೇನೆ ನಾವು ಬೆಳಗ್ಗೆ ಹೇಳ್ಬೋದು, ಜಪಾನೂ ಮಾಡ್ಬೋದು, ಭಾಗವತ ಎಲ್ಲ ಅರದು ಕುಡಿದು ಏನದು ಪರಿಪರಿ ಶಾಸ್ತ್ರವನೇಕವನೋದಿ ವ್ಯರ್ಥವಾಯಿತು ಭಕುತಿ, ಎಲ್ಲಾ ಕಡೆ ಕಾಶಿ ವಾರಾಣಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರೂ ಫಲವೇನು, ಅಲ್ಲಿ ಬಾಹೋದೇನು, ದಾಸನಾಗು ವಿಶೇಷನಾಗು. ಅದೇಪ್ಪ ನಮ್ಮ ಯುದ್ಧ ಭೂಮಿಯ ಒಂದು ಸೀಕ್ರೆಟ್ ಫಾರ್ಮುಲಾ, ಏನೋ ದಾಸನಾಗು ವಿಶೇಷನಾಗು. ದಾಸ ಅಂದ್ರೆ ಕೃಷ್ಣ ನಾನು ಹಿಂಗೆ ಎದ್ದು ಹಿಂಗೆ ಮಾಡ್ಬೇಕು, ನಾನು ಹಂಗೆ ಮಾಡ್ಬೇಕು, ನಾನು ಇದನ್ನ ಅಚೀವ್ ಮಾಡ್ಬೇಕು, ನಾನು ಭಕ್ತಿ ಶಾಸ್ತ್ರಿ ಮಾಡ್ಬೇಕು, ಭಕ್ತಿ ವೈಭವದಲ್ಲಿ ಅದ್ ದಾಸ ಅಲ್ಲ. ದಾಸ ಅಂತಂದ್ರೆ ಕೃಷ್ಣ ನನಗೆ ನೀನ್ ಯಾವ ತರ ಲೈಫ್ ಕೊಟ್ಟಿದ್ಯೋ ಅದು ನಿನ್ನ ಇಚ್ಛೆ ಅಂತೆ ನಡಿಲಪ್ಪ, ಶ್ರೀಶ ಇಚ್ಛೆ ಜಯತು ಜಯತು, ಅದರಿಂದನೇ ನಾನು ಕಲ್ತ್ಕೋತೀನಿ, ಅದರಲ್ಲೇ ನನ್ನ ತಪಸ್ಸಿದೆ ಅನ್ನೋದು ಒಟ್ಟಿನಲ್ಲಿ ಅದಷ್ಟು 3 ಪಾಯಿಂಟ್ಸ್, 3 ಪಾಯಿಂಟ್ಸ್ನು ನಾವು ಒಟ್ಟಿಗೆ ಇಟ್ರೆ ಅದು ಒಂದು ಆನ್ಸರ್ ಸಿಗತ್ತೆ ನಮ್ಗೆ. ಅಂದ್ರೆ ನಾನೇನ್ ಹೇಳೋದಂದ್ರೆ, ಈಗ ಲೀಲಾಮಯಿ ಮಾತಾಜಿಗೆ ನಿಮ್ಮ ಸತ್ಯ ಒಂದಾದ್ರೆ ಜಯಶ್ರೀ ಮಾತಾಜಿಗೆ ಇನ್ನೊಂದು ಸತ್ಯ ಇರುತ್ತೆ, ಶ್ವೇತಾ ಮಾತಾಜಿಗೆ ಇನ್ನೊಂದು ಸತ್ಯ ಇರುತ್ತೆ. ಸೊ ಒಬ್ಬೊಬ್ಬರಿಗೂ ನಮ್ಮ ಬ್ಯಾಕ್ಗ್ರೌಂಡ್ ತಕ್ಕಂತೆ, ನಮ್ಮ ಕರ್ಮಾನುಸಾರ, ನಮ್ಮ ಆಸೆಯ ಅನುಸಾರ, ನಮ್ಮ ಪರಿಸ್ಥಿತಿಗಳ ಅನುಸಾರ ಭಗವಂತ ಒಂದು ಪ್ಲಾನ್ ಮಾಡಿರ್ತಾನೆ. ಆದ್ರೆ ನಮ್ಮ ಎಲ್ಲ ಸೀಕ್ರೆಟ್ ಆಫ್ ಸಕ್ಸಸ್ ಏನೋ, ದಾಸನಾಗು ವಿಶೇಷನಾಗು. ಕೃಷ್ಣ ನಿನ್ನ ಕೈಲಿದೆಪ್ಪ, ಯು ಆರ್ ದ ಕಂಟ್ರೋಲರ್, ಈಶ ನೀನು ದಾಸ ನಾನು, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನೋ, ಅಷ್ಟೇ ನನ್ನ ಕೈಲಿರೋದು, ಮಿಕ್ಕಿದ್ದ ಅವನ ಕೈಲಿದೆ. ಸೊ ಡಿಸಿಪ್ಲಿನ್ ಅನ್ನೋದು ನಾವು ನೋಡ್ಬೇಕಾಗುತ್ತೆ. ಎಷ್ಟು ನಮ್ದೇ ಸ್ವಯಂಕೃತ ಅಪರಾಧಗಳಿಂದ ನಾವು ಟೈಮ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಜಪ ಮಾಡ್ಕೊಳಕ್ ಆಗ್ತಾ ಇಲ್ಲ, ಎಷ್ಟು ಭಗವಂತನೇ ಕೊಟ್ಟಿರೋ ಕೆಲವು ತಪಸ್ಸುಗಳು. ಅಂಡ್ ಎಷ್ಟು ಟೈಮ್ ಅಂದ್ರೆ ಈಗಲ್ಲ, ಮೇ ಬಿ ವೆನ್ ವಿ ಆರ್ 50, ಅವಾಗ ಇನ್ನು ಶಕ್ತಿ, ಮನೋಬಲ, ಆತ್ಮಬಲ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ. ಆವಾಗ ನಾವ್ ಅನ್ಕೊಂಡಿದ್ದೆಲ್ಲ ಕೆಲವು ಮಾಡೋಕೆ ಭಗವಂತ ಪ್ಲಾನ್ ಮಾಡ್ತಾ ಇರ್ಬೋದು. ಹಾಗೆ ಈ 3 ಇರ್ಬೇಕಾಗತ್ತೆ, ಜ್ಞಾನ, ಭಕ್ತಿ, ವೈರಾಗ್ಯ. I don't know if it answered your question, Mataji. Yes, Mataji, it was really wonderful answer. ತಲೆ ಮೇಲಿಂದ ಒಂದು ಬಂಡೆ ಹಿಡ್ದಾಗಾಯ್ತು ನನಗೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. And I had to be self-disciplined. ಸ್ವಲ್ಪ ನನ್ಗೂ ನನ್ನಲ್ಲಿರೋ ಇದು ಎಲ್ಲ ನಾನು ಲೆಕ್ಕ ಹಾಕೊಂಡೆ. ಓಕೆ even I have so many things where I have to correct ಅಂತ ನನ್ಗೂ ಇವಾಗ ಗೊತ್ತಾಯ್ತು. ಸೊ ಥ್ಯಾಂಕ್ ಯು ಮಾತಾಜಿ, ತುಂಬಾ ಒಳ್ಳೆ ಆನ್ಸರ್ ಕೊಟ್ರಿ. ಐ ಡೋಂಟ್ ನೋ ಬೇರೆಯವ್ರದ್ದು ಗೊತ್ತಿಲ್ಲ, ಬಟ್ ಎಲ್ಲರೂ ನನ್ಗೆ ಸಾಮಾನ್ಯವಾಗಿ ನೋಡಿದಾಗ ಲೇಡೀಸ್ ಲೈಫ್ ಅಲ್ಲಿ ಇದು
ಕಂಡು ಬರುತ್ತೆ ನನ್ಗೆ ಸ್ವಲ್ಪ. ಸೊ ಮೇ ಬಿ ಎಲ್ಲರಿಗೂ ಹೆಲ್ಪ್ ಆಗಿರುತ್ತೆ ಅನ್ಕೊಂಡಿದೀನಿ. ಮಾತಾಜಿ, ನೀವು ಇನ್ನೊಂದು ಕ್ಲಾಸ್ ಬಗ್ಗೆನೂ ಹೇಳ್ತಾ ಇದ್ರಿ, ಇಂಗ್ಲಿಷ್ ಕ್ಲಾಸ್ ಬಗ್ಗೆನು. ಅದು ಏನಾದ್ರು ಬೇರೆ ದಿವಸ ತಗೊಳಕ್ ಆಗತ್ತಾ ಮಾತಾಜಿ ನಮ್ಗೆ? ಹಾ, ಡಿಸ್ಕಸ್ ಮಾಡೋಣ ಮಾತಾಜಿ. ಇನ್ನೊಂದು, ನೀವು ಕಲ್ಲು ಮೇಲಿನ ಬಂಡೆ ಅಂದ್ರಿ, ನನ್ಗೊಂದು ನಾಪ್ಕ ಬಂತು. ಎರಡು ನಾಪ್ಕ ಬಂತು. ಒಂದ್ ಹೇಳ್ತಾರೆ, ಒಂದೇನಂದ್ರೆ ಎಲ್ಲದಕ್ಕಿಂತ ದೊಡ್ಡ ಬಂಡೆ ಏನ್ ಗೊತ್ತಾ? ನೀವ್ ಹೇಳಿದ್ರಲ್ಲ ಗಿಲ್ಟಿ ಅಂತ, ಅವಾಗ್ಲೇ ಕ್ವಶನ್ ಕೇಳುವಾಗ ನೀವ್ ಹೇಳಿದ್ರಿ, ಆ ಗಿಲ್ಟಿ ಕಾನ್ಶಿಯಸ್ ಇರುತ್ತೆ. ಓ ಹಿಂಗಾಗ್ಲಿಲ್ವಲ್ಲ, ರಿಸೆಂಟ್ಮೆಂಟ್ ಇರುತ್ತೆ. ಅಂದ್ರೆ ಅದೇ ಅಸಮಾಧಾನ, ಹಿಂಗಾಗ್ಲಿಲ್ವಲ್ಲ ಅನ್ನೋ ತಮಸ್ ಗುಣದಲ್ಲಿ ಆ ಒಂದು, ಅದೂನು ಒಂದು ಬಂಡೆನೆ, ಅದನ್ನು ಕ್ಯಾರಿ ಮಾಡ್ತಿರ್ತೀವಿ. ಅದಕ್ಕೂ ಟೈಮು ಎನರ್ಜಿ ಎಲ್ಲ ಬೇಕು ಅದನ್ನ ಕ್ಯಾರಿ ಮಾಡಕ್ಕೆ. So, ಅದಕ್ಕೆ ದಾಸರು ಏನ್ ಹೇಳ್ತಾರೆ, ಪುರಂದರ ದಾಸರು ಹೇಳ್ತಾರೆ, ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ. ಶಾರ್ಟ್ ಆಗಿ ಹೇಳ್ಬೇಕು ಕನ್ನಡದಲ್ಲಿ ಅಂದ್ರೆ ದಾಸರು ಹೇಳೋದು, ಬೆಟ್ಟದಂತ ಪಾಪವನ್ನು ಹೊತ್ತಿರುವೆ ನಾನು, ಅದ ಸುಟ್ಟು ಬಿಡು ಸುಟ್ಟು ಬಿಡು ಸುಟ್ಟು ಬಿಡು ಪುರಂದರ ವಿಠಲಯ್ಯ ನೀನು. ಅಂದ್ರೆ ಬೆಟ್ಟದಂತ ಪಾಪವನ್ನು ಹೊತ್ತಿರುವೆ ನಾನು. ಬರೀ ಪಾಪಗಳು ಅಂದ್ರೆ ಬರೀ ನಮ್ಮ ಹಿಂಗ್ ಮಾಡ್ಬಾರ್ದು, ಹಂಗೆ ಲೇಸಿನೆಸ್ ಅಥವಾ ಸೋಂಬೇರಿತನ ಅಥವಾ ಅದು ಮಾತ್ರ ಅಲ್ಲ. ನಾನ್ ಸೋಂಬೇರಿ ಅಲ್ಲಪ್ಪ, ನಾನ್ ಒಳ್ಳೆಯವನಲ್ಲ, ನಾನ್ ಹಿಂಗ್ ಅದು ಒಂದು ಪಾಪನೇ. ಅದನ್ನು ಸುಟ್ಟು ಬಿಡಪ್ಪ ಕೃಷ್ಣ, ಬೆಟ್ಟದಂತ ಪಾಪ ಇದೆ ನಂದು, ಸುಟ್ಟು ಬಿಡಪ್ಪ ಅಂತ. ಸೊ ಇದು ಆ ಕೈಂಡ್ನೆಸ್ ಬೇಕೇ ಬೇಕು. ನಾವು ಹಾರ್ಶ್ ಆಗುನು ವಿ ಕಾಂಟ್ ಟ್ರೀಟ್ ಅವರ್ ಸೆಲ್ಸ್. ಇಲ್ಲಾಂದ್ರೆ ವಿ ಹ್ಯಾವ್ ಟು ಬಿ ಕೈಂಡ್. ಇಲ್ಲಾಂದ್ರೆ ನಾವು ಹೆಂಗ್ ಮುಂದೆ ಬರಕ್ಕಾಗತ್ತ? ಆಗಲ್ಲ. ಕೈಂಡ್ನೆಸ್ ಇರ್ಬೇಕು, ಸೆಲ್ಫ್ ಅಕ್ಸೆಪ್ಟೆನ್ಸ್ ಬೇಕು. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ರಿಯಲಿ ತುಂಬಾ ಒಂದು ಮನಸ್ಸಿಗೆ ಒಂದು, ಯಾವಾಗ್ಲೂ ನಾನು ಎಲ್ಲ ಕೋಆರ್ಡಿನೇಟ್ ಮಾಡ್ಬೇಕು, ನಾನು ಯಾವಾಗ್ಲೂ ಪ್ರಶ್ನೆ ಕೇಳೋದಿಲ್ಲ. ಫಸ್ಟ್ ಟೈಮ್ ಐ ಆಸ್ಕ್ ಕ್ವಶನ್ ಐ ಥಿಂಕ್, ಅಂಡ್ ರಿಯಲಿ ರಿಲೀವ್ಡ್ ಸೋ ಮಚ್. ನನ್ಗೆ ಒಳಗೆ ಯಾಕೋ ತುಂಬಾ ಅನಿಸ್ತಾ ಇತ್ತು. ದೆನ್ ವೆನ್ ಐ ಆಸ್ಕ್ಡ್, ಓಕೆ, ಐ ಗಾಟ್ ದ ರೈಟ್ ಆನ್ಸರ್ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಒನ್ ಡೇ ಅಟ್ ಅ ಟೈಮ್ ಅಂತ. ಅಂದ್ರೆ ನಮ್ ಜೀವನದಲ್ಲಿ ಏನೇನೋ ಆಸೆಗಳಿರುತ್ತೆ, ಏನೇನೋ ಮಾಡ್ಬೇಕು ಅಂದ್ರೆ ದಿನದಲ್ಲಿ ಈ ದಿನಕ್ಕೆ ಏನ್ ಮಾಡಕ್ಕಾಗತ್ತೋ ಅದನ್ನ ಭಗವಂತನ ವಿ ಶುಡ್ ಪ್ಲೀಸ್ ದ ಲಾರ್ಡ್. ಅಂದ್ರೆ ಅವನು ಭಗವಂತ ಪ್ರಸನ್ನ ಆಗ್ಲಿ ಅಂತ ನಾ ಮಾಡ್ಬೇಕೇ ಹೊರತು ನಾನ್ ಗ್ರೇಟ್ ಆಗ್ಬೇಕು, ನಾನ್ ಚೆನ್ನಾಗಿ ಹಾಡು ಹೇಳ್ಬೇಕು, ನಾನ್ ಚೆನ್ನಾಗಿ ಕ್ಲಾಸ್ ಕೊಡ್ಬೇಕು ಅಲ್ಲ. ಭಗವಂತನ ತೃಪ್ತಿ ಆಗೋ ತರ ನಾನ್ ನಡ್ಕೊಳ್ಳಿ ಅನ್ನೋದಿರ್ಬೇಕು ಗೋಲು. ಯಾಕಂದ್ರೆ ನಾನ್ ಹಿಂಗಾಗ್ಬೇಕು, ನಾನ್ ಒಳ್ಳೆ ಡಿವೋಟಿ ಆಗ್ಬೇಕು, ನಾನ್ ಒಳ್ಳೆ ಡಿಸೈಪಲ್, ನಾನ್ ಒಳ್ಳೆ ಹೆಂಡತಿ, ನಾನು ನನ್ನದು ಆಗ್ಬಿಡತ್ತ ಅವಾಗ. ಭಗವಂತ ಇರೋದೇ ಇಲ್ಲ ಆ ಸೀನಲ್ಲಿ. ಅದರಿಂದ ನಾನೇ ಯಾವಾಗ್ಲೂ ಹೋಲ್ ಡೇ ನಾವು ಅದ್ರಲ್ಲಿ ಇರ್ತೀವಿ. ಡೇಂಜರ್ ಅದು. ಅದರಿಂದ ನಾನ್ ಸಾಧನೆ ಮಾಡ್ಬೇಕು. ಅದಕ್ಕೆ ಆ ದಾಸರದ್ದು ತುಂಬಾ ಚೆನ್ನಾಗಿದೆ. ಅದು ಕನಕದಾಸರದ ಹಾಡು ಕೇಳಿರ್ಬೋದು ನೀವು, ದಾಸನಾಗು ವಿಶೇಷನಾಗು ಅಂತ. ಅದ್ರಲ್ಲಿ ಹೇಳ್ತಾರೆ. ನೀವ್ ಅದನ್ನ ನಮ್ಮ ಇದ್ರಲ್ಲೂ ಹೇಳಿದ್ರಿ, ಪ್ರವಚನ ಮಂದಿರದಲ್ಲಿ. ಅದು ಇನ್ನೂ ನನ್ ಕಣ್ಮುಂದೆ ಉಂಟು ನೀವು ಹೇಳಿದ್ದು. ಸಖತ್ತಾಗಿದೆ ಆ ಹಾಡ್ ಮಾತ್ರ ನಿಜವಾಗ್ಲು. ಎಸ್ಪೆಷಲಿ ಅದು ಅವ್ರು ಹೇಳ್ತಾರಲ್ಲ, ಕಾಶಿ ವಾರಾಣಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಎಲ್ಲಿ ಹೋದ್ರು ಪುರಂದರದಾಸರು ಇನ್ನೊಂದು ಹಾಡಲ್ಲಿ ಹೇಳ್ತಾರೆ, ಯಮ ಭಟರ ಕಾಟ ತಪ್ಪದು ಕಾಶಿಯಲ್ಲಿದ್ದರು ಅಂತಾರೆ. ಸೊ ನಾನು ಎಕ್ಸ್ಟರ್ನಲಿ ನಿಜವಾಗ್ಲೂ ಹೇಳ್ತೀನಿ, ನಾನು ಐ ಗಾನ್ ಥ್ರೂ ದಟ್. ಎಷ್ಟೇ ಭಾಗವತ ಚಾಂಟಿಂಗ್ ಆಗ್ಲಿ, ದೇವಸ್ಥಾನಗಳಿಗೆ ಹೋಗೋದಾಗ್ಲಿ, ಎಷ್ಟೇ ಡೆಡಿಕೇಟೆಡ್ ಆಗಿ ಎಕ್ಸ್ಟರ್ನಲಿ ಬಹಿರಂಗವಾಗಿ ನಾನು ಕೃಷ್ಣನಿಗೆ ನನ್ನನ್ನು ನಾನೇ ಅರ್ಪಣೆ ಮಾಡ್ಕೊಂಡಿರ್ಬೋದು ಈ ಶರೀರನ, ಅಲ್ಲೂನು ಬಂದ್ಬಿಡುತ್ತೆ, ಎಲ್ಲೋ ಬಂದ್ಬಿಡುತ್ತೆ. ನನ್ ಕ್ಲಾಸ್ ಕೊಟ್ರೆ ಎಲ್ಲರಿಗೂ ಇಷ್ಟ, ನನ್ನನ್ ಕಂಡ್ರೆ ಇಷ್ಟ, ನಾನು ಬಂದ್ಬಿಡುತ್ತೆ. ಭಗವಂತನ ಬಗ್ಗೆ ಅಪ್ಪ ಇಲ್ಲಿ ಬಂದಿರೋದು ಯಾತಕ್ಕೆ? ಭಗವಂತನ ಗ್ಲೋರಿಫೈ ಮಾಡಕ್ಕೆ, ಅವನ್ ಬಗ್ಗೆ ಗುಣಗಾನ ಮಾಡೋದಕ್ಕೆ, ನನ್ ಗುಣಗಾನ ಕೇಳಿಸ್ಕೊಳಕ್ಕಲ್ಲ. ಅದರಿಂದ ಅದು ಎಷ್ಟೇ ನಾವು ಸಾಧನೆ ಮಾಡಿದ್ರು ಒಂದೊಂದ್ಸತಿ ಇದು ಗರ್ವವಾಗಿ ಬದಲಾವಣೆ ಆಗತ್ತೆ ಒಂದೊಂದ್ಸತಿ. ಸೊ ಮಾಡಕ್ಕಾಗದೆ ಇದ್ರೆ ಅದ್ರಲ್ಲಿ ಒಂದ್ ಸ್ವಲ್ಪ ಹ್ಯೂಮಿಲಿಟಿ ಇರತ್ತೆ, ಅದೂನು ಒಳ್ಳೇದೇನೆ ಒಂದೊಂದ್ಸತಿ. ಅವಾಗ ಇಲ್ಲಾಂದ್ರೆ ನಾನೆಲ್ಲ ಮಾಡ್ತಾ ಇದೀನಿ ನಾನೇ ಅನ್ನೋದು ಬಂದ್ಬಿಡತ್ತೆ ಒಂದೊಂದ್ಸತಿ. ರಿಸ್ಕ್. ರೈಟ್. ಥ್ಯಾಂಕ್ ಯು ಸೋ ಮಚ್. ಎನಿ ಅದರ್ ಕ್ವೆಶ್ಚನ್ಸ್? ಇನ್ಯಾರಾದ್ರೂ ಏನಾದ್ರೂ ಶೇರ್ ಮಾಡ್ಕೋಬೇಕಾ? ಏನಾದ್ರೂ ಪ್ರಶ್ನೆ ಇದೆಯಾ? ಕನ್ನಡದಲ್ಲಿ ಇವಾಗ ಈ ವಲ್ನರಬಿಲಿಟಿ ಅನ್ನೋದು ಏನೋ ಒಂದು ಡಾಕ್ಯುಮೆಂಟ್ ಇದೆ. ಯಾರಾದ್ರೂ ಇಫ್ ಯು ಆರ್ ಪ್ರೂಫ್ ರೀಡರ್ಸ್, ಸ್ವಲ್ಪ ಎಡಿಟಿಂಗ್ಗೆ ಹೆಲ್ಪ್ ಮಾಡೋರಿದ್ರೆ ಯಾರಾದ್ರೂ ಆಮೇಲೆ ಕಾಂಟ್ಯಾಕ್ಟ್ ಮಾಡಿ. ಈ ಕನ್ನಡದಲ್ಲಿ ವಿ ಆರ್ ಡೂಯಿಂಗ್ ದಿಸ್ ಪ್ರಾಜೆಕ್ಟ್, ಕುರುಕ್ಷೇತ್ರ ಅನ್ನೋದ್ರ ಬಗ್ಗೆ
ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನನಗೆ ತಿಳಿಸಿ. ಆಮೇಲೆ ನಾವು ರಾಧಾಶಕ್ತಿ ಸಂಘ ಅಂತ ಮಾತಾಜೀಸ್ಗೆ ಕ್ಲಾಸ್ ಕೊಡೋ ಟ್ರೈನಿಂಗ್, ಯಾರಿಗೆ ಕ್ಲಾಸ್ ಕೊಡಬೇಕು, ಈ ಸೇವೆ ಮಾಡಬೇಕು. ಯಾಕಂದ್ರೆ ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ಸೇವಿಂಗ್ ಗ್ರೇಸ್ ಎಲ್ಲಾದ್ರೂ ಇರಲಿ, ಯಾವ ಮನಸ್ಸು ಹೆಂಗಾರ ಇರಲಿ, ಏನು ಅನರ್ಥಗಳೆಲ್ಲಾರ ಇರಲಿ, ಕ್ಲಾಸ್ ಕೊಡಬೇಕು ಅಂತಂದಾಗ ಹಿಂದಿನ 1 ದಿವಸ 2 ದಿವಸ ವಾಟ್ ಎವರ್ ಎಷ್ಟು ಟೈಮ್ ಇರುತ್ತೋ ಮನಸ್ಸು ಜಾಸ್ತಿ ನಾಟಿ ಇರತ್ತೆ. ಓ ಈ ಭಾಗದ, ಓ ಈ ಶ್ಲೋಕ, ಓ ಈ ಉಗಾಭೋಗ. ಈಗ ಈ ಕ್ಲಾಸ್ಗೋಸ್ಕರ ನಾನು ರೆಡಿ ಆಗ್ತಾ ಇದ್ನಲ್ಲ, ಆ ಉಗಾಭೋಗಗಳೆಲ್ಲ ಬರ್ತಾನೇ ಇತ್ತು, ಮನಸ್ಸಲ್ಲಿ ಬರ್ತಾನೆ ಇತ್ತು. ಬರೀ ಬಾಯಿಗಲ್ಲ, ಮನಸ್ಸಿಂದ. ಓ ಹೌದಲ್ವಾ, ದಾಸರು ಹೀಗೆ ಹೇಳ್ತಾರಲ್ವಾ, ಹೌದಲ್ವಾ, ಈ ಕಾಮ ಕ್ರೋಧ ಅನ್ನೋದೆಲ್ಲ ತುಂಬಾ ಏನು ಈರ್ಷೆ ಅನ್ನೋದು ಕಿಚ್ಚಿನೊಳಗೆ ಬಿದ್ದ ಕೀಟಕನು ನಾನಯ್ಯ. ಅಯ್ಯೋ ಹೌದಲ್ಲ, ಈರ್ಷೆ ಎಲ್ಲ ಯಾಕೆ ಪಡ್ಬೇಕು, ಬಿಟ್ಬಿಡೋಣ. ಎಷ್ಟು ಪ್ಯೂರಿಫಿಕೇಶನ್ ಇದೆ ಈ ಕ್ಲಾಸ್ ಕೊಡೋದ್ರಿಂದ ಅಂದ್ರೆ ಇಟ್ಸ್ ಇಸ್ ಗ್ರೇಟ್. ಸೊ ನಾನು ಎಲ್ಲರಿಗೂ ಎನ್ಕರೇಜ್ ಮಾಡ್ತೀನಿ, ಎಷ್ಟಾಗತ್ತೋ ಸೇವೆ ಮಾಡಿ, ಯಾವ ಸೇವೆ ಆಗತ್ತೋ ಮಾಡಿ. ಈ ಭಾಗವತ ಕ್ಲಾಸ್ ಕೊಡೋದಂತೂ ಗ್ರೇಟ್ ಸೇವೆ. ನಿಮ್ಮಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದ್ರು ನಮ್ಮ ಗ್ರೂಪಲ್ಲೂ ದಯವಿಟ್ಟು ಬನ್ನಿ, ನಮ್ಮ ಗ್ರೂಪಲ್ಲೂ ಅಸೋಸಿಯೇಷನ್ ಕೊಡಿ, ಕ್ಲಾಸ್ ಕೊಡಿ. ನಮ್ಮ ಗ್ರೂಪ್ ಇಂಗ್ಲಿಷ್ ಗ್ರೂಪು, ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದೀನಿ ಎಲ್ಲರಿಗೂ. ನಿಮಗೆ ಆಸೆ ಇದೆ ಟ್ರೈನಿಂಗ್ ತಗೋಬೇಕು ಕ್ಲಾಸು ಅಂತ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಎನಿ ಅದರ್ ಫೀಡ್ಬ್ಯಾಕ್ ಆರ್ ಎನಿ ಅದರ್ ಕ್ವೆಶ್ಚನ್ಸ್ ಯಾರಾದ್ರೂ? ನಂಗೆ ಗೊತ್ತು ಇದೆ ನಿಮ್ಮ ಮನಸ್ಸಲ್ಲಿ ಅಂತ, ನಿಮ್ಗೆ ಸ್ವಲ್ಪ ನಾಚಿಕೆ ಪಡ್ಕೋತಾ ಇದ್ದೀರಾ. ಅದಕ್ಕೆ ದಾಸರು ನಾಚಿಕೆಗೊಳಬೇಡ ಅಂತಾರೆ ದಾಸರು. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್ ಮಾತಾಜಿ. 3/4% ನಮ್ಮಲ್ಲೆಲ್ಲ ಓ ನಾನು ಅದನ್ನ ಮಾಡ್ಬೇಕು ಅನ್ಕೊಂಡಿದ್ದೆ ಆಗ್ಲಿಲ್ಲ, ಓ ಇದನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಆಗ್ಲಿಲ್ಲ, ಈ ಕೊರ್ಗಲ್ಲೇ ಬರೀ ಜೀವನ ಕಳೀತಾ ಇದೀವಿ ಹೊರ್ತು ಅದನ್ನ ಮಾಡಿ ನಾವು ಪ್ರಯತ್ನ ಮಾಡ್ತಾ ಇಲ್ಲ. ಬರೀ ಅದೇ ಬರೀ ಮಾಡ್ಲಿಲ್ಲ ಬರೀ ಈಗರ್ನೆಸ್ ಇದು ಇದ್ರಲ್ಲೇನೆ ನಾವು ಮಾಡ್ತಾ ಇದೀವಿ ಮಾತಾಜಿ. ಇದ್ರಿಂದ ಹೊರಗ್ ಬರ್ಬೇಕು ಅಂದ್ರೆ ನಿಮ್ಮಂತವ್ರು ಮತ್ತೆ ಮತ್ತೆ ಈ ತರ ನಮ್ಗೆ ಚುಚ್ಚಿ ಹೇಳ್ತಾ ಇರ್ಬೇಕು ಮಾತಾಜಿ. ಚುಚ್ಚಿ ಹೇಳದ್ನ, ಸಾರಿ. ಅಲ್ಲ ಮಾತಾಜಿ, ಸಾರಿ ಮಾತಾಜಿ. ಚುಚ್ಚಿ ಅಂದ್ರೆ ನಮ್ಗೆ ಇದಾಗ್ಬೇಕು, ಗಿಲ್ಟಿ ಫೀಲಿಂಗ್ ಆಗ್ಬೇಕು ಅಂತ ಮಾತಾಜಿ. ಇದು ನಾರ್ಮಲ್ ಮಾತಾಜಿ, ಎಲ್ಲಾ ನಮ್ ಲೈಫಲ್ಲೂ ಅದಿರುತ್ತೆ. ಎಷ್ಟೋ ಮಾಡ್ಬೇಕು ಅಂತ ಇರ್ತೀವಿ, ಆದ್ರೆ ನಿಜ ಸತ್ಯ ಏನ್ ಹೇಳಿ, ನೀನು ಕುಣಿಸಿದಂತೆ ನಾನು ಕುಣಿವೆನಯ್ಯ, ಏನು ಇದಕ್ಕೆ ಅನುಮಾನವಿಲ್ಲವೋ ದೇಹ. ಭಗವಂತ ನನಗೆ ಎಷ್ಟು ಶಕ್ತಿ ಕೊಡ್ತಾನೋ ಅಷ್ಟೇ ನಾನು ಮಾಡೋಕ್ಕಾಗಲ್ಲ, ಅದರಿಂದ ಮೀರಿ ಖಂಡಿತ ಮಾಡೋಕ್ಕಾಗಲ್ಲ. ಮತ್ತೆ ಇನ್ನೊಂದೇನಂದ್ರೆ, ನೀವು ಹೇಳ್ದಂಗೆ ಸೇವೆ ಆಪರ್ಚುನಿಟಿ ಸಿಕ್ಕಿದ್ರೆ ಮಾಡ್ಬಿಡ್ಬೇಕು ಪರ್ಫೆಕ್ಟಾಗಿ. ನಾನು ಪರ್ಫೆಕ್ಟಾಗಿ ಮಾಡ್ಬೇಕು ಅಂತ ನನ್ನ ಬಗ್ಗೆ ಆಗೋಯ್ತು. ಓ ಭಗವಂತನಿಗೆ ಸೇವೆ ಮಾಡಬೇಕು, ಆವಾಗ ನಾವು ವಿ ವಿಲ್ ಗ್ರೋ. ಮತ್ತೆ ಇನ್ನೊಂದೇನಂದ್ರೆ ಸಂಘ, ಎಲ್ಲರೂ ಒಟ್ಟಿಗೆ ಬಂದು ಒಬ್ರಿಗೊಬ್ರು ಹೆಲ್ಪ್ ಮಾಡಿದ್ರೆ ಅದರಿಂದ ನಾವು ಆಕ್ಚುಲಿ ನಮ್ದು ಗ್ರೂಪೇ ಇದೆ, ಓವರ್ ಥಿಂಕಿಂಗ್ ಅಡಿಕ್ಷನ್ನ ರಿಕವರ್ ಆಗೋದು ಅಂತ ನೀವು ಹೇಳಿದ್ರಲ್ಲ, ಎಕ್ಸಾಕ್ಟ್ಲಿ ಅದೇ ನಮ್ಮ ಗ್ರೂಪಲ್ಲಿ ಪ್ರಾಬ್ಲಮ್. ಏನೋ ಬರೀ ಯೋಚನೆ ಮಾಡ್ತಾನೆ ಇರೋದು, ನಡೀದೇ ಇರೋ ಅಂಥದನ್ನೆಲ್ಲ ಯೋಚನೆ ಮಾಡಿ ಕೊರಗೋದು, ಗಿಲ್ಟು ಶೇಮಿಂದ ಅಯ್ಯೋ ನಾನು ಹಿಂಗೆ ಮಾಡ್ಬಿಟ್ನಲ್ಲ ಅಂತ ಕೊರಗೋದು. ಅದರಿಂದೆಲ್ಲ ಹೊರಗೆ ಬರೋಕ್ಕೆ ಅಂತಲೇ ಈ ಲಿಟ್ರೇಚರ್ ಇದೆ. ಕನ್ನಡ, ಇಫ್ ಎನಿಬಡಿ ಈಸ್ ಇಂಟ್ರೆಸ್ಟೆಡ್, ನನಗೆ ಐ ಕ್ಯಾನ್ ಸೆಂಡ್ ಯು ದ ಮೆಟೀರಿಯಲ್ಸ್. ಕನ್ನಡದಲ್ಲೂ ನಾವು ಮೀಟಿಂಗ್ ಮಾಡ್ಬೋದು. ಅವಾಗ ಅದು ಕ್ಲಾಸ್ ಥರ ಅಲ್ಲ, ಇಟ್ ಈಸ್ ಮೋರ್ ಪ್ರಾಸೆಸಿಂಗ್. ಅದನ್ನು ಓದಿ ನಾವು ಪ್ರಾಸೆಸ್ ಮಾಡೋದು. ಐ ಥಿಂಕ್ ವಿ ಶುಡ್ ಡೂ ಇಟ್ ಇನ್ ಕನ್ನಡ. ಇಟ್ ವಿಲ್ ಬಿ ವೆರಿ ನೈಸ್. ವೀಕ್ಲಿ ಒನ್ಸ್, 1 ವೀಕಲ್ಲಿ ಒಂದ್ಸರ್ತಿ. ಸೊ ಅನರ್ಥ ನಿವೃತ್ತಿ ಥರ, ಅದು ಹೇಗೆ ನಮ್ಮ ಮನಸ್ಸಿನ ಕಲ್ಮಶಗಳನ್ನೆಲ್ಲ ಹೊರಗೆ ಮಾಡಿ, ಹೇಗೆ ರಾಧಾಕೃಷ್ಣನ ಆ ದೇವಸ್ಥಾನವನ್ನ ಏನದು ಹೇಳ್ತಾರೆ, ದಾಸರು ಹೇಳ್ತಾರೆ, ಅದು ನಮ್ಮ ಹೃದಯ ಕಮಲದಲ್ಲಿ ನಾನಿನ್ನ ಪದುಮವ ನೆನೆವಂತೆ ಮಾಡೋ ಅಂತ ಹೇಳ್ತಾರೆ. ನಮ್ಮ ಮನಸ್ಸಿನಲ್ಲಿರೋ ದೇವಸ್ಥಾನ ಇದೆ, ಹೃದಯ ಕಮಲದಲ್ಲಿ. ಕ್ಲೀನ್ ಆಗಿರ್ಬೇಕು ತಾನೆ ಕಮಲ, ಭಗವಂತನ್ ಬಾಪ ಅಲ್ಲಿರೋ ಅಂತ ಕರೆದ್ರೆ. ಸೊ ಅದಕ್ಕೆ ವಿ ನೀಡ್ ಈಚ್ ಅದರ್. ನಾವು ಒಬ್ರೇ ಮಾಡಕ್ಕಾಗಲ್ಲ, ಖಂಡಿತ ಮಾಡಕ್ಕಾಗಲ್ಲ, ಮಾಡ್ಲೂ ಬೇಕಾಗಿಲ್ಲ. ಎಸ್ ಮಾತಾಜಿ, ವೆರಿ ಟ್ರೂ. ತುಂಬಾ ಸೊಗಸಾಗಿ ಹೇಳಿದ್ರಿ ಮಾತಾಜಿ. ನಮ್ಮ ಮನಸ್ಸಿನ ಒಳಗಡೆ ಇರುವಂತ ದ್ವಂದ್ವಗಳು ಯಾವ ರೀತಿ ನಾವು ಅದ್ರ ಜೊತೆಗೆ ಹೋರಾಡ್ಬೇಕು, ನಂತರ ಒಬ್ರಿಗೊಬ್ರು ಸಹಾಯ ಮಾಡದೆ ನಾವು ಅದರಿಂದ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಮತ್ತೆ ಯಾವ ರೀತಿ ನಾವು ಅದನ್ನ ಕೃಷ್ಣನ ಕಡೆ ಕೇಂದ್ರೀಕೃತವಾಗುತ್ತೆ ಆ ಎಲ್ಲಾ ಕ್ಲಿಷ್ಟ ಪರಿಸ್ಥಿತಿಗಳು. ಅದು ಬರ್ಬೇಕು ನಮ್ಗೆ, ಬರೋದ್ರಿಂದಾನೇ ನಾವು ಭಗವಂತನಿಗೆ ನಾವು ಹಸಿರುರಾಗ್ತದೆ. ಅಂದ್ರೆ ನಮ್ಗೆ ಭಗವದ್ಗೀತೆ ಹೇಳೋ ತರ ಅರ್ಥಾರ್ಥಿ ಜ್ಞಾನಿ ಜಿಜ್ಞಾಸು. ಸೊ ಅವ್ರುಗಳೇ ಬರೋದಕ್ಕೆ ಸಾಧ್ಯ ಅನ್ನೋದು ತುಂಬಾ ಚೆನ್ನಾಗಿ ನಮ್ಗೆ ಇವತ್ತು ಮಂದಟ್ ಮಾಡಿ ಕೊಟ್ಟಿರ್ತಾವೆ.
ಸೊ ಐ ಥಿಂಕ್ ಏನು ಪ್ರಶ್ನೆಗಳಿಲ್ಲ ಅನ್ಸುತ್ತೆ ಮಾತಾಜಿ. ಸೊ ಇದೊಂದು ನೀವು ಕೊಟ್ಟಿರೋ ಕ್ಲಾಸ್ ಇಂದ ಭಗವಂತನಡೆಗೆ ಒಂದು ಹೆಜ್ಜೆ ಹಾಕೋದಿಕ್ಕೆ ನಮ್ಗೆ ತುಂಬಾ ದಾಪುಗಾಲ್ ಇಟ್ಕೊಂಡು ಭಗವದ್ಧಾಮಕ್ಕೆ ಹೋಗೋದಿಕ್ಕೆ ಇವಾಗ ಒಂದು ಉತ್ಸಾಹ ಸಿಕ್ಕಿದೆ ನಮ್ಗೆ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ನಿಮ್ಗೆ ನಾವು ಚಿರಋಣಿಗಳು. ಈ ತರಾನೇ ತಾವು ಬರ್ತಾ ಇರ್ಬೇಕು, ನಮ್ಗೆ ಕ್ಲಾಸ್ಗಳನ್ನ ಕೊಡ್ತಾ ಇರ್ಬೇಕು ಅಂತ ಕೇಳ್ಕೊಳ್ತೀವಿ. ಸೊ ದಟ್ ನಮಗೂ ಒಂದು ಪ್ರೇರೇಪಣೆ ಇರುತ್ತೆ, ಬೇರೆ ಮಾತಾಜಿಸ್ಗೂ ನಾವು ಒಂದು ಅವ್ರಿಗೂ ಒಂದು ಕ್ಲಾಸ್ ಮಾಡೋದಕ್ಕೂ ಒಂದು ಪ್ರೇರೇಪಣೆ ಸಿಗುತ್ತೆ ಮಾತಾಜಿ. ಎಸ್ ಅಫ್ಕೋರ್ಸ್ ಕನ್ನಡ ಟ್ರಾನ್ಸ್ಲೇಷನ್ಸ್ ಇದ್ರೆ ಎಸ್ ಐ ಥಿಂಕ್ ಐ ಕ್ಯಾನ್ ಗಿವ್ ಇಟ್ ಎ ಟ್ರೈ ಪ್ಲೀಸ್. That would be fantastic. ನನ್ನ ಕನ್ನಡ ನನಗೆ ತುಂಬಾ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಕೆಲವು ಟೆಕ್ನಿಕಲ್ ಆಗೆಲ್ಲ ನನಗೆ ಕಷ್ಟ ಆಗತ್ತೆ ಕೆಲವು ಪದಗಳು. ಬಟ್ ನಿಮ್ಮ ಅಸೋಸಿಯೇಷನ್ ಇಂದ, ನಿಮ್ಮ ಸಂಘದಿಂದ ಕೇಳಿ ಸ್ವಲ್ಪ ನಾ ಹೇಳಿದ್ನಲ್ಲ, ಈಗ ಕನ್ನಡ ಕ್ಲಾಸ್ ಕೊಡಿ ಅಂದಾಗ್ಲೂ ಅಷ್ಟೇ, ನನ್ನಲ್ಲೂ ದುರ್ಯೋಧನ ಅರ್ಜುನ ಎರಡೂ ಇರ್ತಾರೆ. ದುರ್ಯೋಧನ ಏನ್ ಹೇಳ್ತಾರೆ, ನೀನ್ ಕನ್ನಡ ಅಷ್ಟೊಂದೇನ್ ಸರಿಯಾಗಿಲ್ಲ, ವಾಟ್ ಎವರ್ ಇರುತ್ತೆ. ಒಂದು ಲೋವರ್ ಮೈಂಡ್ ಸೆಟ್, ನನ್ ಬಗ್ಗೆ ಏನ್ ಅನ್ಕೋತಾರೆ ಅನ್ನೋದಿರುತ್ತೆ. ಅದೇ ಆಪರ್ಚುನಿಟಿ ಸೇವೆ ಮಾಡ್ಬೇಕು ಅನ್ನೋ ಕಡೆ, ಅಯ್ಯೋ ನನ್ ಕನ್ನಡ ಹೇಗಿದ್ರೆ ಏನು, ಭಗವಂತನ ಗುಣಗಾನ ಮಾಡ್ಬೇಕು ಅದೇ ಮೇಯ್ನು ಅಂತ ಇದ್ರೆ ಏನಾಗತ್ತೆ, ಅವಾಗ ನಮ್ ದಾರಿನೇ ಒಂಥರ ಬ್ರೈಟ್ ಆಗಿ ಕಾಣಿಸುತ್ತೆ. ಸೊ ಆ ತರ ನಾವು ಈ ಪ್ರೋಗ್ರಾಮ್ ಇದೆ, ನಾನು ಕಳಿಸ್ತೀನಿ ಮಾತಾಜಿ, ಚಂಪಕಲತಾ ಮಾತಾಜಿ, ನೀವು ನನ್ಗೊಂದು ಮೆಸೇಜ್ ಮಾಡಿ, ಅಲ್ಲಿ ಸೆಂಡ್ ಇಂಗ್ಲಿಷ್ ಥಿಂಗ್, ವಿ ಕ್ಯಾನ್ ವರ್ಕ್ ಟುಗೆದರ್. ಅದನ್ನ ಕನ್ನಡನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಒಂದೊಂದೇ ಮೀಟಿಂಗ್ ಮಾಡ್ಬೋದು. ಅದನ್ನ ಓದಿ ನಾವೆಲ್ಲರೂ ಪ್ರಾಸೆಸ್ ಮಾಡೋದು ಒಟ್ಟಿಗೆ. ಗುರು ಗೌರಾಂಗ ಸ್ಮರಿಸಿ ಮಾತಾಜಿ, ಅವ್ರ ಕೃಪೆ. ಥ್ಯಾಂಕ್ ಯು. ಎಸ್ ಮಾತಾಜಿ. ದೆನ್ ಸೊ ಥಿಂಕ್ ಮಾತಾಜಿ ಅವರು ಹರೇ ಕೃಷ್ಣ ಮಾತಾಜಿ, ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಮಾತಾಜಿ, ಕೃಷ್ಣ. ಎಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ ಮಾತಾಜಿ. ಮಾತಾಜಿ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಮಾತಾಜಿ, ಈ ಮಾತಾಜಿಗಳ ಗ್ರೂಪ್ ಅಂತ ಏನಿದೆ ಅದ್ರಲ್ಲಿ ಎಲ್ಲರ ಪ್ರೋತ್ಸಾಹ ಮತ್ತು ಎಲ್ಲ ಇದ್ರೆ ಬೇರೆ ಕಡೆ ಎಲ್ಲ ಹೋಗಿ ಇದೆಲ್ಲ ಮಾಡ್ಬೋದು. ಮತ್ತೆ ಇನ್ನು ಡೈಲಿ ಇದೆ 11:00 ಹಿಂಗ್ ಇಟ್ಕೊಂಡ್ರೆ ಮಾತಾಜಿ, ಈ ಟೈಮ್ ಅಲ್ಲಿ ಎಲ್ಲರೂ ಫ್ರೀ ಇರ್ತಾರೆ ಮಾತಾಜಿಗಳು. ಡೈಲಿ ಇದ್ರೆ ವಾರಕ್ಕೊಂದ್ಸರಿ ಬರ್ತೈತೆ ಅನ್ನೋದು ಮರ್ತೋಗ್ಬಿಡ್ತಾರೆ. ಡೈಲಿ ಇದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಮಾತಾಜಿ. ನಾವ್ ಇಂಗ್ಲಿಷ್ ಅಲ್ಲಿ ಡೈಲಿನೇ ಮಾಡಿದ್ವಿ. ಆಕ್ಚುಲಿ ಅದು ಈ ಪರ್ಟಿಕ್ಯುಲರ್ ಅನರ್ಥ ನಿವೃತ್ತಿ 100 days, ಅದು 100 days 100 meetings ಈ ಅನರ್ಥ ನಿವೃತ್ತಿ ಅನ್ನೋ ಮೆಟೀರಿಯಲ್ ಇಂದ ಮಾಡಿದ್ವಿ. ಡೈಲಿ ಅಲ್ಲಿದ್ರು ಕ್ಯಾನ್ ಸ್ಟಾರ್ಟ್ ವೀಕ್ಲಿ ಅಂಡ್ ದೆನ್ ಸಿ ಸಮಥಿಂಗ್. ಇದು ಇನ್ನೊಂದು ಏನಂದ್ರೆ ಈ ಗ್ರೂಪ್ಸ್ ಏನ್ ಗೊತ್ತಾ, ಇದು ನಾವೆಲ್ಲರೂ ಒಟ್ಟಿಗೆ ಬರ್ಬೇಕಂತಲ್ಲ. ರೀಡಿಂಗ್ ನ ನಾವು ಇಂಡಿವಿಜುವಲ್ ಆಗಿ ಗ್ರೂಪ್ ಆಗಿ ಮಾಡ್ಕೊಬಹುದು. ಇಬ್ಬಿಬ್ರು ಪೇರ್ ತರ. ವಿಲ್ ವರ್ಕ್ ಆನ್ ಇಟ್ ಚಂಪಕಲತಾ ಮಾತಾಜಿ. ವಿ ಕ್ಯಾನ್ ಟ್ರಾನ್ಸ್ಲೇಟ್ ಇಟ್ ಅಂಡ್ ಕನ್ನಡದಲ್ಲಿ ನಾವು ಶುರು ಮಾಡಿ ನೋಡೋಣ ಹೇಗೆ. ಅವನು ಶ್ರೀಶ ಇಚ್ಛೆ ಜಯತು ಕೃಷ್ಣನ ಇಚ್ಛೆ. ಮಾತಾಜಿ ಕನ್ನಡನೇ ಅರ್ಥ ಆಗದೆ, ಅಂದ್ರೆ ಇಂಗ್ಲಿಷು ಎಲ್ಲರಿಗೂ ಅರ್ಥ ಆಗಲ್ಲಲ್ವಾ? ಹಾ ಇಲ್ಲ ಅದಕ್ಕೋಸ್ಕರ 11:00 ಚೆನ್ನಾಗಿದೆ ನಮ್ಗೆ ಟೈಮು, ಎಲ್ರು ಜಾಯಿನ್ ಆಗ್ಬೋದು. ಮಾತಾಜಿ ಇನ್ನ ಒಂದ್ ರಿಕ್ವೆಸ್ಟ್ ಮಾತಾಜಿ, ನನಗೆ ಆರಾಮಿಲ್ಲ ಮಾತಾಜಿ, ಪ್ರೇಯರ್ ಮಾಡಿ ಮಾತಾಜಿ ನೆಗಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚಂಪಕ ಮಾತಾಜಿ ಅವರೇ. ಎಸ್ ಮಾತಾಜಿ. ಮಾತಾಜಿ ನೆಕ್ಸ್ಟ್ ವೀಕ್ ಮಾಡ್ತೀನಿ ನಾನು, ಹೇಳ್ಬೋದಾ? ಕ್ಷಮಿಸಿ, ಕೇಳಿಸ್ಲಿಲ್ಲ. ಮಲಯೇಶ್ವರ ಮಾತಾಜಿನಾ? ಇಲ್ಲ, ಮಾಲತಿ ಮಾಲೆಧಾರಣೆ ಮಾತಾಜಿ. ಓಕೆ ಮಾತಾಜಿ, ನೀವು ಲೀಲಾಮಯ ಮಾತಾಜಿನ ಕಾಂಟ್ಯಾಕ್ಟ್ ಮಾಡಿ ಇದಕ್ಕೆ ನರಸಿಂಹಾರತಿ ಆಡೋದಕ್ಕೆ. ನೀವ್ ಅವ್ರಿಗೆ ಹೇಳಿಟ್ಟಿದ್ರೆ ಅವರು ನೆಕ್ಸ್ಟ್ ವೀಕ್ ಯಾರು ಬುಕ್ ಆಗಿಲ್ಲ ಅಂದ್ರೆ ನಿಮ್ಗೆ ಹೇಳ್ತಾರೆ. ಇಲ್ಲ ಅಂದ್ರೆ ಬುಕ್ ಆಗಿದ್ರೆ ಅದು ನೆಕ್ಸ್ಟ್ ವೀಕ್ ಚಾನ್ಸ್ ಕೊಡ್ತಾರೆ. ಸರಿ, ಓಕೆ ಮಾತಾಜಿ. ಮಾತಾಜಿ ನಾನು ಬಾಗಲಕೋಟೆಗೆ ಬಂದಿದ್ದೆ, ನಮ್ ಫ್ರೆಂಡ್ ರಾಜೇಶ್ವರಿ ಅಂಗಡಿ ಅಂತ, ಅವರು ಕೂಡ ಕ್ಲಾಸ್ ಕೇಳಿದ್ದಾರೆ. ಅವರು ಕೂಡ ಡೈಲಿ ವೀಕ್ಲಿ ಜಾಯಿನ್ ಆಗ್ತಾರೆ. ಅವ್ರ ಅಭಿಪ್ರಾಯ ಕೇಳ್ರಿ ಮಾತಾಜಿ. ರಾಜೇಶ್ವರಿ ಮಾತಾಜಿ ಇದ್ದೀರಾ ಆನ್ಲೈನ್? ಹರೇ ಕೃಷ್ಣ. ನಿಮ್ ಜೊತೆಗೆ ಇದ್ದಾರಾ ನಮ್ಮಿದ್ರಲ್ಲಿ ಬಲ್ಲಮ್ಮ ಮಾತಾಜಿ? ನಿಮ್ ಜೊತೆಗೆ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಪ್ರಣಾಮ್ ರಾಜೇಶ್ವರಿ ಮಾತಾಜಿ. ಎಸ್ ಮಾತಾಜಿ. ಇಂದು ಪ್ರಸ್ತುತಪಡಿಸಿದ ನಿಮ್ಮ ಶ್ರೀಕೃಷ್ಣಾಮೃತ ಬಹಳ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಹರಿ ತುಂಬಾ ಬೋಲ್. ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ. ತುಂಬಾ ಚೆನ್ನಾಗಿತ್ತು.
ಅದು ಮಾತಿನ ಮಧ್ಯದಲ್ಲಿ ಎರಡೆರಡು ಲೈನು ಅದು ಹಾಡು ಇನ್ನೂ ಚೆನ್ನಾಗಿತ್ತು. ದಾಸರ ಪದಗಳು ಎಲ್ಲ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಅನಿಸ್ತು. ಆಮೇಲೆ ಧ್ವನಿನೂ ಮಧುರವಾಗಿದೆ ಇವರದು. ವಾರ ವಾರ ಚೆನ್ನಾಗಿ ಜಾಯಿನ್ ಆಗ್ತಾರೆ ಮಾತಾಜಿ ವಾರ ಮಂಗ್- ವಾರ. ವೀಕ್ಲಿ ನಾನು ಜಾಯಿನ್ ಆಗ್ತಿದ್ದೇನೆ. ಹರಿ ಬಾಲ್. ಎಸ್ ಮಾತಾಜಿ. ಹರಿ So ಬೋಲ್. each one get one. ಇವರೇ ನಮ್ಮ ಹರೇ ಕೃಷ್ಣ. ಇವರು ಮಾಲ್ಯಧಾರಣೆ ಮಾತಾಜಿ. ಹಾ ಇವರು ಬಾಗಲಕೋಟಲ್ಲಿ ಇರ್ತಾರ ಮಾತಾಜಿ. ಹರಿ ಬಾಲ್. ಓಕೆ ಜೈ. ತುಂಬಾ ಇವ್ರು ಸಂತೋಷ. ಜಾಯಿನ್ ಆಗ ನಮ್ಮ ಇವ್ರದ್ದು ಒಂದ್ policy- ಸ್ವಲ್ಪ ಮೈಸೂರು ಗ್ರೂಪ್ ಅಲ್ಲಿ ಜಾಯಿನ್ ಮಾಡಿಸ್ರಿ ಮಾತಾಜಿ ಇದ್ರಲ್ಲಿ. ಮತ್ತೆ 8 ಗಂಟೆ ಕ್ಲಾಸಿಗೂ ಜಾಯಿನ್ ಮಾಡಿಸ್ದೆ ಇವತ್ತು. ಅದ್ರದ್ದು ಲಿಂಕ್ ಎಲ್ಲ ಇದನ್ನ ಮಾಡಿದ್ದೀನಿ.